Tanka, Nine, I mean the last class when we have taken till session 1 and session 2. And session 2 and I have considered that transformers and rest of the portions like necessity of starters other ಬಗ್ಗೆ ಮಾಡಿದ್ದಲ್ಲ so ಅದನ್ನ I have considered it as a session 2 and the last session what I have considered that as a session 1 ಅಂದ್ರೆ ಅದರಲ್ಲಿ ನಿಮಗೆ ಒಂದು ಯೂನಿಟ್ ಮುಗಿಸ್ಕೊಟ್ಟಿದ್ದೆ ಕರೆಕ್ಟಾ ಲಾಸ್ಟ್ ಅಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ವಿ ಯಾರಿಗಾನ ನೆನಪಿದೆನಾ ದ ಲಾಸ್ಟ್ ಕ್ಲಾಸ್ ಏನೇನು ಡಿಸ್ಕಸ್ ಮಾಡಿದ್ವಿ ಹೇಳಿ ಎಸ್ Ohm's law correct exactly nice good so ನಾವು ಲಾಸ್ಟ್ ಸೆಷನ್ ಅಲ್ಲಿ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಕಲ್ ಅಲ್ಲಿ ಕೆಲವು ಟಾಪಿಕ್ಸ್ ನ ಟಚ್ ಮಾಡಿದ್ವಿ ಲೈಕ್ ರಿಲೇಟೆಡ್ ಟು ಎಸಿ ಟಾಪಿಕ್ ಓಮ್ಸ್ ಲಾದು ಅಂಡ್ ರಿಲೇಟೆಡ್ ಟು ದ ಡಿಫರೆನ್ಸ್ ಆಫ್ ಎಸಿ ಅಂಡ್ ಡಿಸಿ ಅದಾದ್ಮೇಲೆ ಸಿಂಗಲ್ ಫೇಸ್ 3 ಫೇಸ್ ಅಂದ್ರೆ ಏನು ಸೊ ಇದನ್ನ ನೋಡಿದ್ವಿ ಅಂಡ್ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಬಿಟ್ ಡೀಟೇಲ್ ಅಬೌಟ್ ಇಂಡಕ್ಷನ್ ಮೋಟರ್ಸ್ ಅಂದ್ರೆ ಒಂದು ಮೋಟರ್ ಇಂಡಕ್ಷನ್ ಮೋಟರ್ ಅಂದ್ರೆ ಏನ್ ಮೋಟರು ನಮ್ಗೆ ಹಲವಾರು ಮೋಟರ್ಸ್ ಇದಾವೆ ವೇರಿಯಸ್ ಟೈಪ್ಸ್ ಆಫ್ ಮೋಟರ್ ನೀವು ಯಾರನ್ನ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿದೆ ಯು ಮೈ ಗೈಸ್ ಮೈಟ್ ಹ್ಯಾವ್ ಸೀನ್ ಅಬೌಟ್ ಅಗ್ರಿಕಲ್ಚರ್ ಪಂಪ್ ಸೆಟ್ ಅಂದ್ರೆ ಬೋರ್ವೆಲ್ ಅಂತ ಏನ್ ಕರಿತೀವಿ ಅಂದ್ರೆ ಅದು ಭೂಮಿ ಒಳಗಡೆ ಇಟ್ಟಿರ್ತಾರೆ ಮೋಟರ್ ಅದು ಯಾವ ಟೈಪ್ ಆಫ್ ಮೋಟರ್ ಅದು ದಿಸ್ ಆರ್ ಆಲ್ ಆಫ್ ಎ ಪಾರ್ಟ್ ಆಫ್ ಸಿಂಗಲ್ ಫೇಸ್ ಮೋಟರ್ಸ್ ಆ 3 ಫೇಸ್ ಮೋಟರ್ಸ್ ಆರ್ ಆಲ್ ಆರ್ ಎಸಿ ಮೋಟರ್ಸ್ ಯಾವಾಗ ನಾವು ಟರ್ಮ್ ವೆನ್ ವಿ ಯೂಸ್ ದ ಟರ್ಮ್ ಆಸ್ ಫೇಸ್ ನೆನ್ಪಿಟ್ಕೊಳ್ಳಿ ಫೇಸ್ ಅಂತ ನಾವು ಯಾವಾಗ ಟರ್ಮ್ ನ ಯೂಸ್ ಮಾಡ್ತೀವಿ ಇಟ್ ಈಸ್ ಅನ್ ಇಂಡಕ್ಷನ್ ಮೋಟರ್ okay it is an induction motor when we use a term called phase single phase irbodu 3 phase irbodu okay when you use single phase or 3 phase the term then it is definitely an induction motor dc motor ಆಗಕ್ಕೆ ಚಾನ್ಸ್ ಇಲ್ಲ okay so in this ನಿಮಗೆ ಪರ್ಟಿಕ್ಯುಲರ್ ಟಾಪಿಕ್ ರಿಲೇಟೆಡ್ ಏನೇನಿದೆ ಅಂದ್ರೆ ಸಿಂಗಲ್ ಫೇಸ್ ಮೋಟರ್ಸ್ ಏನಿದೆ ಇಂಡಕ್ಷನ್ ಮೋಟರ್ ಅಂಡ್ 3 ಫೇಸ್ ಇಂಡಕ್ಷನ್ ಮೋಟರ್ಸ್ ಏನಿದೆ ಆದ್ಮೇಲೆ ನೆಸೆಸಿಟಿ ಆಫ್ ಸ್ಟಾರ್ಟರ್ಸ್ ನಾನು ಸ್ಟಾರ್ಟರ್ಸ್ ಬಗ್ಗೆ ಆಲ್ರೆಡಿ ಏನಕ್ಕೆ ಬೇಕು ನಮಗೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ಯಾವುದೇ ಒಂದು ಮೋಟರ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಯಾಕೆ ನಮಗೆ ಸ್ಟಾರ್ಟರ್ ಬೇಕು ಅನ್ನೋದ್ರ ಬಗ್ಗೆ ನಾವು ವೇರಿಯಸ್ ಥಿಂಗ್ಸ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಓಕೆ ಅಂಡ್ ಡಿಸ್ಕ್ರೈಬ್ ಡಿಒಎಲ್ ಅಂಡ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಇದು ಒನ್ ಟೈಪ್ ಆಫ್ ಸ್ಟಾರ್ಟರ್ಸ್ ಓಕೆನಾ ನಾವು ಎ ಸಿ ಮೋಟರ್ನ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಸೀದಾ ಡೈರೆಕ್ಟ್ ಆಗಿ ಪವರ್ ಸಪ್ಲೈ ನಾವು ನಾರ್ಮಲ್ ಫ್ಯಾನ್ ಲೈಟ್ ಏನ್ ಆನ್ ಆಗ್ತೀವಲ್ಲ ಆ ತರ ಆನ್ ಆಫ್ ಮಾಡಕ್ ಬರಲ್ಲ because there is a major reason that we will discuss today and what are the different causes and remedies ಅಂದೇನು ಒಂದು compensation ಅಂತ ಕರಿಬಹುದು ಏನು compensation remedies means compensation okay remedies ಅಂತಂದ್ರೆ ಏನು compensation okay compensation ಅಂತ ಕರಿಬಹುದು or else you guys can call this as a ಏನಂತ ಕರಿಬಹುದು like a solution it is a solution ಸೊಲ್ಯೂಷನ್ ಅಂದೇನು ಒಂದು ಸಾಲ್ವ್ ಮಾಡೋದಕ್ಕೆ ಒಂದು ಕಾಸ್ ಆಗಿದೆ ಇನ್ನೊಂದು ಸಾಲ್ವ್ ಮಾಡೋದಕ್ಕೆ ಓಕೆ ಏನು ಕಾಸ್ ಅಂಡ್ ಸಾಲ್ವ್ ಅಂತ ಯಾವ್ದಕ್ಕೆ ನೋಡಿ ಫಾರ್ ಎ ಫೇಲ್ಯೂರ್ ಆಫ್ ಸ್ಟಾರ್ಟರ್ ಅಂಡ್ ಅನ್ ಇಂಡಕ್ಷನ್ ಮೋಟರ್ ನಾವು ಸ್ಟಾರ್ಟರ್ ಅಂದ್ರೆ ಯಾವ ಸ್ಟಾರ್ಟರ್ ಇಲ್ಲಿ ನೋಡಿದಿವಲ್ಲ ಡಿವೈಲ್ ಅಂಡ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಈ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಫೇಲ್ ಆಗುತ್ತೆ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಏನು ರೀಸನ್ ಇದನ್ನ ಕಾಸ್ ಅಂತಂದ್ರೆ ಯು ಗೈಸ್ ಕ್ಯಾನ್ ಕಾಲ್ ದಿಸ್ ಆಸ್ ಎ ರೀಸನ್ ಅಂಡ್ ರೆಮಿಡೀಸ್ ಮೀನ್ಸ್ ಎ ಸೊಲ್ಯೂಷನ್ ಓಕೆ ಅಂಡ್ ಬ್ಯಾಟ್ರೀಸ್ ಅಲ್ಲಿ ಬಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಾಟ್ ಈಸ್ ಅ ಬ್ಯಾಟ್ರಿ ಫಸ್ಟ್ ಬ್ಯಾಟ್ರಿ ಅಂದ್ರೆ ಏನಂತ ನಾವು ಸ್ವಲ್ಪ ತಿಳ್ಕೋಬೇಕು ವಾಟ್ ಈಸ್ ಬ್ಯಾಟ್ರಿ ಓಕೆ ನಾನು ಆಲ್ರೆಡಿ ಬ್ಯಾಟ್ರಿ ಅಂಡ್ ಸೆಲ್ ಬಗ್ಗೆ ಡಿಫ್ರೆನ್ಸಿಯೇಷನ್ ನಿಮ್ಗೆ ಹೇಳಿದ್ದೆ ಇನ್ ದ ಲಾಸ್ಟ್ ಕ್ಲಾಸ್ ಹೋಪ್ ಯು ಗೈಸ್ ಹ್ಯಾವ್ ಅಂಡರ್ಸ್ಟುಡ್ ಅಂಡ್ ಟೈಪ್ಸ್ ಆಫ್ ಬ್ಯಾಟ್ರೀಸ್ ಎಷ್ಟು ರಕ ಬ್ಯಾಟ್ರೀಸ್ ಇದೆ ನಮ್ಮ ಹತ್ರ ಲೆಡ್ ಆಸಿಡ್ ಬ್ಯಾಟ್ರಿ ಇದೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಇದೆ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಅಂಡ್ ಸೀಲ್ಡ್ ಮೈಂಟೆನೆನ್ಸ್ ಫ್ರೀ ಬ್ಯಾಟ್ರೀಸ್ ಇದೆ ಅಂಡ್ ಮಾಡ್ಯುಲರ್ ಬ್ಯಾಟ್ರೀಸ್ ಮಾಡ್ಯುಲರ್ ಅಂದ್ರೆ ಏನಿಲ್ಲ ಒಂಥರ ಡಬ್ಬೆನೆಲ್ಲ ಹಾಕ್ಬಿಟ್ಟಿರುತ್ತೆ ಮಾಡ್ಯೂಲ್ ಶೇಪ್ ಅಲ್ಲಿ ಇರುತ್ತೆ ಮಾಡ್ಯೂಲ್ಸ್ ಅಂದೇನು ಒಂದು ರೆಕ್ಟಾಂಗುಲರ್ ಬಾಕ್ಸಸ್ ಓಕೆ and selection criteria of batteries this and all we will discuss in the next class so till today we are going to discuss till here okay so let us proceed first ನಮಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಅಂದ್ರೆ ಏನು ಫಸ್ಟ್ ವಾಟ್ ಈಸ್ ಅನ್ ಇಂಡಕ್ಷನ್ ಮೋಟರ್ನ ನಾವು ಶಾರ್ಟ್ಕಟ್ ಅಲ್ಲಿ IM ಅಂತ ಕರಿತೀವಿ ಓಕೆ ಇಟ್ ಈಸ್ ಅನ್ ರೆಗ್ಯುಲರ್ಲಿ ಯೂಸ್ ಟರ್ಮ್ ಅಂಡ್ ಇಟ್ ಈಸ್ ಕಾಲ್ಡ್ ಆಸ್ ಇಂಡಕ್ಷನ್ ಮೋಟರ್ ಓಕೆ ಇಂಡಕ್ಷನ್ ಮೋಟರ್ ಅಂತಂದ್ರೆ
ಇಟ್ ಈಸ್ ಎ ಸಿ ಡ್ರಿವನ್ ಮೋಟರ್. ಎ ಸಿ ಡ್ರಿವನ್ ಅಂದೇನು, ಎ ಸಿ ಸಪ್ಲೈ ಕೊಟ್ಬಿಟ್ಟು ಡ್ರೈವ್ ಮಾಡ್ತೀವಿ, ಅದನ್ನ ನಾವು ಎ ಸಿ ಡ್ರಿವನ್ ಮೋಟರ್ನ ನಾವು ಇಂಡಕ್ಷನ್ ಮೋಟರ್ ಅಂತ ಕರಿತೀವಿ. ಇದರಲ್ಲಿ ಒಂದು ಮೋಟರ್ ಅಂದ್ಮೇಲೆ ಏನಿರಬೇಕು, ನಾರ್ಮಲ್ ಆಗಿ ಒಂದು ಲೇಬಲ್ ದ ಪಾರ್ಟ್ಸ್ ಆಫ್ ಎ ಹ್ಯೂಮನ್ ಬಾಡಿ ಅಂತಂದ್ರೆ ಏನಂತೀವಿ, ಹ್ಯಾಂಡ್ಸ್, ಲೆಗ್ಸ್, ಮೌತ್, ಟೀತ್, ಇವೆಲ್ಲ ಏನೇನ್ ಪಾರ್ಟ್ಸ್ ನ ಲೇಬಲ್ ಮಾಡ್ತೀವಿ, ಅದೇ ತರ ಇಂಡಕ್ಷನ್ ಮೋಟರ್ ನ ಲೇಬಲ್ ಮಾಡಿ ಅಂತಂದ್ರೆ ಏನ್ ಬರುತ್ತೆ ಅಂದ್ರೆ, ಫಸ್ಟ್ ಒಳಗಡೆ ನಮಗೆ ರೋಟರ್ ಬರುತ್ತೆ, ರೋಟರ್ ಒಳಗಡೆ ಶಾಫ್ಟ್ ಇರುತ್ತೆ. ಓಕೆ, ಶಾಫ್ಟ್, ಶಾಫ್ಟ್ ಅಂತಂದ್ರೆ ಏನ್, ಈ ತರ ಇರುತ್ತೆ, ಉದ್ದ ಇರುತ್ತೆ ಶಾಫ್ಟ್. ಓಕೆ, ದಿಸ್ ಆಫ್ ಎ ರೋಟರಿ ಪಾರ್ಟ್. ಈ ಕಡೆ ಬೇರಿಂಗ್ಸ್, ಬಾಲ್ ಬೇರಿಂಗ್ಸ್ ಹಾಕಿರ್ತೀವಿ, ಒಂದೆರಡು ಕಡೆ ಏನಿರುತ್ತೆ, ಬಾಲ್ ಬೇರಿಂಗ್ಸ್ ಇರುತ್ತೆ, ಬಾಲ್ ಬೇರಿಂಗ್ಸ್ ಇರುತ್ತೆ. ಓಕೆ, ಇದನ್ನ ನಾವೇನ್ ಮಾಡಿರ್ತೀವಿ, ಮೇಲ್ಗಡೆ ಒಂದು ಪಾರ್ಟ್ ನ ಕೂಡ್ಸಿರ್ತೀವಿ, ಇದನ್ನ ನಾವು ರೋಟರ್ ಅಂತ ಕರಿತೀವಿ. ಓಕೆ, ದಿಸ್ ಈಸ್ ಎ ರೋಟರ್. ನಾನು ಇದನ್ನ ಈ ತರ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಹಾಕಿದ್ದೀನಿ. ದಿಸ್ ಈಸ್ ದ ಫ್ರಂಟ್ ಎಂಡ್ ವ್ಯೂ ಅಂಡ್ ದಿಸ್ ಈಸ್ ದ ಸೈಡ್ ವ್ಯೂ. ಓಕೆ, ಸೈಡ್ ವ್ಯೂ ಅಲ್ಲಿ ನೋಡಿದ್ರೆ ನಿಮ್ಗೆ, ಸಾರಿ ಇದು ನಿಮ್ಗೆ ಸೈಡ್ ವ್ಯೂ. ನೀವು ಮೋಟರ್ ಯಾವ್ದನ್ನ ಒಂದ್ ಸೈಡ್ ಇಂದ ನೋಡಿದ್ರೆ ನಿಮ್ಗೆ ಬರೀ ಇಷ್ಟೇ ಕಾಣುತ್ತೆ. ಮೋಟರ್ನ ಟಾಪ್ ಇಂದ ನೋಡಿದೆ, ಒಂದು ಟಾಪ್ ವ್ಯೂ ಇಂದ ನೋಡಿದೆ, ನಿಮಗೆ ಈ ತರ ಸೆಕ್ಷನ್ ಕಂಪ್ಲೀಟ್ ಆಗಿ ಕಾಣುತ್ತೆ, ಒಂದು ಶಾಫ್ಟ್ ಕಂಪ್ಲೀಟ್ ಆಗಿ ಕಾಣುತ್ತೆ, ಅದ್ರ ಮೇಲೆ ರೋಟರ್ ಕಾಣುತ್ತೆ, ಆ ರೋಟರ್ ಮೇಲೆ ನಿಮ್ಗೆ ವೈಂಡಿಂಗ್ ಸುತ್ಕೊಂಡಿರುತ್ತೆ. ಓಕೆ, ಇದನ್ನ ನಾವೇನಂತ ಕರಿತೀವಿ, ಸ್ಟೇಟರ್ ಅಂತ ಕರಿತೀವಿ. ಈ ವೈಂಡಿಂಗ್ ಯಾವ ತರ ಇರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಆ ರೋಟರ್ನ ಸುತ್ತಿಬಿಟ್ಟಿರುತ್ತೆ, ಅದನ್ನ ನಾವು ಸ್ಟೇಟರ್ ಅಂತ ಕರಿತೀವಿ. ರಿಮೆಂಬರ್ ಗೈಸ್, ದಿಸ್ ಈಸ್ ಎ ಸ್ಟೇಟರ್ ಅಂಡ್ ದ ಇಂಟರ್ನಲ್ ಥಿಂಗ್ ಈಸ್ ಎ ರೋಟರ್. ಓಕೆ, ರೋಟರ್ ಅಂದೇನು, ವಿಚ್ ರೊಟೇಟ್ಸ್. ಸ್ಟೇಟರ್ ಅಂದೇನು, ವಿಚ್ ಈಸ್ ಎ ಸ್ಟೇಷನರಿ ಪಾರ್ಟ್. ಸ್ಟೇಷನರಿ ಪಾರ್ಟ್ ಇನ್ ಎ ಮೋಟರ್. ಓಕೆ, ಇದೇನು ಸ್ಟೇಷನರಿ ಪಾರ್ಟ್. ಇದನ್ನೆಲ್ಲ ಏನ್ ಮಾಡಿರ್ತೀವಿ ನಾವು, ಒಂದು ಕೇಸ್ ಅಲ್ಲಿ ಹಾಕ್ಬಿಟ್ಟಿರ್ತೀವಿ. ನಿಮಗೆ ಮನೆಯಲ್ಲಿ ಮೋಟರ್ ಏನಿರುತ್ತಲ್ಲ, ಮೋಟರ್ಗೆ ಏನ್ ಕಾಣುತ್ತೆ, ಒಳಗಡೆ ಈ ರೋಟರ್ ವೈಂಡಿಂಗ್ ಇವೇನ್ ಕಾಣಲ್ಲ, ಮೇಲೆ ಸೀಲ್ಡ್ ಮಾಡ್ಬಿಟ್ಟಿರ್ತೀವಿ. ಯಾಕೆ ಅಂತಂದ್ರೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಫ್ರಮ್ ದ ಎನ್ವಿರಾನ್ಮೆಂಟಲ್ ಚೇಂಜಸ್, ಲೈಕ್ ರೈನ್ ಬಂತು, ವೈಂಡಿಂಗ್ ಮೇಲೆ ಬಿತ್ತು, ಶಾರ್ಟ್ ಸರ್ಕ್ಯೂಟ್ ಆಯ್ತು, ಹೊಗೆ ಆಯ್ತು, ಹೊಗೆ ಆಡ್ಸ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಅದನ್ನಿಂದ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ವಿ ನೀಡ್ ಟು ಯೂಸ್ ಎ ಕೇಸಿಂಗ್, ಎನ್ಕ್ಲೋಜರ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಎ ಐ ಪಿ ಪ್ರೊಟೆಕ್ಷನ್. ಏನು, ಇಂಗ್ರೆಸ್ ಪ್ರೊಟೆಕ್ಷನ್ ಅಂತ ಕರಿತೀವಿ. ಐ ಪಿ ಮೀನ್ಸ್ ನಥಿಂಗ್ ಬಟ್ ಇಂಗ್ರೆಸ್ ಪ್ರೊಟೆಕ್ಷನ್. ಇಂಗ್ರೆಸ್ ಪ್ರೊಟೆಕ್ಷನ್, ಪಿ ಫಾರ್ ಪ್ರೊಟೆಕ್ಷನ್. ಓಕೆ, ಅಂಡ್ ದಿಸ್ ಪಾರ್ಟ್ ನ ಏನಂತ ಕರಿತೀವಿ, ದಿಸ್ ಈಸ್ ಕಾಲ್ಡ್ ಆಸ್ ಎ ಶಾಫ್ಟ್. ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಎ ಶಾಫ್ಟ್. ಓಕೆ, ಅಂಡ್ ದ ಸೈಡ್ ಥಿಂಗ್ಸ್, ಈ ಸೈಡ್ ಅಲ್ಲಿ ಇದನ್ನ ಒಂದ್ ಸೈಡ್, ಇದನ್ನ ಒಂದ್ ಸೈಡ್ ಅಂತ ಕರಿತೀವಿ. ಇವೆರಡು ನಮ್ಗೆ ಏನಾಗಿರುತ್ತೆ, ಬೇರಿಂಗ್ಸ್ ಆಗಿರುತ್ತೆ. ನಿಮ್ಗೆ ಇವಾಗ ಡೌಟ್ ಬಂದ್ಬಿಡ, ಇದು ಇಷ್ಟಿದ್ರೆ ಎಲ್ಲಪ್ಪ ನಿಂದಿರುತ್ತಿದ್ದು ಅಂತ. ಸೊ ಇದ್ರ ಮೇಲೆ ಈ ಕೆಳಗಡೆ ಇದು ಬಾಲ್ ಬೇರಿಂಗ್ ಏನಿದೆಲ್ಲ, ಬಾಲ್ ಬೇರಿಂಗ್ ಅಲ್ಲಿ ಒಂದ್ ಸೈಡ್ ನಿಮಗೆ ಬೇರಿಂಗ್ ಯಾವ ತರ ಇರುತ್ತೆ ಅಂದ್ರೆ, ಒಳಗಡೆ ಈ ತರ ರೊಟೇಟರಿ ಇರುತ್ತೆ, ಈ ತರ ಒಂದು ರೋಟರಿ ಪಾರ್ಟ್ ಇರುತ್ತೆ, ಇದು ನಾವು ಶಾಫ್ಟ್ ಗೆ ಕೂಡ ಕನೆಕ್ಟ್ ಮಾಡ್ತೀವಿ. ಅಂಡ್ ಮೇಲೆ ಅಪ್ಪರ್ ಪಾರ್ಟ್ ಏನಿದೆ ಅಲ್ಲ, ಅಪ್ಪರ್ ಪಾರ್ಟ್, ಆ ಅಪ್ಪರ್ ಪಾರ್ಟ್ ಫಿಕ್ಸ್ಡ್ ಇರುತ್ತೆ, ಒಳಗಡೆ ಪಾರ್ಟ್ ಮಾತ್ರನೇ ರೊಟೇಟ್ ಆಗುತ್ತೆ. ಇದನ್ನ ಇನ್ನು ಕ್ಲಿಯರ್ ಆಗಿ ಹಾಕ್ಬೇಕಂತಂದ್ರೆ ಇಲ್ಲಿ ದೊಡ್ಡದಾಗ ಹಾಕ್ತೀನಿ. ಸೊ ಈ ಪಾರ್ಟ್ ಏನಿದೆ ಅಲ್ಲ, ಈ ಫಸ್ಟ್ ಇನ್ನರ್ ಪಾರ್ಟ್ ಏನಿದೆ ಅಲ್ಲ, ಇನ್ನರ್ ಪಾರ್ಟ್ ಈಸ್ ಆಕ್ಚುಲಿ ಕನೆಕ್ಟೆಡ್ ಟು ದಿ ಶಾಫ್ಟ್. ಓಕೆ, ಇನ್ನರ್ ಪಾರ್ಟ್ ಈಸ್ ಕನೆಕ್ಟೆಡ್ ಟು ದಿ ಶಾಫ್ಟ್, ವೇರ್ ಆಸ್ ದ ಅಪ್ಪರ್ ಪಾರ್ಟ್ ಏನಿದೆ ಅಲ್ಲ, ಈ ಅಪ್ಪರ್ ಪಾರ್ಟ್ ಒಳಗಡೆ ಬಾಲ್ಸ್ ಇರ್ತವೆ. ಅಪ್ಪರ್ ಪಾರ್ಟ್, ಇನ್ನರ್ ಪಾರ್ಟ್ ಸೆಂಟರ್ ಅಲ್ಲಿ ಬಾಲ್ಸ್ ಇರುತ್ತೆ. ಈ ಬಾಲ್ಸ್ ಇದು ರೊಟೇಟ್ ಆದಂಗೆಲ್ಲ ಇದು ರೊಟೇಟ್ ಆಗುತ್ತೆ, ಬಟ್ ದಿಸ್ ಪಾರ್ಟ್ ವಿಲ್ ಬಿ ಎ ಫಿಕ್ಸ್ಡ್ ಒನ್. ಓಕೆ, ಆ ಫಿಕ್ಸೆಡ್ ಒನ್ಗೆ ನಾವೇನ್ ಮಾಡ್ತೀವಿ, ಒಂದು ಕೇಸಿಂಗ್ ಹಾಕ್ಬಿಟ್ಟು ಇದನ್ನ ಸ್ಟ್ಯಾಂಡ್ ಹಾಕಿ ಕೂಡಿಸ್ತೀವಿ ಅನ್ಮಾತು. ಓಕೆ, ಇದು ನಮ್ಗೆ ರೊಟೇಟ್ ಆಯ್ತು ಅಂತ ಅಂದಾಗ ರೋಟರ್ ಶಾಫ್ಟ್ ರೊಟೇಟ್ ಆಗುತ್ತೆ. ನಾವು ಈ ಬಾಲ್ ಬೇರಿಂಗ್ ಈ ಸೆಂಟರ್ ಪಾರ್ಟಿಗೆ ಏನೇ ಕನೆಕ್ಟ್ ಮಾಡಿದ್ರು ಸಹ ಅದನ್ನು ಸಹ ರೊಟೇಟ್ ಆಗುತ್ತೆ ಹೊರಗಡೆ, ಔಟೈಡ್ ಎಂಡ್ ಅಲ್ಲಿ. ಸೊ ಈ ಕಡೆ ಎಂಡ್ ಅಲ್ಲಿ ನಾವು ಒಂದ್ ಸೈಡ್ ನ ಡ್ರೈವ್ ಎಂಡ್ ಅಂತ ಕರಿತೀವಿ, ಇನ್ನೊಂದು ನಾನ್ ಡ್ರೈವ್ ಎಂಡ್ ಅಂತ ಕರಿತೀವಿ, ನಾನ್ ಡ್ರೈವ್ ಎಂಡ್. ಓಕೆ, ನಾನ್ ಡ್ರೈವ್ ಎಂಡ್ ಅಂದ್ರೆ ಇಲ್ಲೇನಿರಲ್ಲ, ಇಲ್ಲೇನ್ ಕನೆಕ್ಟೆಡ್ ಪಾರ್ಟ್ ಇರಲ್ಲ. ಈ ಕಡೆನಿಂದ ನಾವು ಯಾವ್ದಾದ್ರು ಒಂದ್ ಏನಾರು ರೊಟೇಟ್ ಮಾಡಕ್ ಇಟ್ಟಿರ್ಬೋದು, ಒಂದು ಇಂಪೆಲ್ಲರ್ ಇಟ್ಟಿರ್ಬೋದು. ಓಕೆ, ಹಿಯರ್ ಐ ವಿಲ್ ಪುಟ್ ಒಂದು ಇಂಪೆಲ್ಲರ್ ಅಂತಂದೇನು, ಈ ತರ ರೆಕ್ಕೆಗಳು ಇರ್ತವೆ. ಓಕೆ, ಪಂಪ್ನ ಯಾವ್ದು ನೀರ್ನ ಎತ್ತೋದಕ್ಕೆ ಯೂಸ್ ಮಾಡುತ್ತೆ, ಇಂಪೆಲ್ಲರ್ ಅಂತ ಕರಿತೀವಿ. ಏನು, ವಿ ಕಾಲ್ ದಿಸ್ ಆಸ್ ಎ ಇಂಪೆಲ್ಲರ್. ಸೊ ಈ ರೋಟರಿ ಪಾರ್ಟ್ ನ ರೊಟೇಟ್ ಮಾಡುತ್ತೆ. ಈ ಕಡೆ ನಮ್ಗೆ ಏನಿರುತ್ತೆ, ಶಾಫ್ಟ್ ಇರುತ್ತೆ. ಓಕೆ, ಶಾಫ್ಟ್ ಇರುತ್ತೆ. Okay, like this. So now you guys understood like how it is rotating ಅನ್ನೋದು. Okay, this is a non drive end, ND ಅಂತ ಕರಿತೀವಿ. ಒಂದ್ ಸೈಡ್ ಏನಿರುತ್ತೆ ಫಿಕ್ಸ್ ಆಗಿರುತ್ತಲ್ಲ, ಇದು ನಾನ್ ಡ್ರೈವ್ ಎಂಡ್, ಅಂಡ್ ಈ ಸೈಡ್ ಫಿಕ್ಸ್ ಆಗಿರುತ್ತೆ, ಬಟ್ ಈ ಕಡೆ ನಾವು ರೋಟರ್ ನ ಇನ್ನೊಂದಕ್ಕೆ ಕನೆಕ್ಟ್ ಮಾಡಿರ್ತೀವಿ, ಒಂದು ಕಪ್ಲಿಂಗ್ ಹಾಕ್ಬಿಟ್ಟು. ಓಕೆ, ದಟ್ ಈಸ್ ಹೌ ಇಟ್ ರೊಟೇಟ್ಸ್. ಓಕೆ, ಇಂಡಕ್ಷನ್ ಮೋಟರ್ ಅಂತಂದ್ರೆ ಈ ತರ ಇದೆ. ಬಟ್ ಇಂಡಕ್ಷನ್ ಮೋಟರ್ ಅಲ್ಲಿ ನಮಗೆ ಟೂ ಟೈಪ್ಸ್ ಆಫ್ ಇಂಡಕ್ಷನ್ ಮೋಟರ್. ಯಾವ್ದು, ಒಂದು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಂತ ಕರಿತೀವಿ, ಒನ್ ವಿ ಕಾಲ್ ಇಟ್ ಆಸ್ ಎ ಸ್ಲಿಪ್ ರಿಂಗ್,
and another we call it as a squirrel gauge. SQUIRREL, squirrel cage, squirrel cage. Okay, squirrel cage induction motor and slip ring induction motor. ಇದರಲ್ಲಿ ನಾವು ಡೀಟೇಲ್ ಆಗಿ ಆದ್ಮೇಲೆ ಡಿಸ್ಕಸ್ ಮಾಡೋಣ. ಬಟ್ ಫಸ್ಟ್ ನಾವು ಟಾಪಿಕ್ ಬಂದಾಗ ಇವಾಗ ಮೋಟರ್ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಯ್ತು, ಏನೇನ್ ಪಾರ್ಟ್ಸ್ ಇರುತ್ತೆ ಅಂತ. ಈಗ ನಾವು ಸಿಂಗಲ್ ಫೇಸ್ ಮೋಟರ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಸಿಂಗಲ್ ಫೇಸ್ ಮೋಟರ್ ಅಲ್ಲಿ ನಾನು ಏನ್ ಹಾಕಿದ್ದೀನಿ ಇಲ್ಲಿ, ಫಸ್ಟ್ ಒಳಗಡೆ ಶಾಫ್ಟ್ ಇರುತ್ತೆ, ಶಾಫ್ಟ್ ಆದ್ಮೇಲೆ ಹೊರಗಡೆ ಏನಿದೆ ನೋಡಿ, ರೋಟರ್ ಇದೆ. ಓಕೆ, ಶಾಫ್ಟ್ ಗೆ ರೋಟರ್ ಕನೆಕ್ಟೆಡ್ ಇರುತ್ತೆ. ಇದೆಲ್ಲ ಸಾಲಿಡ್ ಐರನ್ ಬಾಡಿ, ಸಾಲಿಡ್, ಇಟ್ ಈಸ್ ಅ ಸಾಲಿಡ್ ಐರನ್ ಬಾಡಿ. ಓಕೆ, ಸಾಲಿಡ್ ಇರುತ್ತೆ ಪಾರ್ಟ್ ಇದು. ಇದ್ರ ಮೇಲೆ ಏನಿದೆ ಅಲ್ಲ ಈ ರೋಟರ್ ಮೈಟ್ ಬಿ ಆಫ್ ಟೂ ಡಿಫರೆಂಟ್ ಟೈಪ್ಸ್. ಇದು ನಾವು ಸ್ಲಿಪ್ ರಿಂಗ್ ಅಂಡ್ ಸ್ಕ್ವಿರಲ್ ಗೇಜ್ ಅಂತ ಏನ್ ಸೆಗ್ರಿಗೇಟ್ ಮಾಡಿದೀವಲ್ಲ, ದಟ್ ಸೆಗ್ರಿಗೇಷನ್ ಈಸ್ ಡನ್ ಪ್ಯೂರ್ಲಿ ಆನ್ ಬೇಸಿಸ್ ಆಫ್ ರೋಟರ್ ಡಿಸೈನ್. ಓಕೆ, ಈ ರೋಟರ್ ಏನಿದೆ ಅಲ್ಲ, ಈ ರೋಟರ್ ಡಿಸೈನ್ ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಇಫ್ ವಿ ಗಿವ್ ಎ ಸಾಲಿಡ್ ಐರನ್ ಬಾರ್ ವಿತ್ ಅಪ್ಪರ್ ಪಾರ್ಟ್ ಅಲ್ಲಿ ಕಾಪರ್ ಬಾರ್ಸ್ ಅಂತ ಕೊಡ್ತೀನಿ ನಾನು, ಕಾಪರ್ ಬಾರ್ಸ್. ಓಕೆ, ಕಾಪರ್ ಬಾರ್ಸ್ ಈ ತರ ಇದೇನ್ ತೋರಿಸ್ತಾ ಇದೀನಲ್ಲ, ಈ ಲೈನ್ಸ್ ನಿಮಗೆ ಕಾಪರ್ ಬಾರ್ ಇದೆ ಅಂತ ಇಟ್ಕೊಳ್ಳಿ. ಓಕೆ, ಕಾಪರ್ ಬಾರ್ಸ್ ಇಲ್ಲಿ ಎಂಡ್ ಅಲ್ಲಿ ನಾನೇನ್ ಮಾಡಿರ್ತೀನಿ, ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀನಿ. ಶಾರ್ಟ್ ಸರ್ಕ್ಯೂಟ್ ನಿಮಗೆ ಓಪನ್ ಸರ್ಕ್ಯೂಟ್, ಶಾರ್ಟ್ ಸರ್ಕ್ಯೂಟ್, ಕ್ಲೋಸ್ ಸರ್ಕ್ಯೂಟ್ ಅಂತ ಏನಂತ ನಾನು ಹೇಳಿದೆ. ಯಾವ್ದ್ರಲ್ಲಿ ಕರೆಂಟ್ ಜಾಸ್ತಿ ಇರುತ್ತೆ, ಯಾವ್ದ್ರಲ್ಲಿ ಕರೆಂಟ್ ಕಡಿಮೆ ಇರುತ್ತೆ, ಹೇಳಿ ಯಾರನ್ನ ನೋಡೋಣ ಅಂತ. ಓಪನ್ ಸರ್ಕ್ಯೂಟ್ ಅಂತ ಅಂದ್ರೆ ಏನು, ಕರೆಂಟ್ ಫ್ಲೋ ಇರಲ್ಲ. ಕರೆಕ್ಟ್, ಓಪನ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಇರಲ್ಲ, ಓನ್ಲಿ ವೋಲ್ಟೇಜ್ ಇರುತ್ತೆ. ಓಕೆ, ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ಅಲ್ಲ ಕ್ಲೋಸ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಏನಿರುತ್ತೆ, ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ನಮಗೆ ಲೋಡ್ ಮುಖಾಂತರ ಫ್ಲೋ ಆಗಲ್ಲ. ನಾನು ನಿನ್ನೆ ತೋರಿಸಿದ್ದೆ ಲೋಡ್ ಅಂತ ಹೇಳಿ ಒಂದು ಡಬ್ಬೆ ಹಾಕಿ ತೋರಿಸಿದ್ದೆ. ಬಟ್ ಇದು ಫೇಸ್, ಇದು ನ್ಯೂಟ್ರಲ್ ಇದೆ ಅಂತಂದ್ರೆ ಲೋಡ್ ಮುಖಾಂತರ ಫ್ಲೋ ಆಗಲ್ಲ, ಇಲ್ಲೇ ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ. ಸೊ ಕರೆಂಟ್ ಟೇಕ್ಸ್ ದಿಸ್ ಪಾತ್, ಕರೆಂಟ್ ಟೇಕ್ಸ್ ದ ಅನದರ್ ಪಾತ್ ಅದರ್ ದೆನ್ ದ ಲೋಡ್. ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಆರ್ ಬಂದ್ಬಿಟ್ಟು ಏನಿರುತ್ತೆ, ರೆಸಿಸ್ಟೆನ್ಸ್ ವಿಲ್ ಬಿ ಝೀರೋ. ಅಂದ್ರೆ ಕರೆಂಟ್ ವಿಲ್ ಬಿ ಡೆಫಿನೆಟ್ಲಿ ಇನ್ಫಿನಿಟಿ. ಅಂದ್ರೆ ಇನ್ಫಿನಿಟಿ ಅಂದ್ರೆ ಅಷ್ಟು ಜಾಸ್ತಿ ಹೋಗ್ಬಿಡುತ್ತೆ ಕರೆಂಟ್. ಶಾರ್ಟ್ ಸರ್ಕ್ಯೂಟ್ ಅಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ತಗೊಂಡ್ಬಿಟ್ಟು ಏನಾಗುತ್ತೆ, ಈ ಕಂಡಕ್ಟರ್ ಸುಟ್ಟೋಗ್ಬಿಡ್ಬೇಕು, ಆ ತರ ಕರೆಂಟ್ ಹೋಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಎ ಶಾರ್ಟ್ ಸರ್ಕ್ಯೂಟ್. ಓಕೆ, ಈ ಕೇಸ್ ಅಲ್ಲಿ ಈ ರೋಟರ್ ಬಾರ್ಸ್ ನ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ ಅಟ್ ದ ಎಂಡ್ಸ್. ಓಕೆ, ಓನ್ಲಿ ಅಟ್ ದ ಎಂಡ್ಸ್. ಶಾರ್ಟ್ ಸರ್ಕ್ಯೂಟ್ ಅಂದ್ರೆ ಇಲ್ಲಿ ನಾವು ಫೇಸ್ ಅಂಡ್ ನ್ಯೂಟ್ರಲ್ ನ ಶಾರ್ಟ್ ಮಾಡ್ತಾ ಇಲ್ಲ, ಓನ್ಲಿ ಈ ರೋಟರ್ ಬಾರ್ ಏನಿದೆ ಅಲ್ಲ, ಈ ರೋಟರ್ ಬಾರ್ ನ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ. ನೀವು ಒಂದು ತಿಳ್ಕೊಬೇಕು, ನಾವು ಯಾವಾಗ ಸಪ್ಲೈನ ಕೊಡ್ತೀವಿ ಆಗ ಮಾತ್ರ ಈ ತರ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸ್. ಬಟ್ ಈ ಕೇಸ್ ಅಲ್ಲಿ ನೋಡಿ, ಇದು ನಾವು ರೋಟರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾ ಇದೀವಿ. ಇದು ನೀವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಓನ್ಲಿ ಇನ್ ದ ರೋಟರ್ ಅಲ್ಲಿರೋ ಕಾಪರ್ ಬಾರ್ಸ್ ನ ಶಾರ್ಟ್ ಮಾಡ್ತಾ ಇದೀವಿ, ಬಟ್ ಇದಕ್ಕೆ ಯಾವುದೇ ತರ ಡೈರೆಕ್ಟ್ ಆಗಿ ಸಪ್ಲೈ ಕೊಡ್ತಾ ಇಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ಬಟ್ ಸಪ್ಲೈ ಯಾವ್ದು ಕೊಡ್ತಾ ಇದೀವಿ ನೋಡಿ, ಇಲ್ಲಿ ಮೇಲೇನು ವೈಂಡಿಂಗ್ ತೋರಿಸ್ತಾ ಇದೀನಲ್ಲ, ಈ ವೈಂಡಿಂಗ್ ದಟ್ ಈಸ್ ಕಾಲ್ಡ್ ಎಸ್ ಎ ಸ್ಟೇಟರ್. ಓಕೆ, ಸ್ಟೇಟರ್ ಇಲ್ಲಿ ಹಾಕಿದೆ ನೋಡಿ, ದಿಸ್ ಈಸ್ ಅ ಸ್ಟೇಟರ್. ಓಕೆ, ಈ ವೈಂಡಿಂಗ್ ಏನಿಲ್ಲ ಇದು ಸ್ಟೇಟರ್. ಸ್ಟೇಟರ್ ಅಂತ ಅಂದ್ರೆ ಏನು, ಸ್ಟೇಟರ್ ಈಸ್ ನಥಿಂಗ್ ಬಟ್ ಎ ಸ್ಟೇಷನರಿ ಪಾರ್ಟ್. ಓಕೆ, ಒಂದು ಸ್ಟೇಟರ್ ಅಂತ ಏನು, ಸ್ಟೇಟರ್ ಈಸ್ ನಥಿಂಗ್ ಬಟ್ ಎ ಸ್ಟೇಷನರಿ. ಓಕೆ, ಈ ಸ್ಟೇಷನರಿ ಪಾರ್ಟ್ ಮಾತ್ರನೇ ನಾವು ಪವರ್ ಸಪ್ಲೈ ಫೀಡ್ ಮಾಡ್ತಾ ಇದೀವಿ. ದಟ್ ಈಸ್ ವಾಟ್ ಪವರ್ ಸಪ್ಲೈ, ಸಿಂಗಲ್ ಫೇಸ್ ಪವರ್ ಸಪ್ಲೈ. ಯಾಕೆ ನಾವು ಸಿಂಗಲ್ ಫೇಸ್ ಮೋಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ವಿ ಆರ್ ಗೋಯಿಂಗ್ ಟು ಫೀಡ್ 230 volts 50 hertz AC ಸಪ್ಲೈ ಟು ದಿಸ್ ವೈಂಡಿಂಗ್. ಈ ವೈಂಡಿಂಗ್ AC ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಇವಾಗ ನೋಡಿ ನಾವು ಬರೀ ಒಂದೇ ವೈಂಡಿಂಗ್ ಕೊಟ್ಟಿದೀವಿ, ಯಾವುದೇ ತರ ಅದರ್ ಎಕ್ಸ್ಟರ್ನಲ್ ಡಿವೈಸಸ್ ಇಲ್ಲ. ಏನಾಗುತ್ತೆ, ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ರೋಟರ್ ರೊಟೇಟ್ ಆಗ್ಬೇಕಂದ್ರೆ ನಮ್ಗೆ ಏನ್ ಕ್ರಿಯೇಟ್ ಆಗಬೇಕು, ಒಳಗಡೆ ಟಾರ್ಕ್ ಅನ್ನೋದು ಒಂದು ಟರ್ಮ್ ಬರುತ್ತೆ. ಟಾರ್ಕ್, ವಾಟ್ ಇಸ್ ದ ಟಾರ್ಕ್? ಇವಾಗ ಯಾವ್ದೋ ಒಂದು ರೊಟೇಟ್ ಆಗ್ಬೇಕಂದ್ರೆ ನಾವು ಏನೋ ಒಂದು ಕೊಡ್ಬೇಕಲ್ವಾ. ಸೊ ಅಂದ್ರೆ ಇವಾಗ ಒಳಗಡೆ ಇದು ಬರೀ ಈ ವೈಂಡಿಂಗ್ ಗೆ ನಾವು ಪವರ್ ಸಪ್ಲೈ ಕೊಟ್ಬಿಟ್ರೆ ಸರೋಗ್ಬಿಡುತ್ತಾ? ವೈಂಡಿಂಗ್ ಅಂದ್ರೆ ಈ ತರ ನಾನು ಹೊರಗಡೆ ವೈಂಡಿಂಗ್ ನ ಕೈನಲ್ಲಿ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು AC ಪವರ್ ಸಪ್ಲೈ ಕೊಡ್ತೀನಿ, ಏನಾಗುತ್ತೆ? ಏನೂ ಆಗಲ್ಲ, ಇದ್ರ ಸುತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಓಕೆ, ಇದ್ರ ಸುತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದು ರೊಟೇಟ್ ಆಗುತ್ತೆ, ಏನಾರ ಮುಂದಕ್ಕೆ ತಗೊಂಡ್ಬಂದು ಯಾವ್ದಾನ ಒಂದು ಡಿವೈಸ್ ತಗೊಂಡ್ಬಂದೆ ರೊಟೇಟ್ ಆಗುತ್ತಾ? ರೊಟೇಟ್ ಆಗದೇ ಇಲ್ಲ. ವೈ? ಬಿಕಾಸ್ ಇನ್ ಆರ್ಡರ್ ಟು ಕ್ರಿಯೇಟ್ ಎ RMF ಅಂದ್ರೆ ಏನು, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿ ಬರ್ದಿದೆ ನೋಡಿ, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಈ ಸೆಂಟ್ರಲ್ಲಿ ನಾನೇನು ಈ ಬ್ಲಾಕ್ ಡಾಟ್ಸ್ ತೋರಿಸ್ತಾ ಇದೀನಲ್ಲ, ಅದು ಗ್ಯಾಪ್ ಅನ್ಮಾತು, ಗ್ಯಾಪ್ ಬಿಟ್ವೀನ್ ದ ಸ್ಟೇಟರ್ ಅಂಡ್ ದ ರೋಟರ್. ನೀವು ಯಾವ್ದಾನ ಒಂದು ಇಂಡಕ್ಷನ್ ಮೋಟರ್ನ ಓಪನ್ ಮಾಡಿ ನೋಡಿದೆ, ಯು ಗೈಸ್ ವಿಲ್ ಕಮ್ ಟು ನೋ ದೇರ್ ಇಸ್ ಎ ಸ್ಮಾಲ್ ಮೈನ್ಯೂಟ್ ಗ್ಯಾಪ್. ವೈ ದಟ್ ಗ್ಯಾಪ್ ಇಸ್ ಗಿವನ್ ಅಂತಂದ್ರೆ,
when this AC supply is given to the stator, ಆಗ ಏನಾಗುತ್ತೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಇದ್ರ ಸರೌಂಡಿಂಗ್ ಅಲ್ಲಿ. ಕರೆಕ್ಟಾ? ಇದ್ರ ಸರೌಂಡಿಂಗ್ ಅಲ್ಲಿ ಏನಾಗುತ್ತೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಬಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರೋದು ಒಂದು ಟಾರ್ಕ್ ನ ಜನರೇಟ್ ಮಾಡಬೇಕು ಅಂತಂದ್ರೆ ನಮಗೆ ಒಂದ್ ಫೇಸ್ ಇದ್ರೆ ಸರೋಗಲ್ಲ. ಒಂದ್ ಫೇಸ್ ಇದ್ದೇ ಸರೋಗಲ್ಲ, ನೆನ್ಪಿಟ್ಕೊಳ್ಳಿ ಗಾಯ್ಸ್, ಇದು ವೆರಿ ಇಂಪಾರ್ಟೆಂಟ್. ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ಅಲ್ಲಿ ವಿ ಕೆನಾಟ್ ಸ್ಟಾರ್ಟ್ ಎ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟರ್ ವಿತೌಟ್ ಸ್ಪ್ಲಿಟಿಂಗ್ ದ ಫೇಸ್. ಇಸ್ ಇಟ್ ಕ್ಲಿಯರ್? ಅದಕ್ಕೆ ನೀವು ಎಲ್ಲೇ ನಿಮ್ಮ ಇಂಡಕ್ಷನ್ ಮೋಟರ್ಸ್ ಅಲ್ಲಿ ನೋಡಿರ್ತೀರಾ ಅಥವಾ ನಿಮ್ ಫ್ಯಾನ್ಸ್ ಅಲ್ಲಿ ನಿಮ್ ಅಂದ್ರೆ ನಾರ್ಮಲ್ ಆಗಿ ಫ್ಯಾನ್ ನೋಡಿರ್ತೀರಲ್ಲ, ಫ್ಯಾನ್ ಸಹ ಒಂದು ಕೆಪಾಸಿಟರ್ ಇರುತ್ತೆ. ವೈ? ದ ಕೆಪಾಸಿಟರ್, ವಾಟ್ ಡಸ್ ಇಟ್ ಡೂ? ಕೆಪಾಸಿಟರ್ ಏನ್ ಮಾಡುತ್ತೆ, ಈ ಫೇಸ್ ನ ಅಂದ್ರೆ ಇದ್ರಲ್ಲಿ ಹೋಗ್ತಿರೋದು ಒಂದೇ ಕರೆಂಟ್. ಕರೆಕ್ಟ್? ಯಾಕಂದ್ರೆ ನಮಗ ಹತ್ರ ಒಂದೇ ಇದೆ. ದಿಸ್ ಈಸ್, ಇವಾಗ ನಾವು ಇದನ್ನ ನಾನು ಇವಾಗ ಮೈನ್ ವೈಂಡಿಂಗ್ ಅಂತ ಕರೆದ್ರೆ ಅದನ್ನ ನಾನು ಮೈನ್ ಕರೆಂಟ್ ಅಂತ ಕರಿಬಹುದು. ಆ ವೈಂಡಿಂಗ್ ಒಳಗಡೆ ಹೋಗೋ ಕರೆಂಟ್ ನಾನು ಮೈನ್ ಕರೆಂಟ್ ಅಂತ ಕರಿತೀನಿ. ಆ ಮೈನ್ ಕರೆಂಟ್ ಇಂದ ಬರೀ ನನಗೆ ಏನಾಗುತ್ತೆ, ಒಂದು ನಾರ್ಮಲ್ ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ ಅಷ್ಟೇ. ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಏನಾಗುತ್ತೆ, ಡಿವೈಸ್ ರೊಟೇಟ್ ಆಗಲ್ಲ. ಇವೊಂದು ನಾನು ಇಲ್ಲಿ ಕಾಪರ್ ಬಾರ್ಸ್ ನ ಶಾರ್ಟ್ ಮಾಡಿದ್ರು, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ನನಗೆ ಈ ಕಾಪರ್ ಬಾರ್ಸ್ ಲಿಂಕ್ ಆದಾಗ ಏನಾಗುತ್ತೆ, ಒಂದು ಮ್ಯೂಚುವಲ್ ಇಂಡ್ಯೂಸ್ಡ್ EMF ಒಳಗಡೆ ಕ್ರಿಯೇಟ್ ಆಗುತ್ತೆ. ಕರೆಕ್ಟಾ? ನಾನು ಟ್ರಾನ್ಸ್ಫಾರ್ಮರ್ ಎಕ್ಸ್ಪ್ಲೈನ್ ಮಾಡ್ಬೇಕಾದಾಗ ಹೇಳಿದ್ದೆ ಏನಂತೇಳಿ, ಒಂದು ಪ್ರೈಮರಿ ಇನ್ನೊಂದು ಸೆಕೆಂಡರಿ ಇರುತ್ತೆ. ಪ್ರೈಮರಿಗೆ ನಾವು AC ಸಪ್ಲೈ ಕೊಟ್ಟಾಗ ಏನಾಯ್ತು, ಇಲ್ಲಿ ಸರೌಂಡಿಂಗ್ ಅಲ್ಲಿ ಒಂದು ಆಲ್ಟರ್ನೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಯ್ತು. ಬಟ್ ಇಲ್ಲಿ ನಾವು ಕೋರ್ ಅಂತಂದ್ರೆ ಐರನ್ ಕೋರ್ ಮೇಲೆ ನಾವು ಈ ವೈಂಡಿಂಗ್ ನ ಸುತ್ತಿರ್ತೀವಿ. ಒಂದು ಪ್ರೈಮರಿ ಸೈಡ್ ಅಂದ್ರೆ ಇದು ದಿಸ್ ಪಾರ್ಟ್, ಈ ಪ್ರೈಮರಿ ಸೈಡ್ ನಾವು ಪವರ್ ಸಪ್ಲೈ ಕೊಟ್ಟಾಗ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರೋದು ಈ ಐರನ್ ಕೋರ್ ನ ಸಹ ಮ್ಯಾಗ್ನೆಟೈಸ್ ಮಾಡುತ್ತೆ. ಬಟ್ ಈ ಕೇಸಲ್ಲಿ ಏನ್ ಮಾಡ್ತಾ ಇದೆ, ಇಲ್ಲಿ ಸೆಂಟ್ರಲ್ ಏನು ಇಲ್ಲ, ಗಾಳಿ, ಏರ್ ಅಂದ್ರೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನ ಮ್ಯಾಗ್ನೆಟೈಸ್ ಮಾಡುತ್ತೆ ಅಷ್ಟೇ. ಆ ಗ್ಯಾಪ್ ನ ಮ್ಯಾಗ್ನೆಟೈಸ್ ಮಾಡಿದ್ರೆ ಈ ರೋಟರ್ ರೊಟೇಟ್ ಆಗುತ್ತಾ? ಇಲ್ಲ, ರೊಟೇಟ್ ಆಗಲ್ಲ. ಸೊ ಇನ್ ಆರ್ಡರ್ ಟು ಕ್ರಿಯೇಟ್ ಎ ಟಾರ್ಕ್ ವಿ ನೀಡ್ 2 ಫೇಸ್ ಕರೆಂಟ್ಸ್. ಓಕೆ, ಮಿನಿಮಮ್ 2 ಫೇಸ್ ಕರೆಂಟ್ಸ್ ಬೇಕು. ಆ 2 ಫೇಸ್ ಕರೆಂಟ್ಸ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಟು ಕ್ರಿಯೇಟ್ ಎ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಎಫ್ ಇದೆ ಆಕ್ಚುಲಿ, rotating magnetic field, we need minimum 2 phases. That is a starting current as well as a main winding current. ಇಲ್ಲಿ ನೋಡಿ, ಮೈನ್ ವೈಂಡಿಂಗ್ ಕರೆಂಟ್ ಅಂತ ಕೊಟ್ಟಿದ್ದಾನೆ ಒಂದು. ಇದನ್ನ ನೀವು ರನ್ನಿಂಗ್ ಅಂತಾನು ಸಹ ಕರಿಬಹುದು. ಏನು ರನ್ನಿಂಗ್ ಕರೆಂಟ್ ಅಂತಾನು ಕರಿಬಹುದು. ಅಂಡ್ ಸ್ಟಾರ್ಟಿಂಗ್ ಕರೆಂಟ್ ಅಂತಂದ್ರೆ ದಿಸ್ ಕರೆಂಟ್ ಯು ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಅನ್ ಆಕ್ಸಿಲರಿ ಕರೆಂಟ್. ವೈ ಅಂತಂದ್ರೆ ನಾನು ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ ನೋಡೋಣ. ಇವಾಗ ಈ ಕೇಸಲ್ಲಿ ಏನಾಯ್ತು, ಮೋಟರ್ ರೊಟೇಟ್ ಆಗಲ್ಲ, ಬರೀ ಈ ತರ ವೈಂಡಿಂಗ್ ಅಷ್ಟೇ ಇತ್ತು, ಕೆಪಾಸಿಟರ್ ಇಲ್ಲ, ಬರೀ ಒಳಗಡೆ ಏರ್ ಇದೆ, ಈ ತರ ರೋಟರ್ ಇದೆ ಅಂದ್ರೆ ರೊಟೇಟ್ ಆಗಲ್ಲ. ಸೊ ನೌ ಇನ್ ದ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡಿ, ಕೆಪಾಸಿಟರ್ ಸ್ಟಾರ್ಟ್, ಇಂಡಕ್ಷನ್ ರನ್ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಮೋಟರ್ ರೊಟೇಟ್ ಆಗ್ಬೇಕಂದ್ರೆ ನಮಗೆ ಒಂದು ಕೆಪಾಸಿಟರ್ ಬೇಕು. ನೋಡಿ ಇದ್ರಲ್ಲಿ ಏನಾಗಿದೆ, 2 ವೈಂಡಿಂಗ್ಸ್ ಹಾಕಿದೀವಿ ನಾವು. ಓಕೆ, ಒಂದು ಎಕ್ಸ್ಟ್ರಾ ವೈಂಡಿಂಗ್ ಬಂದಿದೆ, ಈ ಎಕ್ಸ್ಟ್ರಾ ವೈಂಡಿಂಗು ಏನಾಗಿದೆ ನೋಡಿ, ಈ ಪರ್ಟಿಕ್ಯುಲರ್ ವೈಂಡಿಂಗು, ಈ ವೈಂಡಿಂಗ್ ಏನಿದೆ ಅಲ್ಲ, ಈ ವೈಂಡಿಂಗ್ ಅಲ್ಲಿ ಹೋಗ್ತಿರೋ ಕರೆಂಟು ನಾನು ಇದನ್ನ ಮೈನ್ ವೈಂಡಿಂಗ್ ಆರ್ ರನ್ನಿಂಗ್ ವೈಂಡಿಂಗ್ ಅಂತ ಕರಿತಿದ್ದೀನಿ. ಇದು ನಮ್ಗೆ ಏನಾಗಿದೆ ನೋಡಿ, ಡೈರೆಕ್ಟ್ ಪವರ್ ಸಪ್ಲೈ ಕನೆಕ್ಟೆಡ್ ಇದೆ. ಓಕೆ, ಡೈರೆಕ್ಟ್. ನಾನು ನಿಮ್ಗೆ ಸೀರೀಸ್ ಪ್ಯಾರಲಲ್ ಹೇಳ್ಕೊಟ್ಟಿದ್ದೆ ಅಲ್ವಾ, ಸೀರೀಸ್ ಪ್ಯಾರಲಲ್ ನೋಡಿ. ಇದು ಏನ್ ಪವರ್ ಸಪ್ಲೈ ಇದು ಯಾವ ತರ ಸರ್ಕ್ಯೂಟ್? R1 R2 ಟೋಟಲ್ ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂದ್ರೆ ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಇದ್ರದ್ದು? ಕರೆಕ್ಟ್, 1/R1 plus 1/R2. ಅಥವಾ when 2 resistances are there, you guys can write it like R1 into R2 divided by R1 plus R2. ಸೊ ಇವು ಎರಡು ಯಾವ ಸರ್ಕ್ಯೂಟ್? ಪ್ಯಾರಲಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆ, ವಿ ಕಾಲ್ ದಿಸ್ ಆಸ್ ಎ ಪ್ಯಾರಲಲ್ ಸರ್ಕ್ಯೂಟ್. ಯಾಕಂದ್ರೆ ಸೀರೀಸ್ ಅಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಈ ತರ ಇರುತ್ತೆ, ಸೀರೀಸ್ ಕನೆಕ್ಟೆಡ್ ಇರುತ್ತೆ ಈ ತರ. ಓಕೆ, ಸೀರೀಸ್ ಕನೆಕ್ಟೆಡ್. ಬಟ್ ಈ 2 ವೈಂಡಿಂಗ್ಸ್ ಯಾವ ತರ ಕನೆಕ್ಟೆಡ್ ಇದೆ ನೋಡಿ, ಪವರ್ ಸಪ್ಲೈ ಇಲ್ಲಿದೆ, ಡೈರೆಕ್ಟ್ ಆಗಿ ಒಂದು ವೈಂಡಿಂಗ್, ಡೈರೆಕ್ಟ್ ಆಗಿ ಈ ಕಡೆ ಒಂದು ವೈಂಡಿಂಗ್ ಕಂಪ್ಲೀಟ್ ಆಗಿ ಪವರ್ ಸಪ್ಲೈ ಕನೆಕ್ಟೆಡ್ ಇದೆ. ಇಲ್ಲಿ ನೋಡಿ, ಇದೇನ್ ಪವರ್ ಸಪ್ಲೈ ಒಂದು ರೆಸಿಸ್ಟರ್ ಗೆ ಕಂಪ್ಲೀಟ್ ಆಗಿ ಕನೆಕ್ಟೆಡ್ ಇತ್ತು, ಅಂದ್ರೆ ಪಾಸಿಟಿವ್ ಟರ್ಮಿನಲ್ ಒಂದ್ ಸೈಡ್, ನೆಗೆಟಿವ್ ಟರ್ಮಿನಲ್ ಒಂದ್ ಸೈಡ್. ಇಲ್ಲಿ ನೋಡಿ, ಇದನ್ನ ನಾನು ನ್ಯೂಟ್ರಲ್ ಅಂತ ತಗೊಂಡ್ರೆ ಒಂದು ಫೇಸ್ ಡೈರೆಕ್ಟ್ ಆಗಿ ಕನೆಕ್ಟೆಡ್ ಇದೆ, ಇನ್ನೊಂದು ನ್ಯೂಟ್ರಲ್ ಡೈರೆಕ್ಟ್ ಆಗಿ ಕನೆಕ್ಟೆಡ್ ಇದೆ. ಆದ್ಮೇಲೆ ಈ ಸ್ಟಾರ್ಟಿಂಗ್ ವೈಂಡಿಂಗ್ ಆರ್ ಆಕ್ಸಿಲರಿ ವೈಂಡಿಂಗ್ ಅಂತ ಏನ್ ಕರಿತೀನಿ, ಈ ವೈಂಡಿಂಗ್ ಸಹ ನೋಡಿ
ಇಲ್ಲಿ ಡೈರೆಕ್ಟ್ ಆಗಿ ಕನೆಕ್ಟೆಡ್ ಇದೆ ನ್ಯೂಟ್ರಲ್. ಇನ್ನೊಂದು ಫೇಸ್ ಹೋಗಿ ಕನೆಕ್ಟ್ ಮಾಡ್ಬೇಕಾಯ್ದಾಗ ಮಾತ್ರ ಇಲ್ಲಿ ಸೀರೀಸ್ ಅಲ್ಲಿ ಒಂದು ಸ್ವಿಚ್, ಒಂದು ಕೆಪಾಸಿಟರ್ ಯಾವುದಕ್ಕೆ ಸ್ಟಾರ್ಟಿಂಗ್ ವೈಂಡಿಂಗ್ ಮಾತ್ರ ಕನೆಕ್ಟ್ ಮಾಡಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ನಾವು ಯಾವುದೇ ಒಂದು ಇಂಡಕ್ಷನ್ ಮೋಟರ್ನ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಏನಾಗಿರ್ಬೇಕು, ಒಂದು ಕೆಪಾಸಿಟರ್ ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಈವನ್ ಸ್ವಿಚ್ ಇದ್ರು ಸ್ವಿಚ್ ಇಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಸ್ವಿಚ್ ಅಂತ ಅಂದ್ರೆ ನಾವು ಜಸ್ಟ್ ಆನ್ ಆಫ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಈ ಕೇಸಲ್ಲಿ ಕೆಪಾಸಿಟರ್ ಏನ್ ಮಾಡುತ್ತೆ, ಈ ಒಂದು ಫೇಸ್ ನ ಟೂ ಫೇಸಸ್ ಆಗಿ ಸ್ಪ್ಲಿಟ್ ಮಾಡುತ್ತೆ. ಅಂದ್ರೆ ಈ ಫೇಸ್ ಅಲ್ಲಿ ಒಂದು ಹೋಗುತ್ತೆ, ಇನ್ನೊಂದು ಫೇಸ್ ಅಲ್ಲಿ ಸಹ ಕರೆಂಟ್ ನ ಒಂದು ಆಂಗಲ್ ಆಗಿ ಟಿಲ್ಟ್ ಮಾಡುತ್ತೆ. ಅದು ಯಾವ ತರ ಮಾಡುತ್ತೆ ನೋಡಿ, ಇಲ್ಲಿದೆ. ಇದನ್ನ ನಾನು ಸ್ಟಾರ್ಟಿಂಗ್ ಕರೆಂಟ್ ಅಂತ ಕರೆದ್ರೆ ಇದನ್ನ ನಾನು ಮೈನ್ ವೈಂಡಿಂಗ್ ಕರೆಂಟ್ ಅಂತ ಕರಿಬೇಕು. ನಿಮಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಈ ತರ ಬರುತ್ತೆ, ಲೈಕ್ ದ ಆಂಗಲ್ ಬಿಟ್ವೀನ್ ದ ಸ್ಟಾರ್ಟಿಂಗ್ ಅಂಡ್ ದ ಮೈನ್ ವೈಂಡಿಂಗ್ ಈಸ್ ಹೌ ಮಚ್, ಫೇಸ್ ಆಂಗಲ್. ಅದು ನಿಮಗೆ 90 ಡಿಗ್ರೀಸ್ ಅಂತ ಕರಿಬೇಕು. ಓಕೆ, ದಟ್ ಈಸ್ ಎಕ್ಸಾಕ್ಟ್ಲಿ 90 ಡಿಗ್ರೀಸ್. ಈ ವೈಂಡಿಂಗ್ಸ್ ಸಹ ಅದೇ ತರನೇ ಅರೇಂಜ್ ಮಾಡಿರ್ತಾರೆ. ಇದು ಬರೀ ವೈಂಡಿಂಗ್ಸ್ ಅಂತಂದ್ರೆ ಯಾವ್ದು ಪಾರ್ಟ್ ಇದು, ಸ್ಟೇಟರ್ ಪಾರ್ಟಾ ರೋಟರ್ ಪಾರ್ಟಾ? ಈ ಫಿಗರ್ ಅಲ್ಲಿ ನಾನು ತೋರಿಸಿದೆ ಅಲ್ವಾ, ಸ್ಟೇಟರ್ ಪಾರ್ಟ್ ಕರೆಕ್ಟ್. ಯಾಕಂದ್ರೆ ವೈಂಡಿಂಗ್ ಬರೋದು ಓನ್ಲಿ ಸ್ಟೇಟರ್. ಈ ಇದ್ರಲ್ಲಿ ನಾವು ಬರೀ ಒಂದೇ ವೈಂಡಿಂಗ್ ಕೊಟ್ಟಿದ್ವಿ, ಹಾಗಾಗಿ ಮೋಟರ್ ರೊಟೇಟೇ ಆಗಿಲ್ಲ, ಕರೆಕ್ಟಾ? ಬಟ್ ಈ ಕೇಸಲ್ಲಿ ನೋಡ್ರಿ, ನಾವು ಟೂ ವೈಂಡಿಂಗ್ಸ್ ಕೊಟ್ಟಿದ್ವಿ, ಎರಡೂ ಕರೆಂಟ್ ಹೋಗುತ್ತೆ. ಇದರಲ್ಲಿ ಒಂದು ಸ್ಟಾರ್ಟಿಂಗ್ ಕರೆಂಟ್, ಇದರಲ್ಲಿ ಒಂದು ಮೈನ್ ಕರೆಂಟ್, ಇದರಲ್ಲಿ ಒಂದು ಸ್ಟಾರ್ಟಿಂಗ್ ಕರೆಂಟ್. ಈ ಎರಡು ಕರೆಂಟು 90 ಡಿಗ್ರಿಗೆ ಶಿಫ್ಟ್ ಆಗಿದೆ. ಆದ್ರಿಂದ ನಮಗೆ ಆರ್ ಎಂ ಎಫ್ ಕ್ರಿಯೇಟ್ ಆಗುತ್ತೆ. ವಾಟ್ ಇಸ್ ದಟ್ ಆರ್ ಎಂ ಎಫ್? ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ದಟ್ ವಿಲ್ ಬಿ ಆಫ್ ಆಲ್ಮೋಸ್ಟ್ 1.5 ಟೈಮ್ಸ್ ಆಫ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆಫ್ ದಿ ಫ್ಲಕ್ಸ್. ಓಕೆ, ಇದೊಂದು ಸ್ಟ್ಯಾಂಡರ್ಡ್, ಇದೊಂದು ನೆನ್ಪಿಟ್ಕೊಳ್ಳಿ. ಆರ್ ಎಂ ಎಫ್ ಅಂತಂದ್ರೆ 1.5 ಟೈಮ್ಸ್ ಆಫ್ 5m ಅಂತ ಕರಿತೀವಿ. ಓಕೆ, ವಿ ಕಾಲ್ ಇಟ್ ಆಸ್ 1.5 ಟೈಮ್ಸ್ ಆಫ್ 5m. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಈಗ ಮೋಟರ್ ಹೆಂಗೆ ರೊಟೇಟ್ ಆಗುತ್ತೆ, ಯಾವಾಗ ರೊಟೇಟ್ ಆಗುತ್ತೆ ಅಂತ ಒಂದು ಐಡಿಯಾ ಬಂತು. ಅಂದೆ ರೋಟರ್ ಏನಿರುತ್ತೆ, ರೋಟರ್ ಇಲ್ಲೇ ಇರುತ್ತೆ, ಈ ತರ ಸುತ್ತಿರ್ತಾರ. ಓಕೆ, ರೋಟರ್ ಇಲ್ಲೇ ಇರುತ್ತೆ, ಈ ರೋಟರ್ ಸುತ್ತಿರ್ತಾರ, ಈ ತರ ರೊಟೇಟ್ ಇರುತ್ತೆ. ಬಟ್ ನಾವು ಮೈನ್ ವೈಂಡಿಂಗ್ ರೊಟೇಟ್ ಆಗೋದಕ್ಕೆ ಏನ್ ಇಂಪಾರ್ಟೆನ್ಸ್ ಅನ್ನೋದಕ್ಕೆ ಕೆಪಾಸಿಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ. ನಿಮ್ ಕ್ವಶನ್ ಈ ತರನು ಕ್ರಿಯೇಟ್ ಆಗ್ಬೋದು, ಹೌ ದ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಇನ್ ವಿತ್ ವಾಟ್ ವೈಂಡಿಂಗ್ ಅಂತಾನು ಕೇಳ್ಬೋದು. ಓಕೆ, ಹೌ ದ ಕೆಪಾಸಿಟರ್ ಕನೆಕ್ಟೆಡ್ ಇಸ್ ಅನದರ್ ಕ್ವಶನ್. ಈಸ್ ಇಟ್ ಪ್ಯಾರಲಲ್ ಕನೆಕ್ಟೆಡ್ ಆರ್ ಸೀರೀಸ್ ಕನೆಕ್ಟೆಡ್ ಅಂತ ಕೇಳ್ತಾರೆ. ಯು ಗೈಸ್ ಶುಡ್ ಟಿಕ್ is the series connected with the starting winding, starting or auxiliary winding. ಯಾಕೆಂದ್ರೆ ನೋಡಿ, ಸ್ಟಾರ್ಟಿಂಗ್ ವೈಂಡಿಂಗ್ ಅಥವಾ ಆಕ್ಸಿಲರಿ ವೈಂಡಿಂಗ್, ಸ್ಟಾರ್ಟಿಂಗ್ ವೈಂಡಿಂಗ್ ನ ನಾವು ಆಕ್ಸಿಲರಿ ವೈಂಡಿಂಗ್ ಅಂತಾನು ಕರಿಬಹುದು, ಅಥವಾ ಮೈನ್ ವೈಂಡಿಂಗ್ ನ ರನ್ನಿಂಗ್ ವೈಂಡಿಂಗ್ ಅಂತಾನು ಕರಿಬಹುದು. ಯಾಕೆ ಅಂತಂದ್ರೆ ಏನಾಗುತ್ತೆ ಗೊತ್ತಾ, ಈ ಪರ್ಟಿಕ್ಯುಲರ್ ಮೋಟರ್ ಅಲ್ಲಿ ಸ್ವಿಚ್ ಏನಿದೆ ಅಲ್ಲ, ಈ ಸ್ವಿಚ್ ಏನಾಗುತ್ತೆ, ಇನಿಷಿಯಲಿ ನಾವು ಕ್ಲೋಸ್ ಮಾಡಿರ್ತೀವಿ. ಕ್ಲೋಸ್ ಆದಾಗ ಏನಾಗುತ್ತೆ, ಕೆಪಾಸಿಟರ್ ಚಾರ್ಜ್ ಆಗುತ್ತೆ. ಚಾರ್ಜ್ ಆದ್ಮೇಲೆ ಕಂಟಿನ್ಯೂಸ್ ಆಗಿ ಇದನ್ನ ರೊಟೇಟ್ ಮಾಡುತ್ತೆ. ಅದೇ ರೊಟೇಟ್ ಅಂತ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಪ್ಲೀಟ್ ಆಗಿ ಆಕ್ಟಿವೇಟ್ ಆಗುತ್ತೆ. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಈ ತರ ಆಂಗಲ್ ಅಲ್ಲಿ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಏನಿದೆ ಅಲ್ಲ, ಎರಡು 90 ಡಿಗ್ರಿ ಸ್ಪ್ಲಿಟ್ ಆಗಿರುತ್ತೆ. ಆದ್ರಿಂದ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಈ ತರ ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ, ಆರ್ ಎಂ ಎಫ್. ಇದರಿಂದ ನಮಗೆ ಸಮೇಶನ್ ಮಾಡಿದಾಗ ನಮ್ಗೆ ಒಂದು ಆರ್ ಎಂ ಎಫ್ ಒಂದು ಫೀಲ್ಡ್ ಬರುತ್ತೆ, ದಟ್ ವಿಲ್ ಬಿ ರೊಟೇಟಿಂಗ್ ಅಟ್ ಎನ್ ಎಸ್. ಎನ್ ಎಸ್ ಅಂತ ಅಂದ್ರೆ ಏನು, ಸ್ಪೀಡ್, ಸಿಂಕ್ರೋನಸ್ ಸ್ಪೀಡ್ ಅಂತ ಕರಿತೀವಿ. ದಟ್ ಈಸ್ ಗಿವನ್ ಬೈ 120 f/p. ಇದು ವೆರಿ ಇಂಪಾರ್ಟೆಂಟ್. ಇದು ಏರಲ್ಲಿ ತಿರುಗಾ ಅಂತಹ ಸ್ಪೀಡ್. ಯಾವ್ದ್ರಲ್ಲಿ, ಈ ಮೋಟರ್ ಏನಿದೆಲ್ಲ ಇದರಲ್ಲಿ ಸ್ಟೇಟರ್ ಇದೆ, ಈ ಸೆಂಟರ್ ಅಲ್ಲಿ ಏನಿದೆ ಬರೀ ಏರ್ ಇದೆ. ಆ ಏರಲ್ಲಿ ರೊಟೇಟ್ ಆಗೋ ಸ್ಪೀಡ್, ಅದು ನಮ್ಗೆ ಕಣ್ಣು ಕಾಣದಿರೋ ಸ್ಪೀಡ್ ಯಾವ್ದು ಅಂದ್ರೆ ಸಿಂಕ್ರೋನಸ್ ಸ್ಪೀಡ್. ಓಕೆ, ಸಿಂಕ್ರೋನಸ್ ಸ್ಪೀಡ್ ಅದು ದಟ್ ಈಸ್ ಗಿವನ್ ಬೈ 120 f/p. ಎಫ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಯಾವುದು, ಸಿಂಗಲ್ ಫೇಸ್ ಅಂತಂದ್ರೆ 50 ಹರ್ಟ್ಸ್ ಆರ್ 60 ಹರ್ಟ್ಸ್. ಓಕೆ, ನಾವು 50 ಹರ್ಟ್ಸ್ ಅಂತ ಕ್ಲಿಯರ್ ಆಗಿ ಕೊಟ್ರ ಅಂತಂದ್ರೆ ಇಲ್ಲಿ 50 ಅಂತ ಹಾಕ್ಬೇಕು. ನಂಬರ್ ಆಫ್ ಪೋಲ್ಸ್, ಪೋಲ್ಸ್ ಅನ್ನೋದು ನೋಡಿ, ನಾವು ಇದರಲ್ಲಿ ಏನಾದ್ರು ಪೋಲ್ಸ್ ನೋಡ್ತಾ ಇದೀವಾ? ಪೋಲ್ಸ್ ಕಾಣ್ತಾ ಇಲ್ಲ. ಬಟ್ ಇಮ್ಯಾಜಿನರಿ ಪೋಲ್ಸ್ ಅಂತ ಕರೀತಾರೆ. ಇಮ್ಯಾಜಿನರಿ ಪೋಲ್ಸ್ ಎಷ್ಟು ಅನ್ನೋದು ಅವರೇ ಹೇಳ್ತಾರೆ. ಯಾರಂತ ಇನ್ ಕೇಸ್ ಪ್ರಾಬ್ಲಮ್ ಕೇಳಿದ್ರು ಅಂತಂದ್ರೆ they will be mentioning very clearly the poles created in the imaginary are 4 or 6 or 8. ಈ ತರ ಯಾವಾಗ್ಲೂ ಪೋಲ್ಸ್ ಅನ್ನೋದು ಪೈರ್ ಅಲ್ಲೇ ಬರುತ್ತೆ, ಪೈರ್ ಅಲ್ಲಿ ಒಳ್ಳೆ ಗಂಡ ಎಂತಿತರ. ಓಕೆ, ಪೈರ್ಸ್ ಅಲ್ಲೇ ಬರುತ್ತೆ. ಇಟ್ ವಿಲ್ ನಾಟ್ ಬಿ ಎ ಸಿಂಗಲ್ ಲೈಕ್ 1 3 ಆಡ್ ನಂಬರ್ಸ್ ಇರಲ್ಲ, ಓನ್ಲಿ ಈವನ್ ನಂಬರ್ಸ್. ಓಕೆ, ಮಿನಿಮಮ್ 2 ಪೋಲ್ಸ್ ಬೇಕು, ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ಬಿ ಹೌ ಮಚ್ ಆರ್ ವಾಟ್ ಎವರ್ ವಿ ವಾಂಟ್ ಬೇಸ್ಡ್ ಆನ್ ದ ಸ್ಪೀಡ್. ಓಕೆ, ಬಟ್ 120 f/p ಇಸ್ ಅ ವೆರಿ ಇಂಪಾರ್ಟೆಂಟ್. ಈ ಸ್ಪೀಡ್ಗೆ ಈ ಆರ್ ಎಂ ಎಫ್ ಅನ್ನೋದು ರೊಟೇಟ್ ಆಗುತ್ತೆ. ಯಾವುದು, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್.
ಅದು ಸಿಂಕ್ರೋನಸ್ ಸ್ಪೀಡ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಾನೀಗ ಇದನ್ನ 4 ಪೋಲ್ಸ್ ಅಂತ ತಗೊಂಡ್ರೆ ಫಾರ್ಮುಲಾನಲ್ಲಿ ಏನ್ ಬರುತ್ತೆ, 120 ಇಂಟು 50 hertz by 4 ಅಂತ ತಗೊಂಡ್ರೆ ಐ ವಿಲ್ ಬಿ ಗೆಟಿಂಗ್ ಆಸ್ 1500 RPM. 4 1 4 3 12 ಅಂತ ತಗೊಂಡ್ರೆ ಏನಾಗುತ್ತೆ, 30 ಇಂಟು 5 3 5 15, ಓಕೆ 1500. ಏನು NS ಅಂತಂದ್ರೆ ಸಿಂಕ್ರೋನಸ್ ಸ್ಪೀಡ್ ಅಂತ ಕರಿತೀವಿ. ಅಂಡ್ RPM ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ರೆವಲ್ಯೂಷನ್ ಪರ್ ಮಿನಿಟ್. ಓಕೆ, ಫ್ರೀಕ್ವೆನ್ಸಿ ಈಸ್ ಆಲ್ವೇಸ್ ಡಿಫೈನ್ಡ್ ಇನ್ ಹರ್ಡ್ಸ್, whereas poles ಅಂತಂದ್ರೆ it is no unit but it is just a number, either 2 4 6 8 ಆ ತರ. ಓಕೆ, ಈ ಸ್ಪೀಡ್ಗೆ ನಮ್ಗೆ ಏನಾಗುತ್ತೆ, ಏರ್ ಅಲ್ಲಿ ಕ್ರಿಯೇಟ್ ಆಗಿರೋ ಅಂತಹ ಏನಿದು ಒಂದು ಸ್ಪೀಡ್, ದಟ್ ಈಸ್ ಎ ಇಮ್ಯಾಜಿನರಿ ಫೀಲ್ಡ್, ಅದು ಅಷ್ಟು ಸ್ಪೀಡ್ಗೆ ರೊಟೇಟ್ ಆಗುತ್ತೆ ಅಂತಂದಾಗ ನಮ್ಮ ರೋಟರ್ ಯಾವ ಸ್ಪೀಡ್ಗೆ ರೊಟೇಟ್ ಆಗುತ್ತೆ, ಈ ರೋಟರ್ ಯಾವ್ದಂತೀರ, ಇಲ್ಲಲ್ಲ ಸಾರಿ ಬ್ಯಾಕ್, ಈ ರೋಟರು ಈಗ ಏನಾಗುತ್ತೆ, ಈ ಕಾಪರ್ ಬಾರ್ ಶಾರ್ಟ್ ಸರ್ಕ್ಯೂಟ್ ಮಾಡಿರೋ ಕಾರಣದಿಂದ ಏನಾಗುತ್ತೆ, ನಮ್ಗೆ ಅದೇ ಸ್ಪೀಡ್ಗೆ ರೊಟೇಟ್ ಆಗುತ್ತಾ ಯಾವ್ದು ರೋಟರ್ ಅನ್ನೋದು. ಇವಾಗ ಫಾರ್ ಎಕ್ಸಾಂಪಲ್ ನಾನು RMF ಏನ್ ಕ್ರಿಯೇಟ್ ಆಗಿದೆ, ನಾನು ಈ ಡೈರೆಕ್ಷನ್ ಏನಾಗಿದೆ, ಈ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಈ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗ್ತಾ ಇದೆ RMF, ನಮ್ಗೆ ರೋಟರ್ ಸಹ ಅದೇ ಡೈರೆಕ್ಷನ್ ಅಲ್ಲಿ ರೊಟೇಟ್ ಆಗುತ್ತಾ, ಆಪೋಸಿಟ್ ಅಲ್ಲಿ ರೊಟೇಟ್ ಆಗುತ್ತಾ. ನಾವು ಒಂದು ಡ್ರೈವ್ ಎಂಡ್ ಸಡೆನಿಂದ, ಒಂದು ಡ್ರೈವ್ ಎಂಡ್ ಅಂದ್ರೆ ಇದನ್ನೇ ಡ್ರೈವ್ ಎಂಡ್ ಅಂತ ಅನ್ಕೊಳ್ಳಿ, ಒಂದು ಎಂಡಿಂದ ನೋಡಿದ್ರೆ ಇದು ಈ ತರ ರೊಟೇಟ್ ಆಗ್ತಾ ಇದ್ರೆ ನಮ್ಗೆ ಮೋಟರು ರಿವರ್ಸಲ್ ರೊಟೇಟ್ ಆದಂಗೆ ಕಾಣುತ್ತೆ, ಬಟ್ ಇಟ್ ವಿಲ್ ಬಿ ರೊಟೇಟಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಓಕೆ, ಬಟ್ ನಿಮಗೆ ಡೈರೆಕ್ಷನ್ ಯಾವ ತರ ಅಂತ ಕೇಳಿದ್ರು ಅಂತಂದ್ರೆ ಯು ಗೈಸ್ ಶುಡ್ ಟೆಲ್ ಇಟ್ ಈಸ್ ಆಪೋಸಿಟ್. ರೋಟರ್ ರೊಟೇಟ್ಸ್ ಆಪೋಸಿಟ್ ಆಫ್ ದಿ ಫೀಲ್ಡ್ ವಿಚ್ ಇಸ್ ಕ್ರಿಯೇಟೆಡ್. ಓಕೆ, ನೆನ್ಪಿಟ್ಕೊಳ್ಳಿ. ಹೌ ಟು ರಿವರ್ಸ್ ಅಲ್ಲ, ಏನು ಈ ರೋಟರ್ ರೊಟೇಟ್ಸ್, ಇಲ್ಲಿ ಸೈಡಲ್ಲಿ ಬರೀತೀನಿ ನಾನು, rotor rotates in opposite of stator field. ಏನು ಸ್ಟೇಟರ್ ಫೀಲ್ಡ್, ಅದನ್ನ ನಾವು ಸ್ಟೇಟರ್ ಫೀಲ್ಡ್ ಅಂತ ಕರಿತೀವಿ RMF ನ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಈಗ ರೋಟರ್ ರೊಟೇಟ್ ಆಗೋ ಸ್ಪೀಡ್ ನಮಗೆ ಸೇಮ್ ಇರುತ್ತಾ, ಇಲ್ಲ. ಏನಾಗಿರುತ್ತೆ ಅಂತಂದ್ರೆ ಸ್ಲಿಪ್ ಅನ್ನೋ ಒಂದು ಟರ್ಮ್ ಬರುತ್ತೆ. NS ಸ್ಪೀಡ್ಗೆ RMF ಯಾವ್ದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೊಟೇಟ್ ಆಗ್ಬೇಕಾದಾಗ ನಮಗೆ ರೋಟರ್ ಅಂದ್ರೆ NR, ರೋಟರ್ ಅಂತಂದ್ರೆ NR. ಇದನ್ನ ನಾನು ಎರೇಸ್ ಮಾಡ್ತೀನಿ. ಹೌ ಟು ರಿವರ್ಸ್ ಅನ್ನೋದು ನಾವು ಆದ್ಮೇಲೆ ಡಿಸ್ಕಸ್ ಮಾಡೋಣ. What is this? ಸೊ ಈಗ NR ಅಂತಂದ್ರೆ ದಟ್ ಈಸ್ ಟ್ರೀಟೆಡ್ ಆಸ್ ರೊಟೇಟಿಂಗ್ ರೋಟರ್ ಸ್ಪೀಡ್. ಓಕೆ, ರೋಟರ್ ಸ್ಪೀಡ್ ಬಂದು ನಮಗೆ ಸ್ಲಿಪ್ ಟೈಮ್ಸ್ ಆಫ್ NS ಮೈನಸ್, ಅಲ್ಲ ಸಾರಿ, ರೋಟರ್ ಸ್ಪೀಡ್ ಬಂದು ಇಟ್ ಈಸ್ ಗಿವನ್ ಬೈ ಒನ್ ಪರ್ಟಿಕ್ಯುಲರ್ ಫಾರ್ಮುಲಾ, ದಟ್ ಈಸ್ NS ಅಂತ ಇದೆ ಯಾವುದು, ಸಿಂಕ್ರೋನಸ್ ಸ್ಪೀಡ್ ಟೈಮ್ಸ್ ಆಫ್ ಸ್ಲಿಪ್. ಓಕೆ, 1 - S. ಇಷ್ಟೇ, ಇಷ್ಟು ನೆನ್ಪಿಟ್ಕೊಂಡ್ರೆ ಸ್ಲಿಪ್ ಅನ್ನಂದ್ರೆ ಏನು. ಸ್ಲಿಪ್ ಅಂತಂದ್ರೆ ಎ ಡಿಫರೆನ್ಸ್ ಬಿಟ್ವೀನ್ ದ ರೋಟರ್ ಸ್ಪೀಡ್ ಅಂಡ್ ದ ಸ್ಟೇಟರ್ ಸ್ಪೀಡ್. ಸಮ್ ಸ್ಲಿಪ್, ಏನಂತೀರ, ಸ್ವಲ್ಪ ಪ್ರಮಾಣದಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ. ಯಾಕಂದ್ರೆ ಏರಿಂದ ಕಳಿಸ್ತಾ ಇದೀವಲ್ಲ ನಾವೇನು, ಏರಿಂದ ಕಳಿಸ್ತಾ ಇದೀವಿ, ಬಟ್ ಗ್ಯಾಪ್ ಅನ್ನೋದು ಸಹ ಇಂಪಾರ್ಟೆಂಟ್. ಯಾವ್ದ್ರಲ್ಲಿ, ಈ ರೋಟರ್ ಸ್ಟೇಟರ್ ಏನಿದೆ ಅಲ್ಲ, ಇವೆರಡು ನಡುವೆ ಗ್ಯಾಪ್ ಏನಿರುತ್ತಲ್ಲ, ಆ ಗ್ಯಾಪ್ ಎಷ್ಟಿರ್ಬೇಕು ಏನು ಅನ್ನೋದು ಸಹ ಇಂಪಾರ್ಟೆಂಟ್. ಇದರಲ್ಲಿ ಸ್ಲಿಪ್ ಅಂತ ಬಂದ್ರೆ ಸ್ಲಿಪ್ ಇನಿಷಿಯಲ್ ಎಷ್ಟಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಲಿಪ್ ಈಸ್ 1. ಯಾವ್ದ್ರಲ್ಲಿ, ಇಂಡಕ್ಷನ್ ಮೋಟರ್ ಅಲ್ಲಿ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸ್ಲಿಪ್ ಇಂಡಕ್ಷನ್ ಮೋಟರ್ ಅಲ್ಲಿ ಎಷ್ಟು, 1. ಅಂಡ್ ದಟ್ ವಿಲ್ ಬಿ ಇನ್ ದ ಸ್ಟಾರ್ಟಿಂಗ್ ಕೇಸ್. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರೋಟರ್ ರೊಟೇಟ್ ಆಗಲ್ಲ. ಸ್ಲೋ ಸ್ಲಿಪ್ ಏನಿರುತ್ತೆ, ಮ್ಯಾಕ್ಸಿಮಮ್ ಇರುತ್ತೆ. ಮ್ಯಾಕ್ಸಿಮಮ್ ಇದ್ದಾಗ ಈಕ್ವೇಶನ್ ಅಲ್ಲಿ ನೋಡಿ ಏನಾಗಿರುತ್ತೆ, ಈಕ್ವೇಶನ್ ಅಲ್ಲಿ ನೀವು 1 ಅಂತ ಹಾಕಿದ್ರೆ ಏನಾಗುತ್ತೆ, ಇದು 1 ಅಂತ ಹಾಕಿದ್ರೆ ಏನಾಗುತ್ತೆ, 1 - 1 is 0. 0 ನಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 0 RPM. ಅಂದ್ರೆ 0 RPM ಅನ್ನೋದು ಯಾವಾಗ ಬರುತ್ತೆ ನಮಗೆ, ಓನ್ಲಿ ಇನ್ ದ ಸ್ಟಾರ್ಟಿಂಗ್ ಕೇಸ್. ಕರೆಕ್ಟಾ, ಓನ್ಲಿ ಇನ್ ದ ಸ್ಟಾರ್ಟಿಂಗ್ ಕೇಸ್. ಓನ್ಲಿ ಇನ್ ದ ಸ್ಟಾರ್ಟಿಂಗ್ ಕೇಸು ನಮಗೆ ರೋಟರ್ ರೊಟೇಟ್ ಆಗಲ್ಲ. ಆ ಕೇಸಲ್ಲಿ ನಾವು ಸ್ಲಿಪ್ ನ ಏನಂತ ಕರಿತೀವಿ, 1 ಅಂತ ಕರಿತೀವಿ. ಮ್ಯಾಕ್ಸಿಮಮ್ ಸ್ಲಿಪ್ ಇನ್ ದ ಇಂಡಕ್ಷನ್ ಮೋಟ್ರು ಎಷ್ಟು ಅಂತಂದ್ರೆ 1 ಅಂತ ಹೇಳ್ಬೇಕು.
ಆದ್ಮೇಲೆ ರೊಟೇಟ್ ಆಗ್ತಾ ಆಗ್ತಾ ಸ್ವಲ್ಪ ಹೊತ್ತು ನಾವು ಪವರ್ ಸಪ್ಲೈ ಕೊಟ್ಟಾದ್ಮೇಲೆ RMF ಕ್ರಿಯೇಟ್ ಆದ್ಮೇಲೆ ಏನಾಗುತ್ತೆ, ಟಾರ್ಕ್ ಕ್ರಿಯೇಟ್ ಆಗುತ್ತೆ. ಒಂದು ಟಾರ್ಕ್ ಕ್ರಿಯೇಟ್ ಆಗಿ ಅವಾಗ ಈ ರೋಟರ್ನ ರೊಟೇಟ್ ಮಾಡೋದು ಸ್ಟಾರ್ಟ್ ಮಾಡುತ್ತೆ. ರೋಟರ್ನ ರೊಟೇಟ್ ಮಾಡೋದು ಸ್ಟಾರ್ಟ್ ಮಾಡಿದಾಗ ಆವಾಗ ಸ್ಲಿಪ್ ಅನ್ನೋದು ಒಂದು ಪ್ರೀ ಡಿಫೈನ್ಡ್ ವ್ಯಾಲ್ಯೂ ಆಗಿರುತ್ತೆ. ಅದನ್ನ ನಾವು ಡಿಸೈನ್ ಮಾಡ್ಬೇಕಾದಾಗ ಇಷ್ಟು ಸ್ಲಿಪ್ಗೆ ನೋಡಪ್ಪ, ನನ್ನ ಮೋಟರ್ ಡಿಸೈನ್ ಮಾಡಿರೋದು 2% ಸ್ಲಿಪ್ ಇದೆ ಅಂತ ಹೇಳ್ತೀನಿ. 2% ಸ್ಲಿಪ್ ನಾನು ಇದರಲ್ಲಿ ಹಾಕಿದ್ರೆ ಏನಾಗುತ್ತೆ, 2% ಸ್ಲಿಪ್ ಅಂದ್ರೆ ಏನು, ವೆನ್ ಸ್ಲಿಪ್ ಈಸ್ 2% ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟು ಅಂತ ಬರೀಬೇಕು, 0.02 ಅಂತ ಬರ್ಕೋಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಈ ಕೇಸಲ್ಲಿ NR ಸ್ಪೀಡ್ ಏನಿರುತ್ತೆ, NR ಇಸ್ ಈಕ್ವಲ್ಸ್ ಟು NS ಇಂಟು 1 ಮೈನಸ್ 0.02 ಅಂತ ಹಾಕಿದ್ರೆ ಎಷ್ಟು ಬರುತ್ತೆ, NS ಇಂಟು 0.98. ಅಂದ್ರೆ ಏನ್ ಮೀನಿಂಗು, ಇದನ್ನ ನಾನು ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡಿದೆ, ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ಏನ್ ಬರುತ್ತೆ, 98% ಆಫ್ NS. ನಾನು ನಿಮ್ಗೆ ಇನ್ನೇ NS ಸ್ಪೀಡ್ ಇಲ್ಲಿ 1500 ಇದೆ ಅಲ್ಲ, 1500 ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇಲ್ಲ. ಬಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಕ್ಲಿಯರ್ಲಿ ಹೌ ಮಚ್ ಸ್ಪೀಡ್ ದ ಇಂಡಕ್ಷನ್ ಮೋಟರ್ ರೊಟೇಟ್ಸ್ ಅಂತ ಹೇಳೋದಕ್ಕೆ, ಮ್ಯಾಕ್ಸಿಮಮ್ ಅನ್ನೋದು ಸ್ಲಿಪ್ ವ್ಯಾಲ್ಯೂ 1 ಇರುತ್ತೆ. ರೊಟೇಟ್ ಆಗ್ತಾ ಆಗ್ತಾ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಸ್ಲಿಪ್ ಈಸ್ ಮ್ಯಾಕ್ಸಿಮಮ್ ಆಟ್ ದಿಸ್ ಸ್ಪೀಡ್ ಅಂತ ಕರಿತೀವಿ. ಓಕೆ, ಒಂದು ರೋಟರ್ ಯಾವಾಗ್ಲೂ ರೊಟೇಟ್ ಆಗುತ್ತೆ ಅಂತಂದ್ರೆ ಇಟ್ ಕೆನಾಟ್ ರೊಟೇಟ್ ಈಕ್ವಲ್ ಟು ದ NS ಇನ್ ಇಂಡಕ್ಷನ್ ಮೋಟರ್. ಇಂಡಕ್ಷನ್ ಮೋಟರ್ ಅಲ್ಲಿ ಒಂದು ರೋಟರ್ ಸ್ಪೀಡ್ ಯಾವಾಗ್ಲೂ ಲೆಸ್ಸರ್ ದೆನ್ ದ ಸಿಂಕ್ರೋನಸ್ ಸ್ಪೀಡ್ ಇರುತ್ತೆ. ಇದೊಂದು ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಡೈರೆಕ್ಟ್ ಸ್ಟೇಟ್ಮೆಂಟ್ ಹತ್ರ ಕೇಳ್ಬೋದು, ಇಂಡಕ್ಷನ್ ಮೋಟರ್ ಸ್ಪೀಡ್ ಅಲ್ಲಿ ರೋಟರ್ ಸ್ಪೀಡ್ ನಿಮಗೆ ಲೆಸ್ ದೆನ್ ಸಿಂಕ್ರೋನಸ್ ಸ್ಪೀಡ್ ಇರುತ್ತಾ, ಈಕ್ವಲ್ ಟು ಸಿಂಕ್ರೋನಸ್ ಸ್ಪೀಡ್ ಇರುತ್ತಾ, ಏನಿರುತ್ತೆ ಅಂತ ಕೇಳ್ತಾರೆ. ಯು ಗೈಸ್ ಶುಡ್ ಟೇಕ್ ಆಲ್ವೇಸ್ ಲೆಸ್ ದೆನ್ ದ ಸಿಂಕ್ರೋನಸ್ ಸ್ಪೀಡ್. ಓಕೆ, ಅಸಿಂಕ್ರೋನಸ್ ಅಂದ್ರೆ ನಥಿಂಗ್ ಬಟ್ ಎ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಸ್ಟೇಟರ್ ಫೀಲ್ಡ್ ಅಂತಾನು ಕರಿಬಹುದು. ಓಕೆ ಓಕೆ, ರೋಟರ್ ರೊಟೇಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಬಟ್ ವಿತ್ ಲೆಸ್ ಸ್ಪೀಡ್ ಕಂಪೇರ್ಡ್ ಟು ದ ಸಿಂಕ್ರೋನಸ್ ಸ್ಪೀಡ್. ಅಂದಾಗ ಏನಿರುತ್ತೆ, ಈ ನಾವು ಸಿಂಕ್ರೋನಸ್ ಸ್ಪೀಡ್ ಅನ್ನೋದು ಯಾವಾಗ್ಲೂ ಈ ತರ ರೌಂಡ್ ಫಿಗರ್ಸ್ ಅಲ್ಲಿ ಬರುತ್ತೆ, 1500, 3000, 1000, ಓಕೆ, 950 ಈ ತರ. ವೇರ್ ಆಸ್ NR ಅಂತ ಅಂದ್ರೆ ರೋಟರ್ ಸ್ಪೀಡ್ ಅನ್ನೋದು ನಮಗೆ ಆ ತರ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಇರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಲೈಕ್ 947, ಓಕೆ, 947, 955, ಓಕೆ, 1432, 1437 ಈ ತರ ಸಮ್ ವ್ಯಾಲ್ಯೂ ಇರುತ್ತೆ. ಓಕೆ, ಡಿಪೆಂಡ್ಸ್ ಆನ್ ದ ಸ್ಲಿಪ್. 2% ಸ್ಲಿಪ್ ಆದ ಅಷ್ಟು, 3% ಸ್ಲಿಪ್, 5% ಸ್ಲಿಪ್. ಮ್ಯಾಕ್ಸಿಮಮ್ ಸ್ಲಿಪ್ ವ್ಯಾಲ್ಯೂ ಏನಾದ್ರೂ ಡಿಫೈನ್ಡ್ ಇದೆನಾ ಅಂತಾನು ಕೇಳ್ಬೋದು ನಿಮಗೆ. ಸ್ಲಿಪ್ ವ್ಯಾಲ್ಯೂ ಆಲ್ವೇಸ್ ರೇಂಜಸ್ ಫ್ರಮ್ 2 to 5%. ಇಷ್ಟೇ, ಇದಕ್ಕಂತೂ ಜಾಸ್ತಿ ಇರಬಾರ್ದು. ಸ್ಲಿಪ್ ಜಾಸ್ತಿ ಇದ್ರೆ ಏನಾಗುತ್ತೆ, ನಮ್ಮ ಮೋಟರ್ ಸೈಜ್ ದೊಡ್ಡದಾಗ್ಬಿಡುತ್ತೆ ಅಷ್ಟೇ. ಓಕೆ, ಸ್ಲಿಪ್ ವ್ಯಾಲ್ಯೂ ಯಾವಾಗ್ಲೂ ನಮಗೆ 2 to 5% ಅಷ್ಟೇ ಇರಬೇಕು. ಓಕೆ, ಈ ತರ ನಮಗೆ ರೋಟರ್ ರೊಟೇಟ್ ಆಗೋದು ಸ್ಟಾರ್ಟ್ ಆಯ್ತು. ಇವಾಗ ರೋಟರ್ ರೊಟೇಟ್ ಆಗೋದು ಸ್ಟಾರ್ಟ್ ಆದ್ಮೇಲೆ ಅಪ್ಲಿಕೇಶನ್ಸ್ ಯಾವುದು, ಒಂದು ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್. ಅಂದ್ರೆ ಏನಾಗುತ್ತೆ ಇದರಲ್ಲಿ, ಈ ಪರ್ಟಿಕ್ಯುಲರ್ ಮೋಟರ್ ಅಲ್ಲಿ ಏನಾಗುತ್ತೆ, ಒಂದು ಕೆಪಾಸಿಟರ್ ಇಂದ ನಮಗೆ ಸ್ಪ್ಲಿಟ್ ಆಯ್ತು, ಫೇಸ್ ಸ್ಟಾರ್ಟ್ ಆಯ್ತು. ಈ ಸ್ವಿಚ್ ಏನಾಗುತ್ತಲ್ಲ, ಈ ಸ್ವಿಚ್ ಡಿಸ್ಕನೆಕ್ಟ್ ಆಗುತ್ತೆ ಯಾವಾಗ ಅಂತಂದ್ರೆ, ಇದನ್ನ ನಾವು ಸೆಂಟ್ರಿಫ್ಯೂಗಲ್ ಸ್ವಿಚ್ ಅಂತ ಕರಿತೀವಿ. ಸೆಂಟ್ರಿಫ್ಯೂಗಲ್ ಅಂದ್ರೆ ಏನು, ಆ ಒಂದು ಸ್ಪೀಡ್ ಅಟೈನ್ ಆಯ್ತು ಅಂತಂದಾಗ ಆಟೋಮೆಟಿಕ್ ಆಗಿ ಅದೇ ಡಿಸ್ಕನೆಕ್ಟ್ ಆಗುತ್ತೆ. ಆ ಸ್ಪೀಡ್ ನಾವು ಎಷ್ಟು ಪರ್ಸೆಂಟ್ ಸೆಟ್ ಮಾಡಿರ್ತೀವಿ ಅಂತಂದ್ರೆ, ಇಟ್ ವಿಲ್ ಬಿ ಸೆಟ್ ಅಟ್ 75%. ಮಾಡಿರ್ತೀವಿ, ಇಟ್ ವಿಲ್ ಬಿ ಸೆಟ್ ಅಟ್ 75% ಸ್ಪೀಡ್ಗೆ ನಾವು ಏನ್ ಮಾಡಿರ್ತೀವಿ, ಸೆಂಟ್ರಿಫ್ಯೂಗಲ್ ಸ್ವಿಚ್ ನ ಡಿಸೈನ್ ಮಾಡಿರ್ತೀವಿ. 75% ಆಫ್ ಸ್ಪೀಡ್ ಅಂದ್ರೆ ಯಾವ ಸ್ಪೀಡ್, ಸಿಂಕ್ರೋನಸ್ ಸ್ಪೀಡ್. 75% ಆಫ್ ಸಿಂಕ್ರೋನಸ್ ಸ್ಪೀಡ್ ಅಚೀವ್ ಆಯ್ತು ಯಾವುದು, ರೋಟರ್ ಅಂತ ಅಂದಾಗ ಆಟೋಮೆಟಿಕ್ ಆಗಿ ಈ ಸ್ವಿಚ್ ಓಪನ್ ಆಗ್ಬಿಡುತ್ತೆ. ಅವಾಗ ಕೆಪಾಸಿಟರ್ ವಿಲ್ ಬಿ ಔಟ್ ಆಫ್ ದಿ ಸರ್ಕ್ಯೂಟ್. ಓಕೆ, ಕೆಪಾಸಿಟರ್ ಏನಿರುತ್ತೆ, ಔಟ್ ಆಫ್ ಸರ್ಕ್ಯೂಟ್ ಅಂದಾಗ ಈ ಸ್ಟಾರ್ಟಿಂಗ್ ವೈಂಡಿಂಗ್ ಸಹ ನಮಗೆ ಯೂಸ್ ಇಲ್ಲ. ಸ್ಟಾರ್ಟಿಂಗ್ ವೈಂಡಿಂಗ್ ನಾವು ಮೇಜರ್ ಆಗಿ ಯೂಸ್ ಮಾಡ್ತಿರೋದೇನು, ರೋಟರ್ನ ರೊಟೇಟ್ ಮಾಡಕ್ಕಷ್ಟೇ. ಆದ್ಮೇಲೆ ನಮಗೆ ಯಾವಾಗ್ಲೂ ಕನೆಕ್ಟ್ ಇರೋದು ವೈಂಡಿಂಗ್ ಯಾವ್ದಿರುತ್ತೆ, ಮೈನ್ ವೈಂಡಿಂಗ್ ಆರ್ ರನ್ನಿಂಗ್ ವೈಂಡಿಂಗ್ ಅಂತ ಕರಿತೀವಿ. ಇದೇ ನಮಗೆ ಮೇಜರ್ ಆಗಿ ಡಿಸೈನ್ ಮಾಡ್ಬೇಕಿರೋಂತ ವೈಂಡಿಂಗ್. ಸ್ಟಾರ್ಟಿಂಗ್ ವೈಂಡಿಂಗು ಏನಿರುತ್ತೆ, ವಿತ್ ಹೈ ಇಂಡಕ್ಟನ್ಸ್ ಇರುತ್ತೆ, ಓನ್ಲಿ ಟು ಯೂಸ್ ಇಟ್ ಟು ಸ್ಟಾರ್ಟ್ ದ ಮೋಟರ್. ಆದ್ಮೇಲೆ ಏನಾಗುತ್ತೆ, ಈ ಸೆಂಟ್ರಿಫ್ಯೂಗಲ್ ಸ್ವಿಚ್ 75% ಸ್ಪೀಡ್ ಅಚೀವ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಡಿಸ್ಕನೆಕ್ಟ್ ಆಗುತ್ತೆ. ಅವಾಗ ಈ ವೈಂಡಿಂಗ್ ವಿಲ್ ಬಿ ಔಟ್ ಆಫ್ ದಿ ಸರ್ಕ್ಯೂಟ್. ಓನ್ಲಿ ವೈಂಡಿಂಗ್ ವಿಚ್ ಇಸ್ ಕನೆಕ್ಟೆಡ್ ಈಸ್ ಮೈನ್ ಆರ್ ರನ್ನಿಂಗ್ ವೈಂಡಿಂಗ್. ಆಗ ಒಂದ್ಸಲ ನಾವು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆದ್ಮೇಲೆ ಒಂದು ವೈಂಡಿಂಗ್ ನ ಕಿತ್ತಾಕಿದ್ರು ಸಹ ನಮ್ಗೆ ಸಂಬಂಧ ಇಲ್ಲ, ಮೋಟರ್ ರೊಟೇಟ್ ಆಗ್ತಾನೆ ಇರುತ್ತೆ. ಓಕೆ, ಆದ್ಮೇಲೆ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ಬೇಕಾದಾಗ ಮತ್ತೆ ನಾವು ಈ ಸ್ವಿಚ್ ನ ಕ್ಲೋಸ್ ಮಾಡಬೇಕು, ಅವಾಗ ಕೆಪಾಸಿಟರ್ ನ ಸ್ಟಾರ್ಟ್ ಮಾಡಬೇಕು.
ಅದಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪವರ್ ಸಪ್ಲೈ ಕೊಟ್ಟಾಗ ಏನಾಗುತ್ತೆ, ಇದು ನಮಗೆ ಈಕ್ವಲ್ ಆಗಿ ಒಂದು ಆಂಗಲ್ ನ ಸ್ಪ್ಲಿಟ್ ಮಾಡುತ್ತೆ. ದಟ್ ಈಸ್ ಹೌ ಎ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟರ್ ರೊಟೇಟ್ಸ್. ಓಕೆ, ಇಂಡಕ್ಷನ್ ರನ್ ಅಂತಂದ್ರೆ ಏನು, ಕೆಪಾಸಿಟರ್ ಯೂಸ್ಡ್ ಫಾರ್ ಓನ್ಲಿ ಫಾರ್ ಸ್ಟಾರ್ಟಿಂಗ್, CS ಅಂದ್ರೆ ಕೆಪಾಸಿಟರ್ ಸ್ಟಾರ್ಟ್ ಅಂತ ಕರೆಯೋದು ಅದಕ್ಕೆ. ಇಂಡಕ್ಷನ್ ರನ್ ಅಂತಂದ್ರೆ only capacitor used for starting, after that it is disconnected, and only which plays a role is induction run ಅಂತ. ಅದನ್ನ ಏನಂತ ಇಂಡಕ್ಷನ್ ಅಂತ ಅಂದ್ರೆ ಡ್ಯೂ ಟು ದ ಇಂಡ್ಯೂಸ್ಡ್ EMF ಇಂದ ರೊಟೇಟ್ ಆಗುವಂತಹ ವೈಂಡಿಂಗ್. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಎ ಇಂಡಕ್ಷನ್ ರನ್. ಓಕೆ, ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಎ ಇಂಡಕ್ಷನ್ ರನ್. ಈಗ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಏನಪ್ಪಾ ಅಂದ್ರೆ, ಈ ಮೋಟರ್ನ ನಾನು ರಿವರ್ಸ್ ಡೈರೆಕ್ಷನ್ ಗೆ ರೊಟೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ರಿವರ್ಸ್ ಡೈರೆಕ್ಷನ್ ರೊಟೇಟ್ ಮಾಡ್ಬೇಕಂದ್ರೆ ಏನಿದೆ ನಮಗೆ ಮೈನ್ ಆಗಿ ಪ್ಯಾರಾಮೀಟರ್, ಕರೆಂಟ್. ಕರೆಕ್ಟಾ? ಒಂದು ಮೋಟರ್ನ ರೊಟೇಟ್ ಮಾಡ್ಬೇಕಂದ್ರೆ ನಮ್ಗೆ ಏನ್ ಬೇಕು, ಕರೆಂಟ್ ಬೇಕು. ಕರೆಂಟ್ ನ ನಾವು ಈಗ ರಿವರ್ಸ್ ಮಾಡಿದಾಗ ಮಾತ್ರ ರಿವರ್ಸಲ್ ರೊಟೇಟ್ ಆಗುತ್ತೆ. ಇಲ್ಲ ಅಂದ್ರೆ ಕೈಯಲ್ಲಿ ಇಟ್ಕೊಂಡು ರೋಟರ್ನ ರಿವರ್ಸಲ್ ತಿರುಗಿಸ್ಬೇಕು. ತಿರುಗಿಸ್ತೀರಾ ನೀವು, ತಿರುಗಿಸ್ತೀರಾ ಇಲ್ಲ ನಾನು ತಿರುಗಿಸ್ತೀನ, ಇಲ್ಲ ನನ್ನ ಕೈಲಂತ ಆಗಲ್ಲ ತಿರುಗ್ಸಕ್ಕೆ. ಯಾಕಂತಂದ್ರೆ ಅದು ತುಂಬಾ ವಜಾ ಇರುತ್ತೆ, ರೊಟೇಟ್ ಮಾಡಕ್ ಆಗಲ್ಲ ಕೈನಿಂದ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಆಗ ಕರೆಂಟ್ ನಾವೇನ್ ಪವರ್ ಸಪ್ಲೈ ಕೊಡ್ತೀವಲ್ಲ, ಪವರ್ ಸಪ್ಲೈ ಟರ್ಮಿನಲ್ಸ್ ನ ಉಲ್ಟಾ ಮಾಡದೆ ಸರೋಗುತ್ತಾ. ಈ ಪವರ್ ಸಪ್ಲೈ ಟರ್ಮಿನಲ್ ನಾನು ಇವಾಗ ಇಲ್ಲಿ ಫೇಸ್ ನ್ಯೂಟ್ರಲ್ ಕೊಟ್ಟಿದ್ದೀನಿ, ಇವಾಗ ರಿವರ್ಸ್ ಮಾಡ್ಬಿಡ್ತೀನಿ. ಏನ್ ಮಾಡ್ತೀನಿ, ನಾನು ಇದನ್ನ ನ್ಯೂಟ್ರಲ್ ಮತ್ತೆ ಫೇಸ್ ಮಾಡ್ಬಿಡ್ತೀನಿ. ಇದನ್ನ ನ್ಯೂಟ್ರಲ್ ಮತ್ತೆ ಫೇಸ್ ಮಾಡಿದ್ರೆ ರಿವರ್ಸ್ ರೊಟೇಟ್ ಆಗತ್ತಾ, ಇಲ್ಲ. ನಾವು ಪವರ್ ಸಪ್ಲೈನ ರಿವರ್ಸ್ ಮಾಡೋ ಬದಲು ನಾವೇನ್ ರಿವರ್ಸ್ ಮಾಡ್ಬೇಕು ಇವಾಗ, ಯಾಕಂದ್ರೆ ಒಂದ್ಸಲ ಕನೆಕ್ಷನ್ ಕೊಟ್ಟಿರ್ತೀವಿ ಆಲ್ರೆಡಿ, ಮನೇಲೆಲ್ಲ ಕನೆಕ್ಷನ್ ಕೊಟ್ಬಿಟ್ಟಿರ್ತೀವಿ. ಮತ್ತೆ ಅದನ್ನ ಟರ್ಮಿನಲ್ ನ ನೀವು ಮೈನ್ ಪವರ್ ಸಪ್ಲೈನ ರಿವರ್ಸ್ ಮಾಡಿದ್ರೆ ರಿವರ್ಸ್ ಆಗಲ್ಲ. ಯಾಕೆ ಅಂತಂದ್ರೆ ಆ ಸಪ್ಲೈನ ರಿವರ್ಸ್ ಮಾಡಿದ್ರು ಸಹ ಎರಡೂ ವೈಂಡಿಂಗ್ ಅಲ್ಲಿ ಕರೆಂಟ್ ಒಂದೇ ತರನೇ ಹೋಗುತ್ತೆ. ನಾವು ಏನ ರಿವರ್ಸ್ ಮಾಡ್ಬೇಕು, ಈ ಕೆಪಾಸಿಟರ್ ಟರ್ಮಿನಲ್ ನ ರಿವರ್ಸ್ ಮಾಡ್ಬೇಕು. ಬಿಕಾಸ್ ಕೆಪಾಸಿಟರ್ ಇಸ್ ಪ್ಲೇಸ್ ದ ಸಚ್ ಎ ಹ್ಯೂಜ್ ಇಂಪಾರ್ಟೆಂಟ್ ರೋಲ್. ಓಕೆ, ನಾವು ಕೆಪಾಸಿಟರ್ ಟರ್ಮಿನಲ್ ನ ರಿವರ್ಸ್ ಮಾಡಿದ್ರೆ ನಮಗೆ ಆಟೋಮೆಟಿಕ್ ಆಗಿ ಮೋಟರ್ ರಿವರ್ಸ್ ಆಗುತ್ತೆ. ಕೆಪಾಸಿಟರ್ ಟರ್ಮಿನಲ್ಸ್ ಟು ಬಿ ರಿವರ್ಸ್. ಓಕೆ, ಇದು ಒಂದು ವೆರಿ ಇಂಪಾರ್ಟೆಂಟ್. ನಿಮ್ ಮನೇಲಿ ಏನಾದ್ರು ಇಂಡಕ್ಷನ್ ಫ್ಯಾನ್ ಅಂತ ಏನು, ಫ್ಯಾನ್ ನಾರ್ಮಲ್ ಫ್ಯಾನ್ ಅಂತ ಏನ್ ಕರಿತೀರಲ್ಲ, ಅದನ್ನ ಎಲೆಕ್ಟ್ರಿಕಲ್ ಟರ್ಮ್ ಅಲ್ಲಿ ಮಾತಾಡಿದ್ರೆ ನೀವು ಇಂಡಕ್ಷನ್ ಫ್ಯಾನ್ ಅಂತ ಕರಿಬೇಕು. ಓಕೆ, ಇಂಡಕ್ಷನ್ ಡ್ರಿವನ್ ಫ್ಯಾನ್, ಅದು ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ಡ್ರಿವನ್ ಫ್ಯಾನ್. ಓಕೆ, ಅದು ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಅಂತಾನೆ ಕರಿತೀವಿ. ಈಗ ಆ ಪರ್ಟಿಕ್ಯುಲರ್ ಕೇಸಲ್ಲಿ ನಿಮ್ ಮನೇಲಿ ಏನಾದ್ರು ಫ್ಯಾನ್ ಏನಾದ್ರು ರೊಟೇಟ್ ಆಗ್ತಾ ಇದೆ, ಉಲ್ಟಾ ರೊಟೇಟ್ ಆಗ್ತಾ ಇದೆ, ಏನಾಗುತ್ತೆ, ಗಾಳಿನೇ ಬರಲ್ಲ, ಗಾಳಿ ತಗೊಂತಾ ಇರುತ್ತೆ ಅಷ್ಟೇ. ಅದು ಗಾಳಿ ಕೊಡ್ಬೇಕು ಅಂತ ಅಂದಾಗ ಏನ್ ಮಾಡ್ಬೇಕು, ನಾವು ರಿವರ್ಸ್ ಅಲ್ಲಿ ರೊಟೇಟ್ ಮಾಡ್ಬೇಕು. ಹೊಸ ಮನೆಗೆ ಏನಾದ್ರು ಶಿಫ್ಟ್ ಆಗಿರ್ತೀರಾ, ಫ್ಯಾನ್ ಕನೆಕ್ಷನ್ ಮಾಡಿರ್ತೀರಾ. ಓಕೆ, ಇನ್ ಕೇಸ್ ದಟ್ ಇನ್ ದಟ್ ಪರ್ಟಿಕ್ಯುಲರ್ ಕೇಸಸ್ ವಾಟ್ ಯು ನೀಡ್ ಟು ಡೂ, ಜಸ್ಟ್ ರಿವರ್ಸ್ ದ ಟರ್ಮಿನಲ್ಸ್ ಆಫ್ ಕೆಪಾಸಿಟರ್ ವಿಚ್ ಇಸ್ ಈಸಿ ಟು ಡೂ. ಸೊ ಅದನ್ನ ರಿವರ್ಸ್ ಮಾಡಿದ್ರೆ ಸಾಕು, ಯುವರ್ ಮೋಟರ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಇನ್ ದ ರಿವರ್ಸ್ ಡೈರೆಕ್ಷನ್. ಆರ್ ಎಲ್ಸ್ ಏನ್ ಮಾಡ್ಬೋದು, ನೀವು ಈ ಸ್ಟಾರ್ಟಿಂಗ್ ವೈಂಡಿಂಗ್ ನ ರಿವರ್ಸ್ ಮಾಡ್ಬೋದು. ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಏನಿದೆ, ಈ ಸೀರೀಸ್ ಪಾರ್ಟ್ ಅಲ್ಲಿ ಸ್ಟಾರ್ಟಿಂಗ್ ವೈಂಡಿಂಗ್ ಮತ್ತು ಸ್ಟಾರ್ಟಿಂಗ್ ಕೆಪಾಸಿಟರ್, ಇದನ್ನ ರಿವರ್ಸ್, ಇದರಲ್ಲಿ ಯಾವ್ದು ರಿವರ್ಸ್ ಮಾಡಿದ್ರೆ ಸಹ ರಿವರ್ಸ್ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್. ನಾಟ್ ಓನ್ಲಿ ಕೆಪಾಸಿಟರ್, ಈವನ್ ಎ ಸ್ಟಾರ್ಟಿಂಗ್ ವೈಂಡಿಂಗ್ ಆಲ್ಸೋ ಯು ಕ್ಯಾನ್ ರಿವರ್ಸ್. ಆ ಟರ್ಮಿನಲ್ಸ್ ನ ಸ್ಟಾರ್ಟಿಂಗ್ ವೈಂಡಿಂಗ್ ಟರ್ಮಿನಲ್ಸ್. Okay, you can do this job by two methods. Okay, how to reverse a motor ಅನ್ನೋದು. So we have discussed too many points in case of single phase motor ಅಲ್ಲಿ. ಇದು ಒಂದೇ ಮೋಟರ್ ಇದೆನಾ, ಇವಾಗ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಓದ್ವಿ. ಈಗ ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಮೋಟರ್ ನೋಡೋಣ. ಓಕೆ, ಇದು ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್, ಏನ್ ಡಿಫರೆನ್ಸ್ ಇದೆ ಯಾರನ್ನ ಹೇಳಿ ನೋಡೋಣ ಅಂತ. ಏನ್ ಡಿಫರೆನ್ಸ್ ಇದೆ ಗಾಯ್ಸ್, ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಅಲ್ಲಿ ಜಸ್ಟ್ ನೋಡಿದ್ರೆ ಏನ್ ಡಿಫರೆನ್ಸ್ ಅಂತ ಕಾಣುತ್ತೆ ನಿಮಗೆ, ಆ ಪರ್ಟಿಕ್ಯುಲರ್ ಡಯಾಗ್ರಾಮ್ಗೆ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ಗೆ. ನೋಡಿ ಇನ್ನೊಂದ್ಸಲ ತೋರಿಸ್ತೀನಿ, ಈ ಡಯಾಗ್ರಾಮ್ಗೆ ಅಂಡ್ ಈ ಡಯಾಗ್ರಾಮ್ಗೆ ಏನ್ ಡಿಫರೆನ್ಸ್ ಇದೆ. ಸೀರೀಸ್ ಕನೆಕ್ಟ್ ಆಗಿದೆ, ಏನ್ ಏನ್ ಸೀರೀಸ್, ಏನ್ ಪ್ಯಾರಲಲ್ ಕನೆಕ್ಟ್ ಆಗಿದೆ, ಅದೇ ಡಿವೈಸ್ ಕಾಂಪೊನೆಂಟ್ ನೇಮ್ ಯಾವುದು, ಪ್ಯಾರಲಲ್ ಅಂಡ್ ಸೀರೀಸ್. ನೀವು ಇದೇ ಹೇಳ್ತಾ ಇದೀರ ತಾನೆ, ಪ್ಯಾರಲಲ್ ಕನೆಕ್ಟ್ ಆಗಿದೆ, ಸೀರೀಸ್ ಕನೆಕ್ಟ್ ಆಗಿದೆ ಅಂತ. ಇದನ್ನ ನಾವು ಕೆಪಾಸಿಟರ್ ಅಂತ ಕರಿತೀವಿ, ಕೆಪಾಸಿಟರ್. ಓಕೆ, ರಿಮೆಂಬರ್ ದ ನೇಮ್, ಇಟ್ ಈಸ್ ಕಾಲ್ಡ್ ಎ ಕೆಪಾಸಿಟರ್. ಓಕೆ,
ಕೆಪಾಸಿಟರ್. ಈ ಕೆಪಾಸಿಟರ್ ನಾವು ಇಲ್ಲಿ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದ್ವಿ. ಯಾಕೆ ಪ್ಯಾರಲ್ ಆಗಿ, ಯಾವುದಕ್ಕೆ ಪ್ಯಾರಲ್ ಆಗಿ ಕನೆಕ್ಟ್ ಮಾಡಿದ್ವಿ? ಓನ್ಲಿ ಫಾರ್ ಸ್ವಿಚ್ ಅಂಡ್ ಈ ಸ್ಟಾರ್ಟಿಂಗ್ ಕೆಪಾಸಿಟರ್ಗೆ, ಓನ್ಲಿ ಫಾರ್ ಸ್ವಿಚ್ ಅಂಡ್ ಸ್ಟಾರ್ಟಿಂಗ್ ಕೆಪಾಸಿಟರ್ಗೆ ಪ್ಯಾರಲ್ ಆಗಿ ಈ ರನ್ನಿಂಗ್ ಕೆಪಾಸಿಟರ್ ಅನ್ನೋದು ಕನೆಕ್ಟೆಡ್ ಇದೆ. ಇದನ್ನ ನಾವು ರನ್ನಿಂಗ್ ಕೆಪಾಸಿಟರ್ ಅಂತ ಕರಿತೀವಿ. ಅಂಡ್ ದಿಸ್ ಈಸ್ ಕಾಲ್ಡ್ ಆಸ್ ಎ ಸ್ಟಾರ್ಟಿಂಗ್ ಕೆಪಾಸಿಟರ್. ಓಕೆ, ಬಟ್ ನೀವು ಮೇಜರ್ ಆಗಿ ನೋಡಿದ್ರೆ, ಅಂದ್ರೆ ಒಂದು ಈ ಸ್ಟಾರ್ಟಿಂಗ್ ವೈಂಡಿಂಗ್ ಗೆ ಕನೆಕ್ಷನ್ ಅಲ್ಲಿ ಈ ಕೆಪಾಸಿಟರ್ ನ ನೋಡಿದ್ರೆ, ದಿಸ್ ಈಸ್ ಆಲ್ಸೋ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಸ್ಟಾರ್ಟಿಂಗ್ ವೈಂಡಿಂಗ್. ಓಕೆ, ಯಾವುದೇ ಒಂದು ಕೆಪಾಸಿಟರ್ ಸ್ಟಾರ್ಟ್ ಇರ್ಬೋದು, ಕೆಪಾಸಿಟರ್ ಸ್ಟಾರ್ಟ್ ಕೆಪಾಸಿಟರ್ ರನ್ ಇರ್ಬೋದು, ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಇರ್ಬೋದು. ಆಲ್ ದ ಟರ್ಮಿನಲ್ಸ್ ಅಂದ್ರೆ ಈ ಕೆಪಾಸಿಟರ್ಸ್, ಟೋಟಲ್ ಸೆಟ್ ಆಫ್ ಕೆಪಾಸಿಟರ್ಸ್ ಆನ್ ಸ್ವಿಚಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಸ್ಟಾರ್ಟಿಂಗ್ ಅಂಡ್ ಆಕ್ಸಿಲರಿ ವೈಂಡಿಂಗ್. ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಓನ್ಲಿ ಡಿಫರೆನ್ಸ್ ಇನ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಆರ್ ಇನ್ ಕೆಪಾಸಿಟರ್ ಸ್ಟಾರ್ಟ್ ಈ ಕೆಪಾಸಿಟರ್ ರನ್. ಓಕೆ, ಅದರಲ್ಲಿ ಒಂದೇ ಡಿಫರೆನ್ಸ್ ಏನಂತಂದ್ರೆ, ಈ ಕೆಪಾಸಿಟರ್ ರನ್ನಿಂಗ್ ಕೆಪಾಸಿಟರ್ ಅನ್ನೋದು ಒಂದು ಪ್ಯಾರಲಲ್ ಆಗಿ ಅಕ್ರಾಸ್, ಪ್ಯಾರಲಲ್ ಆರ್ ಅಕ್ರಾಸ್ ಅಂತ ಕರಿತೀವಿ. ಪ್ಯಾರಲಲ್ ಆಗಿ ನಾವು ಸ್ಟಾರ್ಟಿಂಗ್ ಕೆಪಾಸಿಟರ್ ವಿತ್ ಸ್ವಿಚ್ ಗೆ ಕನೆಕ್ಟ್ ಮಾಡಿದೀವಿ. ಏನ್ ಸ್ವಿಚ್ ಇದು? ಸೆಂಟ್ರಿಫ್ಯೂಗಲ್ ಸ್ವಿಚ್. ಈ ತರ ಕನೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಮೋಟರ್ ರನ್ ಆಗ್ಬೇಕಾದಾಗ ನಾವು ಮೋಟರ್ ಮೈನ್ ಆಗಿ ರೊಟೇಟ್ ಮಾಡೋದಕ್ಕೆ ಸಲುವಾಗಿ ಈ ಸ್ಟಾರ್ಟಿಂಗ್ ವೈಂಡಿಂಗ್ ಯೂಸ್ ಮಾಡಿದ್ವಿ. ಈ ಸ್ವಿಚ್ ಕ್ಲೋಸ್ ಇರುತ್ತೆ ಫಸ್ಟ್ ಕೇಸ್ ಅಲ್ಲಿ. ಈ ಕೆಪಾಸಿಟರ್ ಏನಾಗುತ್ತೆ, ಒಂದು ಫೇಸಸ್ ನ ಸ್ಪ್ಲಿಟ್ ಮಾಡುತ್ತೆ, ಒಂದು 90 ಡಿಗ್ರಿ ಎಕ್ಸಾಕ್ಟ್ ಆಗಿ ಬರೋ ತರ ಸ್ಪ್ಲಿಟ್ ಮಾಡುತ್ತೆ. ಮೈನ್ ವೈಂಡಿಂಗ್ ಮತ್ತು ಸ್ಟಾರ್ಟಿಂಗ್ ವೈಂಡಿಂಗ್ ಗೆ ಎಕ್ಸಾಕ್ಟ್ ಆಗಿ 90 ಡಿಗ್ರಿ ಬರೋ ತರ ಶಿಫ್ಟ್ ಮಾಡುತ್ತೆ. ಶಿಫ್ಟ್ ಮಾಡಿದಾದ್ಮೇಲೆ ಈ ವೈಂಡಿಂಗ್, ಈ ಸ್ವಿಚ್ ಏನಿರುತ್ತಲ್ಲ ಕ್ಲೋಸ್ ಇರುತ್ತೆ. ಶಿಫ್ಟ್ ಮಾಡಿದ್ದಾದ್ಮೇಲೆ ಒಂದು 75% ಈ ರೋಟರ್ ಸಪರೇಟ್ ಆಗಿರುತ್ತೆ, ಇವೆಲ್ಲ ಸ್ಟೇಟರ್ ಪಾರ್ಟ್. ಈ ರೋಟರ್ ಏನಿದೆಲ್ಲ, ಈ ರೋಟರ್ ಒಂದು 75% ಸ್ಪೀಡ್ ಅಚೀವ್ ಮಾಡಿದ್ದೆ ಈ ಸ್ವಿಚ್ ಏನಾಗುತ್ತೆ, ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಅಂದ್ರೆ ಇಟ್ ವಿಲ್ ಬಿ ಔಟ್ ಆಫ್ ಸರ್ಕ್ಯೂಟ್. ಇದು ಸರ್ಕ್ಯೂಟ್ ಒಳಗಡೆನೆ ಇರಲ್ಲ. ಬಟ್ ನೋಡಿ, ಸರ್ಕ್ಯೂಟ್ ಒಳಗಡೆ ಇರಲ್ಲ, ಬಟ್ ಈ ರನ್ನಿಂಗ್ ಕೆಪಾಸಿಟರ್ ಅನ್ನೋದು ಚಾರ್ಜ್ ಆಗಿರುತ್ತೆ ಅಂಡ್ ಇಟ್ ಮೇಕ್ಸ್ ದಿಸ್ ಎ ಶಾರ್ಟ್ ಸರ್ಕ್ಯೂಟ್. ಓಕೆ, ಈ ರನ್ನಿಂಗ್ ಕೆಪಾಸಿಟರ್ ಏನ್ ಮಾಡುತ್ತೆ, ಚಾರ್ಜ್ ಆಗಿ ಡಿಸ್ಚಾರ್ಜ್ ಮಾಡುತ್ತೆ ಇನ್ ಸೀರೀಸ್ ವಿತ್ ದ ಸ್ಟಾರ್ಟಿಂಗ್ ವೈಂಡಿಂಗ್. ಅದಕ್ಕೆ ಈ ರನ್ನಿಂಗ್ ಕೆಪಾಸಿಟರ್ ಯಾವಾಗ್ಲೂ ರನ್ನಿಂಗ್ ಜೊತೆಗೂ ಸಹ ಇರುತ್ತೆ. ಅಂದ್ರೆ ಬರೀ ಸ್ಟಾರ್ಟ್ ಮಾಡಕ್ ಒಂದೇ ಅಲ್ಲ, ರನ್ ಮಾಡಬೇಕಾಗಿದ್ದಾಗೂ ನಾವು ಕೆಪಾಸಿಟರ್ ಹಾಕ್ತಾ ಇದೀವಿ. ಏನಕ್ಕೆ ರನ್ ಮಾಡಬೇಕಾದಾಗ ಕೆಪಾಸಿಟರ್ ಹಾಕ್ತಿವಿ ಅಂತಂದ್ರೆ, ಕೆಪಾಸಿಟರ್ ಡಸ್ ದ ಟೂ ಫಂಕ್ಷನ್ಸ್. ಒನ್ ಫಾರ್ ಸ್ಪ್ಲಿಟಿಂಗ್ ದ ಫೇಸ್, ಒನ್ ಫಾರ್ ಸ್ಪ್ಲಿಟಿಂಗ್ ದ ಫೇಸ್ into two phases, and another job is for improving the power factor. ನಾನು ನಿನ್ನೆ ನಿಮಗೆ ಮೆಥಡ್ಸ್ ಟು ಇಂಪ್ರೂವ್ ದ ಪವರ್ ಫ್ಯಾಕ್ಟರ್ ಅಲ್ಲಿ ಹೇಳಿದ್ದೆ. ಏನಂತ ಹೇಳಿ? ಇಂಪ್ರೂವ್ ದ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಅಂತಂದ್ರೆ ಏನಂತ ಹೇಳಿದ್ದೆ, ಆದ್ಮೇಲೆ ಪವರ್ ಫ್ಯಾಕ್ಟರ್ ನ ಇಂಪ್ರೂವ್ ಮಾಡ್ಬೇಕಂದ್ರು ಏನೇನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಅದರಲ್ಲಿ ಒಂದು ಕೆಪಾಸಿಟರ್ ಹೇಳಿದ್ದೆ ನಾನು ನಿಮಗೆ. ವೆನ್ ಎ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಇಟ್ ಈಸ್ ಯೂಸ್ಡ್ ಟು ಇಂಪ್ರೂವ್ ದ ಪವರ್ ಫ್ಯಾಕ್ಟರ್ ಅಂತ. ಸೊ ದಿಸ್ ಕೇಸ್ ಅಲ್ಲಿ ಈ ಕೆಪಾಸಿಟರ್ ಏನ್ ಮಾಡುತ್ತೆ, ಒಂದು ಪವರ್ ಫ್ಯಾಕ್ಟರ್ ನ ಇಂಪ್ರೂವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಅಂದ್ರೆ ಒಂದು ರಿಯಾಕ್ಟಿವ್ ಪವರ್ ನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡೋದಂಥದ್ದು ಈ ರನ್ನಿಂಗ್ ಕೆಪಾಸಿಟರ್. ಓಕೆ, ಈ ಕೇಸಸ್ ಅಲ್ಲಿ ಈ ಎರಡು ಇಂಡಕ್ಷನ್ ರನ್ ಮತ್ತೆ ಕೆಪಾಸಿಟರ್ ರನ್ ಮೋಟರ್ಸ್ ಅಲ್ಲಿ ಯಾವ್ದ್ರದ್ದು ಟಾರ್ಕ್ ಜಾಸ್ತಿ ಇರುತ್ತೆ, ಟಾರ್ಕ್ ಜಾಸ್ತಿ ಇದ್ದಷ್ಟು ನಮಗೆ ಲೋಡ್ ಜಾಸ್ತಿ ತಗೋಬಹುದು. ಅಂದ್ರೆ ಇವಾಗ ಒಂದು ಟ್ರೈನ್ ನ ಮೂವ್ ಮಾಡೋದಕ್ಕೆ, ಒಂದು ಸಣ್ಣ ಪಂಪ್ ಸೆಟ್ ಇಂದ ನೀರನ್ನ ಎತ್ತೋದಕ್ಕೆ ಯಾವ್ದಕ್ಕೆ ಟಾರ್ಕ್ ಜಾಸ್ತಿ ಬೇಕು? ಟಾರ್ಕ್ ಮೀನ್ಸ್ ಎ ಮೂವ್ಮೆಂಟ್ ಆಫ್ ಫೋರ್ಸ್. Okay, a torque means a force in order to displace a body, displace or rotate a body. ಟಾರ್ಕ್ ಅಂದೇನು? ಯಾವ್ದಕ್ಕೆ ಟಾರ್ಕ್ ಜಾಸ್ತಿ ಬೇಕಾಗುತ್ತೆ? ಇವಾಗ ಟ್ರೈನ್ ನ ಮೂವ್ ಮಾಡೋದಕ್ಕೆ ಇನ್ನೊಂದು ಯಾವ್ದನ್ನ ನಾನು ಎತ್ತಬೇಕಪ್ಪ, ಏನಾರ ಡಿವೈಸ್ ಎತ್ತಬೇಕು, ಆರ್ ಏನಾದ್ರು ನಾನು ನೀರ್ನ ಎತ್ತಬೇಕು, ಅಂಡರ್ ಗ್ರೌಂಡ್ ಅಲ್ಲಿ ಇರೋ ನೀರ್ನ ನಾನು ಮೇಲೆ ಸಿಂಟೆಕ್ಸ್ ಎತ್ತಬೇಕು ಅಂತಂದ್ರೆ ಯಾವ್ದಕ್ಕೆ ಟಾರ್ಕ್ ಜಾಸ್ತಿ ಬೇಕು? ಇಟ್ಸ್ ಎ ಜನರಲ್ ಕ್ವಶನ್. ಗೈಸ್, ಅರ್ಥ ಆಗ್ತಿಲ್ವಾ? ಅಂದ್ರೆ ಕೇಳಿರೋ ಕ್ವಶನ್ ಅರ್ಥ ಆಗಿಲ್ವಾ? ಇಲ್ಲ ಬೃಂದಾ, ಸಂಧ್ಯಾ, ಸಂಜನಾ, ನಿಖಿತಾ, ಅರ್ಥ ಆಗಿದೆ? ಕ್ವಶನ್ ಅರ್ಥ ಆಯ್ತಾ? ಅಂದ್ರೆ ಟಾರ್ಕ್ ಯಾವ್ದಕ್ ಜಾಸ್ತಿ ಬೇಕು ಅನ್ನೋದು ನನ್ನ ಕ್ವಶನ್. ಟ್ರೈನ್ ನ ಮೂವ್ ಮಾಡೋದಕ್ಕೆ ಟಾರ್ಕ್ ಜಾಸ್ತಿ ಬೇಕಾ, ಅಥವಾ ಸಣ್ಣದಾಗಿ ನೀರ್ನ ಎತ್ತಬೇಕು, ನಾನು ಕೆಳಗಡೆ ಅಂಡರ್ ಗ್ರೌಂಡ್ ಅಲ್ಲಿರೋ ನೀರ್ನ ಮೇಲೆ ಸಿಂಟೆಕ್ಸ್ ಗೆ ಎತ್ತಬೇಕಪ್ಪ?
ಯಾವ್ದಕ್ಕೆ ಟಾರ್ಕ್ ಜಾಸ್ತಿ ಬೇಕು? ಇವಾಗ ಟ್ರೈನ್ ಅನ್ನೋದು ಹ್ಯೂಜ್ ಡಿವೈಸ್. ಟ್ರೈನ್ ಅನ್ನೋದೇನು ಹ್ಯೂಜ್ ಡಿವೈಸ್ ಅನ್ನೋ ಮೊದ್ಲಕ್ಕನ ಅದೊಂದು ಅದೊಂದು ವೆಹಿಕಲ್, ಹೆವಿ ವೆಹಿಕಲ್. ಅದು ಟ್ರೈನ್ ಅಲ್ಲಿ ಎಷ್ಟು ಜನ ಕೂಡ್ತಾರೆ? ಸುಮಾರು ಜನ ಕೂಡ್ತಾರೆ. ಒಂದು ನೀರ್ನ ಎತ್ತೋದಕ್ಕೆ ಕೆಳಗಡೆನಿಂದ ಮೇಲೆ ಎತ್ತೋದಕ್ಕೆ ಯೂಸ್ ಮಾಡೋ ಮೋಟ್ರು ಸಣ್ಣದಿರುತ್ತೆ. ಯಾಕೆ ಅಂತಂದ್ರೆ ಅದು ಸ್ಟಾರ್ಟಿಂಗ್ ಟಾರ್ಕ್ ಕಡಿಮೆ, ರಿಕ್ವೈರ್ಡ್ ಸ್ಟಾರ್ಟಿಂಗ್ ಟಾರ್ಕ್ ಇಸ್ ವೆರಿ ಲೆಸ್. ವೇರ್ ಆಸ್ ನಾವು ಅದೇ ಟ್ರೈನ್ ನ ಮೂವ್ ಮಾಡ್ಬೇಕಂದ್ರೆ ನಮಗೆ ಸ್ಟಾರ್ಟಿಂಗ್ ಟಾರ್ಕ್ ಜಾಸ್ತಿ ಬೇಕು. ಅಂದ್ರೆ ಆ ಬಾಡಿನ ಮೂವ್ ಮಾಡ್ಬೇಕು ಅಂತಂದ್ರೆ ನನಗೆ ಟಾರ್ಕ್ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಾವೇನಂತ ಕರಿತೀವಿ, ಟಾರ್ಕ್ ರಿಕ್ವೈರ್ಡ್ ಫಾರ್ ರನ್ನಿಂಗ್ ಎ ಟ್ರಾಕ್ಷನ್ ಆರ್ ಎಲೆಕ್ಟ್ರಿಕ್ ಟ್ರೈನ್ ಈಸ್ ವೆರಿ ಹೈ. ಆ ತರ ಟಾರ್ಕ್ ಅಂತಂದ್ರೆ ಒಂದು ಮೂವ್ಮೆಂಟ್ ಆಫ್ ಫೋರ್ಸ್ ವಿಚ್ ಇಸ್ ಫಾಲಿಂಗ್ ಆನ್ ದ ರೋಟರ್, ಅಂದ್ರೆ ನಥಿಂಗ್ ಬಟ್ ಡೈರೆಕ್ಟ್ಲಿ ಆನ್ ದ ಮೋಟರ್. ರೋಟರ್ ಮೇಲೆ ಲೋಡ್ ಬೀಳ್ತಾ ಇದೆ ಅಂತಂದ್ರೆ ನಾವು ಅದನ್ನ ಒಂದು ಮೋಟರ್ ಮೇಲೆ ಲೋಡ್ ಬಿದ್ದಿದೆ ಅಂತ ಅರ್ಥ. ಆ ಲೋಡು ಜಾಸ್ತಿ ಇತ್ತು, ನಾನು ಹೆವಿಯಾಗಿ ನನಗೆ ಸ್ಪೀಡ್ ಬೇಕಾಗುತ್ತೆ, ಟಾರ್ಕ್ ಬೇಕಾಗುತ್ತೆ ಅಂತಂದ್ರೆ ನಾನು ಹೈ ಟಾರ್ಕ್ ಇರೋಂತಹ ಮೋಟರ್ಸ್ ಕೊಡ್ಬೇಕು. ಓಕೆ, ಅವಾಗ ಅದನ್ನ ಡ್ರೈವ್ ಮಾಡುತ್ತೆ, ಈಸಿಯಾಗಿ ಡ್ರೈವ್ ಮಾಡುತ್ತೆ. ಹೈ ಟಾರ್ಕ್ ಕೆಪಬಿಲಿಟಿ ಮೋಟರ್ಸ್ ಯಾವುದು ಅಂತಂದ್ರೆ ಅದು ಇಂಡಕ್ಷನ್ ರನ್ ಮೋಟರ್ಸ್. ನೋಡಿ, ಟಾರ್ಕ್ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ಹೈಯರ್ ಇನ್ ಕೆಪಾಸಿಟರ್ ಸ್ಟಾರ್ಟ್ ಇಂಡಕ್ಷನ್ ರನ್ ಮೋಟರ್ಸ್, ವೇರ್ ಆಸ್ ಕೆಪಾಸಿಟರ್ ರನ್ ಮೋಟರ್ಸ್ ಅಲ್ಲಿ ಟಾರ್ಕ್ ಕಡಿಮೆ ಇರುತ್ತೆ. ಈ ಪರ್ಟಿಕ್ಯುಲರ್ ಮೋಟರ್ಸ್ ಟಾರ್ಕ್ ಕಡಿಮೆ, ಬಟ್ ಪವರ್ ಫ್ಯಾಕ್ಟರ್ ಜಾಸ್ತಿ, ಇಂಪ್ರೂವ್ಮೆಂಟ್ ಜಾಸ್ತಿ. ಇದು ಒಂದು ಫ್ರಾಕ್ಷನಲ್ ಎಚ್ ಪಿ ಮೋಟರ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಕೆಪಾಸಿಟರ್ ಈಸ್ ಇನ್ ಸೀರೀಸ್ ವಿತ್ ದ ಆಕ್ಸಿಲರಿ ವೈಂಡಿಂಗ್. ಓಕೆ, ಇದು ವೆರಿ ಇಂಪಾರ್ಟೆಂಟ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಇದನ್ನು ಸಹ ನಾವು ರಿವರ್ಸ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೋದು? ಐದರ್ ನೀವು ಈ ಕೆಪಾಸಿಟರ್ ಟರ್ಮಿನಲ್ಸ್ ನ ರಿವರ್ಸ್ ಮಾಡ್ಬೋದು, ಇದನ್ನ ರಿವರ್ಸ್ ಮಾಡ್ಬೋದು, ಆರ್ ಯು ಕ್ಯಾನ್ ರಿವರ್ಸ್ ಸ್ಟಾರ್ಟಿಂಗ್ ವೈಂಡಿಂಗ್ ಟರ್ಮಿನಲ್ಸ್. ಓಕೆ, ನೆಕ್ಸ್ಟ್ ಈಗ 3 ಫೇಸ್ ಇಂಡಕ್ಷನ್ ಮೋಟರ್ ಅಂತಂದ್ರೆ ಏನು? 3 ಫೇಸ್ ಇಂಡಕ್ಷನ್ ಮೋಟರ್ ನೋಡಿ, ನಮಗೆ ಸಿಂಗಲ್ ಫೇಸ್ ಅಂತ ಇದ್ದಾಗ ನಾವೇನ್ ಮಾಡಿದ್ವಿ, ಒಂದು ವೈಂಡಿಂಗ್ ಎಕ್ಸ್ಟ್ರಾ ಯೂಸ್ ಮಾಡಿದ್ವಿ ಅಂಡ್ ಕೆಪಾಸಿಟರ್ ಯೂಸ್ ಮಾಡಿದ್ವಿ. ಏನಕ್ಕೆ? ಒಂದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಮಾಡಕ್ಕೆ. ಇವಾಗ 3 ಫೇಸ್ ಇಂಡಕ್ಷನ್ ಮೋಟರ್ ಅಂತ ಬಂದಾಗ ಏನಿರುತ್ತೆ, ಅದೇ ಸೇಮ್ ಒಂದೇ ವೈಂಡಿಂಗ್ ಇರುತ್ತೆ. ಆ ಒಂದು ವೈಂಡಿಂಗ್ ನಾವೇನ್ ಮಾಡ್ತೀವಿ, 3 ಫೇಸ್ ನ ಕೊಡ್ತೀವಿ. ಒಂದು ಆರ್ ಫೇಸ್, ವೈ ಫೇಸ್ ಅಂಡ್ ಬಿ ಫೇಸ್. ಒಂದು ವೈಂಡಿಂಗ್ ಅಂತಂದ್ರೆ ಅದರಲ್ಲಿ ಏನಿರುತ್ತೆ, ಒಂದು ವೈಂಡಿಂಗಿಗೆ 3 ಪವರ್ ಸಪ್ಲೈಸ್ ನ ನಾವು ಫೀಡ್ ಮಾಡ್ತೀವಿ. ಓಕೆ, ಈ ವೈಂಡಿಂಗ್ ಐದರ್ ಸ್ಟಾರ್ ಕನೆಕ್ಟೆಡ್ ಇರುತ್ತೆ ಅಥವಾ ಡೆಲ್ಟಾ ಕನೆಕ್ಟೆಡ್ ಇರುತ್ತೆ. ಅಂದ್ರೆ ಒಂದೇ ವೈಂಡಿಂಗ್ ಅಂದ್ರೆ ಯಾವ ತರ ಇರುತ್ತೆ, ಐದರ್ ಸ್ಟಾರ್ ಕನೆಕ್ಟೆಡ್ ಈ 3 ಟರ್ಮಿನಲ್ಸ್ ಈ ತರ ಇರುತ್ತೆ. ಈ ಹೊರಗಡೆ ಕಾಣ್ತಿದೆಲ್ಲ 3 ಟರ್ಮಿನಲ್ಸ್ ಈ ತರ ಇರುತ್ತೆ. ಓಕೆ, ಇದರಲ್ಲಿ ಏನಿದೆ ನೋಡಿ, 3 ವೈಂಡಿಂಗ್ಸ್ ಇದೆ. 3 ವೈಂಡಿಂಗ್ಸ್ ಇದೆ, ಸ್ಟಾರ್ ಕನೆಕ್ಷನ್ ಅಲ್ಲಿ ಇದೆ, ಅಥವಾ ಇದೇ ವೈಂಡಿಂಗ್ಸು ನಿಮಗೆ ಡೆಲ್ಟಾ ಕನೆಕ್ಷನ್ ಅಲ್ಲಿ ಸಹ ಇರಬಹುದು. ಇದನ್ನ ನಾವು ಡೆಲ್ಟಾ ಅಂತ ಕರಿತೀವಿ. ಯಾಕಂದ್ರೆ ಡೆಲ್ಟಾ ಶೇಪ್ ಅಂದ್ರೆ, ಡೆಲ್ಟಾ ಅಂದ್ರೆ ಈ ತರ ಬರಿತೀವಲ್ವಾ, ಡೆಲ್ಟಾ ಶೇಪ್ ಅಲ್ಲಿ ಇರುತ್ತೆ ಡೆಲ್ಟಾ. ಸ್ಟಾರ್ ಶೇಪ್ ಅಲ್ಲಿ ಇದ್ರೆ ಇದು ಸ್ಟಾರ್ ವೈಂಡಿಂಗ್. ಓಕೆ, ನಾವು ಈ ವೈಂಡಿಂಗ್ ಯಾವ ಕನೆಕ್ಷನ್ ಆದ್ರೂ ಕೊಡ್ಬೋದು, ಅದು ದಟ್ ಈಸ್ ಅ ಸೆಕೆಂಡ್ ಪಾರ್ಟ್. ಓಕೆ, ವೈಂಡಿಂಗ್ ಸ್ಟಾರ್ ಆದ್ರೂ ಕೊಡ್ಬೋದು ಅಥವಾ ಡೆಲ್ಟಾ ಆದ್ರೂ ಕೊಡ್ಬೋದು. ಬಟ್ ನಿಮಗೆ 3 ಫೇಸ್ ಇದ್ದಾಗ ಕೆಪಾಸಿಟರ್ ಬೇಕಾಗಲ್ವಾ? ತ್ರೀ ಫೇಸ್ ಇದ್ದಾಗ ನಮಗೆ ಕೆಪಾಸಿಟರ್ ಬೇಕಾಗಲ್ಲ. ಯಾಕಂತಂದ್ರೆ ಒಂದ್ ಫೇಸ್ ಇದ್ದಾಗ ಮಾತ್ರ ನಮಗೆ ಕೆಪಾಸಿಟರ್ ಬೇಕಾಗುತ್ತೆ. ವೆನ್ ವಿ ಆರ್ ಹ್ಯಾವಿಂಗ್ 3 ಫೇಸಸ್, ಆರ್ ಎಂ ಎಫ್ ಇಸ್ ಆಟೋಮೆಟಿಕಲಿ ಸ್ಟಾರ್ಟ್ಸ್ ರೊಟೇಟಿಂಗ್ ದ ರೋಟರ್. ಓಕೆ, ಆರ್ ಎಂ ಎಫ್ ಏನಿದೆ ಅಲ್ಲ, ಆಟೋಮೆಟಿಕಲಿ ಸ್ಟಾರ್ಟ್ಸ್ ರೊಟೇಟಿಂಗ್ ದ ರೋಟರ್. ಸೊ ಡ್ಯೂ ಟು ದಟ್ ವಿ ಡೋಂಟ್ ನೀಡ್ ಆಫ್ ಎನಿ ಕೈಂಡ್ ಆಫ್ ಎ capacitor to be connected for the input of the supply or else to the winding. ಇದರಲ್ಲಿ ಡೈರೆಕ್ಟ್ ಆಗಿ ಇದರಿಂದ ಒಂದು ಫೇಸ್ ಕ್ರಿಯೇಟ್ ಆಗುತ್ತೆ, ಇದರಿಂದ ಅನದರ್ ಫೇಸ್ ಕ್ರಿಯೇಟ್ ಆಗುತ್ತೆ, ಅಂಡ್ ಈ ವೈಂಡಿಂಗ್ ಇಂದನೂ ಸಹ ಅನದರ್ ಫೇಸ್ ಕ್ರಿಯೇಟ್ ಆಗುತ್ತೆ. ಸೊ ವೆನ್ ವಿ ಕ್ರಿಯೇಟ್ ಎ 3 ಫೇಸಸ್ with 3 different angles, automatically the sum of all the 3 starts rotating the rotor. ಓಕೆ, ಸೊ ಒಂದೇ ಡಿಫರೆನ್ಸ್ ಏನಂದ್ರೆ 3 ಫೇಸ್ ಇಂಡಕ್ಷನ್ ಮೋಟರ್ ಅಲ್ಲಿ ನಮಗೆ ಕೆಪಾಸಿಟರ್ ಬೇಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಆದ್ಮೇಲೆ ದ ಸ್ಪೀಡ್ ಆಫ್ ದ ರೋಟರ್ ಅಂದ್ರೆ ಐ ಮೀನ್ ದ ಸಿಂಕ್ರೋನಸ್ ಸ್ಪೀಡ್ ಅಂತಂದ್ರೆ ಏನು, ಇದು ಸ್ಪೀಡ್ ಆಫ್ ದಿ ಸ್ಟೇಟರ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಸ್ಟೇಟರ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಏರ್ ಅಲ್ಲಿ ಕ್ರಿಯೇಟ್ ಆಗಿರೋಂಥ ಮ್ಯಾಗ್ನೆಟಿಕ್ ಫೀಲ್ಡ್ ನ ಸ್ಟೇಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಆ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ 2 ನೇಮ್ಸ್. ಅದ್ರ ಸ್ಪೀಡ್ ಎಷ್ಟಿರುತ್ತೆ, 120F/P ಇರುತ್ತೆ. ಅಂಡ್ ಇದರಲ್ಲಿ ನೋಡಿ 2 ಟೈಪ್ಸ್ ಆಫ್ ನಾವು ಮೋಟರ್ ಅಂತ ಕರಿಬಹುದು. ಒಂದು ಸ್ಲಿಪ್ ರಿಂಗ್ ಅಂಡ್ ಸ್ಕ್ವಿರಲ್ ಗೇಜ್ ಮೋಟರ್, ಅದರಲ್ಲೂ ಅದೇ ತರ ಕರಿತೀವಿ, ಇದರಲ್ಲೂ ಇದೇ ತರ ಕರಿಬಹುದು. ಏನದ ಡಿಫ್ರೆನ್ಸ್ ವಿ ವಿಲ್ ಸಿ ಲೇಟರ್.
and very widely used motor three phase induction motor ಅನ್ನೋದು and starting different are there ಅಂದ್ರೆ ಸ್ಟಾರ್ಟ್ ಮಾಡೋದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್ ಅಂತ ಓಕೆ ಡಿಫ್ರೆಂಟ್ ಮೆಥಡ್ಸ್ ಆರ್ ದೇರ್ ಫಾರ್ ಸ್ಟಾರ್ಟಿಂಗ್ ಓಕೆ ಅದಾದ್ಮೇಲೆ ನೋಡಿ ದ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ಇಂಡಿಪೆಂಡೆಂಟ್ ಆಫ್ ರೋಟರ್ ರೆಸಿಸ್ಟೆನ್ಸ್ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಒಂದು ಇಂಡಕ್ಷನ್ ಮೋಟರ್ನ ನಾವು ರೊಟೇಟ್ ಮಾಡ್ತೀವಿ ಅಂತಂದ್ರೆ ಒಂದು ರೋಟರ್ ಅಲ್ಲಿ ಇರೋಂತ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಇರಲ್ಲ ನೆನ್ಪಿಟ್ಕೊಳ್ಳಿ ಯಾವುದು ಟಾರ್ಕ್ ಮಾತ್ರ ಸ್ಟಾರ್ಟಿಂಗ್ ಟಾರ್ಕ್ ಏನ್ ಕ್ರಿಯೇಟ್ ಆಗುತ್ತಲ್ಲ ಅದು ರೋಟರ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಓನ್ಲಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಫ್ಲಕ್ಸ್ ಮೇಲೆ ಈ ರೊಟೇಟಿಂಗ್ ಫೀಲ್ಡ್ ಫ್ಲಕ್ಸ್ ಏನಿರುತ್ತೆ ಆ ಫ್ಲಕ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಓಕೆ ಅಂಡ್ ಸ್ಲಿಪ್ ಅಂತಂದ್ರೆ ಸ್ಲಿಪ್ ಮೇಲೂ ಸಹ ಸ್ಟಾರ್ಟಿಂಗ್ ಟಾರ್ಕ್ ಡಿಪೆಂಡ್ ಇರುತ್ತೆ ಸ್ಲಿಪ್ ಈಸ್ ಡಿಫರೆನ್ಸ್ ಬಿಟ್ವೀನ್ ದ ಎನ್ ಎಸ್ ಮೈನಸ್ ಎನ್ ಆರ್ ಬೈ ಎನ್ ಎಸ್ ಅಥವಾ ನೀವು ಡೈರೆಕ್ಟ್ ಆಗಿ ಆ ಎನ್ ಆರ್ ಇಕ್ವೇಶನ್ ಏನ್ ಗೊತ್ತಲ್ವಾ ಎನ್ ಆರ್ ಇಸ್ ನಥಿಂಗ್ ಬಟ್ ಎನ್ ಎಸ್ ಟೈಮ್ಸ್ ಆಫ್ ಒನ್ ಮೈನಸ್ ಆಫ್ ಎಸ್ ಇದರಲ್ಲಿ ನೀವು ಸ್ಲಿಪ್ ನ ಹೊರಗಡೆ ತಗೊಂಡ್ಬಂದ್ರೆ ಎನ್ ಆರ್ ಮೈನಸ್ ಎನ್ ಎಸ್ ಡಿವೈಡೆಡ್ ಬೈ ಈಕ್ವಲ್ಸ್ ಟು ಒನ್ ಮೈನಸ್ ಆಫ್ ಎಸ್ ಅಂತ ನೀವು ಎಸ್ ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ ಎನ್ ಆರ್ ಮೈನಸ್ ಎನ್ ಎಸ್ ಡಿವೈಡೆಡ್ ಬೈ ಓಕೆ ಡಿವೈಡೆಡ್ ಬೈ ಏನಾಗುತ್ತೆ ಇಷ್ಟೇ ಓಕೆ it is a difference between the speed okay nr minus ns ಈ ತರ ಬರಿಬಹುದು ಆರ್ ಎಲ್ಸ್ ಯು ಗೈಸ್ ಕ್ಯಾನ್ ರೈಟ್ ಇಟ್ ಆಸ್ ಎಸ್ ಇಸ್ ಈಕ್ವಲ್ಸ್ ಟು ಈ ಕಡೆ ಎಸ್ ತಗೊಂಡ್ಬಂದೆ ಒನ್ ಡಿವೈಡೆಡ್ ಬೈ ಎನ್ ಆರ್ ಮೈನಸ್ ಎನ್ ಎಸ್ ಅಂತ ಬರಿಬಹುದು ಓಕೆ ಆರ್ ಯು ಗೈಸ್ ಕ್ಯಾನ್ ರೈಟ್ ಇಟ್ ಆಸ್ ಲೈಕ್ ದಿಸ್ ವಿತ್ ಪರ್ಸೆಂಟೇಜ್ ಅಲ್ಲಿ ಬರಿಬೇಕಂತಂದ್ರೆ ಎನ್ ಎಸ್ ಮೈನಸ್ ಎನ್ ಆರ್ ಬೈ ಎನ್ ಎಸ್ ಇಂಟು 100% ಅಂತ ಓಕೆ ಅಂಡ್ ಎಫ್ ಆರ್ ಅಂತಂದ್ರೆ ಏನು ಇಟ್ ಈಸ್ ಅ ರೋಟರ್ ಫ್ರೀಕ್ವೆನ್ಸಿ ಇವಾಗ ನಾವು ಸಪ್ಲೈ ಕೊಟ್ಟಾಗ ಏನು 50 ಹರ್ಟ್ಸ್ ಪವರ್ ಸಪ್ಲೈ 440 ವೋಲ್ಟ್ಸ್ ಇವಾಗ ತ್ರೀ ಫೇಸ್ ಅಂತಂದ್ರೆ ಏನು 440 ವೋಲ್ಟ್ಸ್ ಕರೆಕ್ಟಾ ತ್ರೀ ಫೇಸ್ ಪವರ್ ಸಪ್ಲೈ ಅಂತಂದ್ರೆ 440 ವೋಲ್ಟ್ಸ್ 50 ಹರ್ಟ್ಸ್ ವೇರ್ ಆಸ್ ಇವಾಗ ಈ ಇದರಲ್ಲಿ ನಮಗೆ ರೋಟರ್ ಅಲ್ಲಿ ಸಹ ರೋಟರ್ಗೆ ಏನ್ ಕನೆಕ್ಟ್ ಆಗುತ್ತಲ್ಲ ಈ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಲಿಂಕ್ ಆಗುತ್ತೆ ನಮಗೆ ಅಲ್ಲಿ ಸಹ ಸಮ್ ಫ್ರೀಕ್ವೆನ್ಸಿ ಬರುತ್ತೆ ಬಟ್ ಆ ಫ್ರೀಕ್ವೆನ್ಸಿ ಸೇಮ್ ಆಸ್ ಇನ್ಪುಟ್ ಫ್ರೀಕ್ವೆನ್ಸಿ ಇರುತ್ತಾ ಇಲ್ಲ ಇಟ್ ವಿಲ್ ಬಿ ಸ್ಲಿಪ್ ಟೈಮ್ಸ್ ಆಫ್ ಫ್ರೀಕ್ವೆನ್ಸಿ ಇವಾಗ ಸ್ಲಿಪ್ 2% ಅಂತಂದ್ರೆ 2% ಆಫ್ ಟೋಟಲ್ ಸಪ್ಲೈ ಫ್ರೀಕ್ವೆನ್ಸಿ ಓಕೆ ಸ್ಲಿಪ್ 2% ಇದೆ ಅಂತಂದ್ರೆ 2% ಆಫ್ ಸಪ್ಲೈ ಫ್ರೀಕ್ವೆನ್ಸಿ ಅಂದ್ರೆ ಎಷ್ಟಾಯ್ತು 0.02 ಟೈಮ್ಸ್ ಆಫ್ 50 ಅಂತ ಮಾಡಿದೆ ಯು ಕ್ಯಾನ್ ರೈಟ್ ಆಸ್ 50 ಇಂಟು 2 ಡಿವೈಡೆಡ್ ಬೈ 100 1010 ಕ್ಯಾನ್ಸಲ್ 2 1 ಜಾ 2 5 ಜಾ 2 5 ಜಾ 10 5 1 ಜಾ 5 1 ಜಾ ಎಷ್ಟಾಯ್ತು 1 ಹರ್ಟ್ಸ್ 2% ಆಫ್ 50 ಹರ್ಟ್ಸ್ ಅಂತಂದ್ರೆ ಇಟ್ ಈಸ್ 1 ಹರ್ಟ್ಸ್ ರೋಟರ್ ಫ್ರೀಕ್ವೆನ್ಸಿ ನಮಗೆ 1 ಹರ್ಟ್ಸ್ ಇರುತ್ತೆ ಬಟ್ ರೋಟರ್ ಫ್ರೀಕ್ವೆನ್ಸಿ ನಿಂದ ನಮ್ಗೆ ಏನ್ ಜಾಸ್ತಿ ಇದು ಟಾಪಿಕ್ ಮಾತಾಡೋದು ಏನ್ ಜಾಸ್ತಿ ಬೇಕಾಗಲ್ಲ ಬಟ್ ಅದ್ರದ್ದು ರೊಟೇಟಿಂಗ್ ಸ್ಪೀಡ್ ನಾವು ಡಿಫೈನ್ ಮಾಡಬೇಕು ಅದು ಮೈನ್ ಓಕೆ ರೊಟೇಟಿಂಗ್ ಸ್ಪೀಡ್ ಡಿಫೈನ್ ಮಾಡಬೇಕು ಬಟ್ ನಿಮಗೆ ರೋಟರ್ ಫ್ರೀಕ್ವೆನ್ಸಿ ಸಹ ಕೇಳ್ಬೋದು ದಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಯುವರ್ ಇಂಡಕ್ಷನ್ ಮೋಟರ್ ಓಕೆ ಈಗ ಟೂ ಟೈಪ್ಸ್ ಆಫ್ ಮೋಟರ್ ಅಂತ ಹೇಳಿದೆ ಏನು ಒಂದು ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟರ್ ಅನದರ್ ಇಸ್ ಎ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಏನಪ್ಪ ಡಿಫರೆನ್ಸ್ ಅಂತಂದ್ರೆ ನೋಡಿ ಇದು ನಿಮಗೆ ಸ್ಕ್ವಿರಲ್ ಗೇಜ್ ಅಂಡ್ ದಿಸ್ ಒನ್ ಇಸ್ ಎ ಸ್ಲಿಪ್ ರಿಂಗ್ ಸ್ಕ್ವಿರಲ್ ಗೇಜ್ ಅಂಡ್ ದಿಸ್ ಇಸ್ ಎ ಸ್ಲಿಪ್ ರಿಂಗ್ ಓಕೆ ಏನಪ್ಪಾ ಇದರಲ್ಲಿ ಮೋಟರ್ ಅಲ್ಲಿ ಡಿಫರೆನ್ಸ್ ಇರೋದು ಅಂತಂದ್ರೆ ನೋಡಿ ಇಲ್ಲಿ ಎಂಡ್ ಅಲ್ಲಿ ಇದೇನಿದೆ ಅಲ್ಲ ಕಾಪರ್ ಬಾರ್ಸ್ ಅಂತ ಕರಿತೀವಿ ದಿಸ್ ಆರ್ ಕಾಪರ್ ಬಾರ್ಸ್ ಇವೆಲ್ಲ ಏನಾಗಿರುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತೆ ಇದೇನ್ ನೋಡ್ತಾ ಇದ್ರಲ್ಲ ಲ್ಯಾಮಿನೇಟೆಡ್ ಕೋರ್ ಅಂತ ಕರೀತಾರೆ ಇದು ಲ್ಯಾಮಿನೇಟೆಡ್ ಕೋರ್ ಅಂತ ಕರೀತಾರೆ ಈ ತರ ನಿಮ್ಗೆ ಏನ್ ಸ್ಟ್ರೈಟ್ ಆಗಿ ಕಾಣ್ತಾ ಇದೆ ಬಟ್ ಅದು ಆಕ್ಚುಲ್ ಆಗಿ ನಿಮ್ಗೆ ಈ ತರ ಇರುತ್ತೆ ಕ್ರಾಸ್ ಓಕೆ ಇದನ್ನ ನಾವು ಒಂದ್ ಎಂಡ್ ಇಂದ ಇನ್ನೊಂದ್ ಎಂಡಿಗೆ ಶಾರ್ಟ್ ಮಾಡಿರ್ತೀವಿ ಶಾರ್ಟ್ ಇದನ್ನ ನಾವು ಸ್ಕ್ವಿರಲ್ ಅಂತ ಕರಿತೀವಿ ಈ ತರ ಶೇಪ್ ಇದ್ರೆ ಈ ತರ ಕ್ರಾಸ್ ಸೆಕ್ಷನ್ಸ್ ಅಲ್ಲಿ ಇದ್ರೆ ಅದನ್ನ ನಾವು ಸ್ಕ್ವಿರಲ್ ಗೇಜ್ ಅಂತ ಕರಿತೀವಿ ಇದನ್ನ ಏನಂತ ಕರಿತೀವಿ ಎಂಡ್ಸ್ ಅಲ್ಲಿ ಇರೋದನ್ನ ಕಾಪರ್ ಬಾರ್ಸ್ ಅಂತ ಕರಿತೀವಿ ಹಿಂದೆ ನಿಮ್ಗೆ ಈ ತರನು ಕೇಳ್ಬೋದು ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟರ್ ಅಲ್ಲಿ ದ ಎಂಡ್ಸ್ ಆಫ್ ರೋಟರ್ ಆರ್ ಶಾರ್ಟ್ ಸರ್ಕ್ಯೂಟೆಡ್ ಬೈ ವಾಟ್ ಅಂತಂದ್ರೆ ಬೈ ಯೂಸಿಂಗ್ ಕಾಪರ್ ಬಾರ್ಸ್ ಬೈ ಯೂಸಿಂಗ್ ಎಂಡ್ ಕಾಪರ್ ರಿಂಗ್ಸ್ ಅಂತಾನು ಕರಿಬಹುದು ಎಂಡ್ ಕಾಪರ್ ರಿಂಗ್ಸ್
ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇದೆಲ್ಲ ಏನಿರುತ್ತೆ, ಲ್ಯಾಮಿನೇಟೆಡ್ ಕೋರ್ ಇರುತ್ತೆ ಇನ್ ಆರ್ಡರ್ ಟು ರಿಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್. ಕೋರ್ನ ಲ್ಯಾಮಿನೇಟ್ ಏನಕ್ಕೆ ಮಾಡ್ತೀವಿ ಅಂತ ಕೇಳ್ಬೋದು, ಇನ್ ಆರ್ಡರ್ ಟು ರಿಡ್ಯೂಸ್ ಎಡ್ಡಿ ಕರೆಂಟ್ ಲಾಸ್. ಓಕೆ, ಮೆಟಲ್ ರಿಂಗ್ ಇರುತ್ತೆ, ಇದು ಔಟರ್ ಸರ್ಫೇಸ್ ವಿಲ್ ಬಿ ಆಫ್ ಎ ಮೆಟಲ್ ರಿಂಗ್. ದಟ್ಸ್ ಇಟ್. ಅದು ಸ್ಕ್ವಿರಲ್ ಗೇಜ್. ಇದು ಬರೀ ರೋಟರ್ ಬಗ್ಗೆ. ಇದು ಎರಡು ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ರೋಟರ್ಸ್. ಒಂದು ಇಂಡಕ್ಷನ್ ಮೋಟರ್ನ ನಾವು 2 ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಿದ್ವಿ. ಅದು ಏನು, ಡಿಪೆಂಡಿಂಗ್ ಆನ್ ದ ರೋಟರ್ ಡಿಸೈನ್. ಓಕೆ, ಡಿಪೆಂಡಿಂಗ್ ಆನ್ ದ ರೋಟರ್ ಡಿಸೈನ್. ಇಲ್ಲಿ ನೋಡಿ, ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟರ್ ಅಲ್ಲಿ ನಮಗೆ ರೋಟರ್ ವೂಂಡ್ ರೋಟರ್ ಅಂತ ಕರಿತೀವಿ. ಏನು ವೂಂಡ್ ರೋಟರ್ ಅಂದ್ರೆ ಏನ್ ಮೀನಿಂಗು, ರೋಟರ್ ಅಲ್ಲಿ ಸಹ ವೈಂಡಿಂಗ್ ಬರುತ್ತೆ. ಇದೆಲ್ಲ ವೈಂಡಿಂಗ್ ನೋಡಿ, ಇದೆಲ್ಲ ವೈಂಡಿಂಗ್. ಶಾರ್ಟ್ ಮಾಡಿಲ್ಲ, ಒಳಗಡೆ ನಿಮ್ಗೆ ಏನಿರುತ್ತೆ, ಕಾಯಿಲ್ ಇರುತ್ತೆ. ಓಕೆ, ಒಳಗಡೆ ಕಾಯಿಲ್ ಇರುತ್ತೆ. ಈ ಕಾಯಿಲು ನಾವ್ ಏನ್ ಮಾಡ್ತೀವಿ, ಎರಡು ಟರ್ಮಿನಲ್ ಏನ್ ಬರುತ್ತಲ್ಲ, ಆ ಎರಡು ಟರ್ಮಿನಲ್ ಈ ಕಡೆನಿಂದ ತಗೊಂಡ್ಬಂದ್ರೆ, ನಾನು ಇನ್ನೊಂದ್ಸಲ ಹಾಕ್ತೀನಿ ನಿಮ್ಗೆ ಇನ್ನು ಕ್ಲಿಯರ್ ಆಗಿ ಅರ್ಥ ಆಗ್ಲಿ. ಇದೇನಿದೆ ಅಲ್ವಾ, ಇಲ್ಲಿಂದ ಒಂದು ಟರ್ಮಿನಲ್ ತಗೊಂಡ್ರೆ ಈ ತರ ವೈಂಡಿಂಗ್, ಏನ್ ಸ್ಟೇಟರ್ಗೆ ಪವರ್ ಸಪ್ಲೈ ಕೊಡ್ತೀವಲ್ಲ ಅದೇ ತರಾನೇ ಈ ರೋಟರ್ಗೂ ಸಹ ನಮಗೆ ಇಲ್ಲಿ ರಿಂಗ್ಸ್ ಇರುತ್ತೆ. ಏನು ಈ ತರ ಕನೆಕ್ಟೆಡ್, ಅಂಡ್ ಈ ಕಡೆ ಬಂದು ಈ ಕಡೆ ಒಂದು ರಿಂಗ್. ಓಕೆ, ಈ ತರ ಎರಡು ರಿಂಗ್ ಬಂದಿರುತ್ತೆ. ಎರಡು ರಿಂಗ್ ಅಂದ್ರೆ ಎರಡು ಕಾಯಿಲ್, ಎರಡು ಎಂಡ್ಸ್ ಬಂದಿರುತ್ತೆ. ಆ ರೋಟರ್ಗೂ ಸಹ ನಾವು ಏನ್ ಮಾಡ್ತೀವಿ, ಪವರ್ ಸಪ್ಲೈನ ಕೊಡ್ತೀವಿ. ಅದರಿಂದ ನಮಗೆ ಏನಾಗುತ್ತೆ, ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಂತ ಕರಿತೀವಿ. ಓಕೆ, ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ರೋಟರ್ ಅಲ್ಲಿ ನಾವು ಸ್ಲಿಪ್ ರಿಂಗ್ಸ್ ಇಂದ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಅದು ಪವರ್ ಸಪ್ಲೈನ. ಓಕೆ, ದಟ್ ಈಸ್ ಕಾಲ್ಡ್ ಅಸ್ ನಾವು ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಅಂತ ಕರಿತೀವಿ. ಅಷ್ಟೇ ಡಿಫರೆನ್ಸ್, ಬೇರೆ ಏನಿಲ್ಲ. ಒಳಗಡೆ ರೋಟರ್ ಸಹ ವೈಂಡಿಂಗ್ ಇರುತ್ತೆ ಅಂಡ್ ಸ್ಲಿಪ್ ರಿಂಗ್ ಇಂದ ಕನೆಕ್ಟೆಡ್ ಇರುತ್ತೆ. ಇದನ್ನ ನಾವು ಸ್ಲಿಪ್ ರಿಂಗ್ಸ್ ಅಂತ ಕರಿತೀವಿ. ಓಕೆ, ಈ ತರ ಕನೆಕ್ಷನ್ ಮಾಡ್ಬೇಕಾದ. ಇವಾಗ ಸ್ಲಿಪ್ ರಿಂಗ್ ಮೋಟರ್ ಮತ್ತೆ ಸ್ಕ್ವಿರಲ್ ಗೇಜ್ ಮೋಟರ್ಗೆ ಏನ್ ಡಿಫರೆನ್ಸ್ ನೋಡಿ. ದ ರೋಟರ್ ಆಫ್ ದ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಈಸ್ ಎ ಸ್ಲಿಪ್ ರಿಂಗ್ ಟೈಪ್. ಈ ಪರ್ಟಿಕ್ಯುಲರ್ ಮೋಟರ್, ಇದು ಈ ಕಡೆದು ಟೇಬಲ್, ದಿಸ್ ಒನ್ ಈಸ್ ಆಫ್ ದಟ್ ಟೇಬಲ್. ಓಕೆ, ಸ್ಕ್ವಿರಲ್ ಗೇಜ್ ಮೋಟರ್ ಅಂತಂದ್ರೆ ದ ರೋಟರ್ ಆಫ್ ದ ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟರ್ ಈಸ್ ಎ ಸ್ಕ್ವಿರಲ್ ಕೇಜ್ ಟೈಪ್. ಇಲ್ಲೇ ಸ್ಕ್ವಿರಲ್, ಈ ತರ ಸ್ಕ್ವಿರಲ್ ಶೇಪ್ ಅಂತ ಕರೀತಾರೆ, ಸ್ಕ್ವಿರಲ್ ಗೇಜ್ ಟೈಪ್. ಅಂಡ್ ಇನ್ ದ ಸ್ಲಿಪ್ ರಿಂಗ್ induction motor, the rotor is made from the cylindrical laminated core. Each slot is in parallel and slot consists of one bar. ಇದೆಲ್ಲ ನೀವು ಜಾಸ್ತಿ ಎಲ್ಲ ಕೆಡ್ಸ್ಕೊಬೇಡಿ, ಬಿಟ್ಟಾಕ್ರಿ. And ಇಲ್ಲಿ ನೋಡಿ, the squirrel gauge induction motor, the slots are not in parallel configuration but are skewed. ತರ ಈ ಶೇಪ್ ನ ನಾವು skewed ಅಂತ ಕರಿತೀವಿ. ಅದನ್ನೇ 2 ಟೈಪ್ಸ್ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಇವಾಗ ಆಕ್ಚುಯಲ್ ಡಿಫರೆನ್ಸ್ ನೋಡಿದೆ ನೀವು, ಸ್ಕ್ವಿರಲ್ ಗೇಜ್ ಮತ್ತೆ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ಡಿಫರೆನ್ಸ್ ನೋಡಿ. ಸ್ಲಿಪ್ ರಿಂಗ್ ನ ಅವನೇ ಕರಿತಾವನೆ ಡೈರೆಕ್ಟ್ ಆಗಿ ವೂಂಡ್ ರೋಟರ್ ಅಂತ ಕರಿತಾವನೆ. ನಿಮ್ಗೆ ಅನದರ್ ನೇಮ್ ಅಂತಾನು ಕೇಳ್ಬೋದು. ಸ್ಲಿಪ್ ರಿಂಗ್ ಮೋಟರ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೂಂಡ್ ರೋಟರ್ ಇಂಡಕ್ಷನ್ ಮೋಟರ್ ಅಂತ ಹೇಳಿ. ಓಕೆ, ಇವಾಗ ಇನ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ದ ರೋಟರ್ ಇಸ್ ಸಿಂಪ್ಲೆಸ್ಟ್ ಅಂಡ್ ಮೋಸ್ಟ್ ರಿಜಿಡ್ ಇನ್ ಕನ್ಸ್ಟ್ರಕ್ಷನ್, ವೆರಾಸ್ ಇನ್ ಸ್ಲಿಪ್ ರಿಂಗ್ ಇಂಡಕ್ಷನ್ ಮೋಟರ್ ದ ರೋಟರ್ ಇಸ್ ಎ ವೂಂಡ್ ಟೈಪ್. ವೂಂಡ್ ಟೈಪ್ ಅಂದೇನು, ವೈಂಡಿಂಗ್ ಅಂತ. Okay, winding type. In the motor the slip rings brushes are provided. Compared to the squirrel gauge rotor, the rotor construction is not simple. ಯಾಕೆ ಅಂತಂದ್ರೆ ರೋಟರ್ ಅಲ್ಲಿ ವೈಂಡಿಂಗ್ ಕೊಡಬೇಕು, ಸೇಮ್ ಲೈಕ್ ಸ್ಟೇಟರ್. ಆದ್ಮೇಲೆ ಅದಕ್ಕೆ ಸ್ಲಿಪ್ ರಿಂಗ್ಸ್ ಕೊಡಬೇಕು, ಬ್ರಷಸ್ ಕೊಡಬೇಕು. ಹಾಗಾಗಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಕರೀತಾನೆ, ನಾಟ್ ಸಿಂಪಲ್. ಬೇರೆ ಸ್ಕ್ವಿರಲ್ ಗೇಜ್ ಅಂದ್ರೆ ಏನಿಲ್ಲ, ನೀವು ರೋಟರ್ ಬಾರ್ಸ್ ನ ಶಾರ್ಟ್ ಸರ್ಕ್ಯೂಟ್ ಮಾಡ್ಬಿಟ್ರೆ ಮುಗೀತು, ಕೆಲಸ ಮುಗೀತು. ಅದ್ರಲ್ಲಿ ವೈಂಡಿಂಗ್ ಏನಿರಲ್ಲ. ಇವಾಗ ಸಿಲಿಂಡ್ರಿಕಲ್ ಲ್ಯಾಮಿನೇಟೆಡ್ ಕೋರ್ ಇರುತ್ತೆ ಯಾವ್ದು ರೋಟರ್, with heavy bars, or ಏನ್ bars are made up of ಏನ್ ನೋಡಿ, heavy bars of either copper or aluminum. Heavy bars of either copper or aluminum or alloys are used for a conductors. ಇಲ್ಲಿ ನೋಡಿ, cylindrical laminated core rotor is wound for as the number of poles of the stator. Imaginary poles. As the number of stator ಅಂತ ಕೇಳ್ತಾವನಲ್ಲ, poles of the stator ಅಂತ, nothing but imaginary poles. Okay, ಇದಾದ್ಮೇಲೆ ರೋಟರ್ ಕಂಡಕ್ಟರ್ಸ್ ಆರ್ ರೋಟರ್ ಬಾರ್ಸ್ ಆರ್ ಶಾರ್ಟ್ ಸರ್ಕ್ಯೂಟೆಡ್ ವಿತ್ ಎಂಡ್ ರಿಂಗ್ಸ್. ನಾನು ಹೇಳಿದ್ದೆಲ್ಲ ನಿಮಗೆ, ರೋಟರ್ ಬಾರ್ಸ್ ಏನಾಗಿರುತ್ತೆ, ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ ವಿತ್ ಎಂಡ್ ರಿಂಗ್ಸ್, ನಾಟ್ ವಿತ್ ದ ಪವರ್ ಸಪ್ಲೈ ಶಾರ್ಟ್ ಸರ್ಕ್ಯೂಟ್ ಮಾಡಿರಲ್ಲ, ಓನ್ಲಿ ಆ ರೋಟರ್ ಬಾರ್ಸ್ ನ ಮಾತ್ರ ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ ಅಷ್ಟೇ. ಓಕೆ, ಇನ್ ಆರ್ಡರ್ ಟು
create bit more magnetic fields ಅಷ್ಟೇ. At starting the three phase windings are connected to a star. ಇದು ನೋಡಿ ಅಂದ್ರೆ ತ್ರೀ ಫೇಸ್ ಬಗ್ಗೆ ಮಾತಾಡ್ತಾನೆ. At starting three phase windings are connected to a star connected rheostat and during running condition the windings is short circuited at the slip rings. ಅಂದ್ರೆ ಒಂದು ತ್ರೀ ಫೇಸ್ ಇಂಡಕ್ಷನ್ ಮೋಟರ್ನ ಸ್ಟಾರ್ಟ್ ಮಾಡ್ಬೇಕಾದಾಗ ಏನಂತಾನೆ, ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ತ್ರೀ ಫೇಸ್ ಕನೆಕ್ಟೆಡ್ ರಿಯೋಸ್ಟಾಟ್ ಗೆ ಕನೆಕ್ಟ್ ಮಾಡ್ತೀವಿ. ರಿಯೋಸ್ಟಾಟ್ ಅಂತ ಏನು, ಒಂದು ರೆಸಿಸ್ಟರ್, ವೇರಿಯಬಲ್ ರೆಸಿಸ್ಟರ್ ಇಸ್ ಕಾಲ್ಡ್ ರಿಯೋಸ್ಟಾಟ್. ಇದರಲ್ಲಿ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ಸ್ಲಿಪ್ ರಿಂಗ್ ಗೆ ಮತ್ತೆ ಸ್ಕ್ವಿರಲ್ ಗೇಜ್ ಗೆ ನಾವು ಈ ತರ ಶಾರ್ಟ್ ಸರ್ಕ್ಯೂಟ್ ಮಾಡಿದೀವಿ ರೋಟರ್ ಬಾರ್ಸ್ ಅಂತಂದ್ರೆ ನಾವು ರೋಟರ್ ಅಲ್ಲಿ ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ಆಡ್ ಮಾಡಕ್ ಬರಲ್ಲ. ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಏನಾದ್ರೂ ಆಡ್ ಮಾಡ್ಬೇಕಂತಂದ್ರೆ ವಿ ಕೆನಾಟ್ ಆಡ್ ಎನಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇನ್ ದ ಸ್ಕ್ವಿರಲ್ ಗೇಜ್ ಇಂಡಕ್ಷನ್ ಮೋಟರ್. ನೆನ್ಪಿಟ್ಕೊಳ್ಳಿ, ಝೀರೋ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ 0 ಓಮ್ಸ್. ಅದೇ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ರೋಟರ್ ವೈಂಡಿಂಗ್ ಏನು ಕಾಪರ್ ಬಾರ್ಸ್ ಏನಿದೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತಲ್ವಾ ಎಲ್ಲಾ ಕಡೆ, ಈ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಅಂದಾಗ ಮೀನಿಂಗ್ ಏನು, ರೋಟರ್ ರೆಸಿಸ್ಟೆನ್ಸ್ 0. ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತಂದ್ರೆ ರೆಸಿಸ್ಟೆನ್ಸ್ 0 ಅಲ್ವಾ. ಹಾಗಿದ್ಮೇಲೆ ನಾವು ಯಾವುದೇ ಒಂದು ಎಕ್ಸ್ಟರ್ನಲ್ ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡ್ಬಂದು ಇದಕ್ಕೆ ಸೀರೀಸ್ ಅಲ್ಲೋ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡೋದು ಸಹ ಎಫೆಕ್ಟ್ ಇರಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಎ ಶಾರ್ಟ್ ಸರ್ಕ್ಯೂಟೆಡ್. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕೆನಾಟ್ ಬಿ ಆಡೆಡ್ ಇನ್ ಸ್ಕ್ವಿರಲ್ ಗೇಜ್. ಇದೊಂದು ಇಂಪಾರ್ಟೆಂಟ್. ವೇರ್ ಆಸ್ ಈ ಸ್ಲಿಪ್ ರಿಂಗ್ ಅಲ್ಲಿ ರೋಟರ್ ಸಹ ವೈಂಡಿಂಗ್ ಇರೋ ಕಾರಣದಿಂದ ರೋಟರ್ ಸಹ ವೈಂಡಿಂಗ್ ಇರುತ್ತೆ, ಹಾಗಾಗಿ ನಾವು ಇಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಡ್ ಮಾಡಬಹುದು. ದಟ್ ಈಸ್ ವಾಟ್ ದ ಅಡ್ವಾಂಟೇಜ್. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಆಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ವಿ ಕ್ಯಾನ್ ರಿಡ್ಯೂಸ್ ದ ಸ್ಲಿಪ್ ಪರ್ಸೆಂಟೇಜ್ ರಿಡ್ಯೂಸ್ ಮಾಡಬಹುದು. ರೋಟರ್ನ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ ಸಹ ನಾವು ರೋಟರ್ ರೆಸಿಸ್ಟೆನ್ಸ್ ಸ್ಟಾರ್ಟರ್ ಸಹ ಯೂಸ್ ಮಾಡಬಹುದು. ಬರೀ ರೋಟರ್ ರೆಸಿಸ್ಟೆನ್ಸ್ ಇಂದ ಸಹ ನಾವು ಸ್ಟಾರ್ಟ್ ಮಾಡ್ಬಿಡ್ಬೋದು. ಇದಕ್ಕೆ ಸಪರೇಟ್ ಸ್ಪೆಷಲ್ ಟೈಪ್ ಆಫ್ ಸ್ಟಾರ್ಟರು, ಸ್ಟಾರ್ ಡೆಲ್ಟಾ ಸ್ಟಾರ್ಟರು, ಮೋಟರ್ ಸ್ಟಾರ್ಟರ್ ಅಂತ ಹೇಳಿ ಡ್ಯುಯಲ್ ಸ್ಟಾರ್ಟರ್ ಅವೆಲ್ಲ ತಗೊಂಡಿದ್ರೆ ನಾವು ಡೈರೆಕ್ಟ್ ಆಗಿ ಒಂದು ರೋಟರ್ ರಿಯೋ ಸ್ಟಾರ್ಟ್ ತರ ಬರುತ್ತೆ. ಇದು ಸ್ಟಾರ್ ಕನೆಕ್ಟೆಡ್ ಅಲ್ಲಿ ಇರುತ್ತೆ. ಅದರ ಬರೀ ರೆಸಿಸ್ಟೆನ್ಸ್ ಆಡ್ ಮಾಡಿದ್ರೆ ಸಾಕು. ಅದ್ರ ರೆಸಿಸ್ಟೆನ್ಸ್ ಹೈ ಇರುತ್ತೆ ಸ್ಟಾರ್ಟಿಂಗ್ ಕೇಸಲ್ಲಿ. ಅವಾಗ ಮೋಟರ್ಗೆ ನಾವು ರೆಸಿಸ್ಟೆಂಟ್ ಇವಾಗ ಸ್ಟಾರ್ಟರ್ ಏನಕ್ಕೆ ಬೇಕು ಯಾರಾದ್ರೂ ಹೇಳ್ತೀರಾ? ಸ್ಟಾರ್ಟರ್, ವೈ ಎ ಸ್ಟಾರ್ಟರ್ ಇಸ್ ನೀಡೆಡ್ to run the motor, correct, but starter is needed in order to reduce the inrush current. Starter necessity of starter ಅಲ್ಲಿ ಒಂದು ರೀಸನ್ ಏನಕ್ಕೆ ಅಂತಂದ್ರೆ in order to reduce the inrush current. ಇಂಟ್ರೆಸ್ಟ್ ಕರೆಂಟ್ ಅಂದೇನು, ಒಂದು ಮೋಟರ್ನ ನಾವು ಸಡನ್ ಆಗಿ ಪವರ್ ಸಪ್ಲೈಗೆ ಡೈರೆಕ್ಟ್ ಆಗಿ ಕೊಟ್ಟಾಗ ವಿತ್ ಕೆಪಾಸಿಟರ್ ಸ್ಟಾರ್ಟೋ ಏನೋ ಒಂದು ಕೊಟ್ಟಾಗ ಏನಾಗುತ್ತೆ, ಹೈ ಕರೆಂಟ್ ತಗೊಂಡ್ಬಿಡುತ್ತೆ. ಹೈ ಕರೆಂಟ್ ಯಾಕೆ ಅಂತಂದ್ರೆ ಯೂಶಲಿ ಮೋಟರ್ ವೈಂಡಿಂಗ್ ಏನಿದೆ ಅಲ್ವಾ, ವೈಂಡಿಂಗ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಗೊತ್ತಾ, 0.5 ಓಮ್ಸ್ ಆ ತರ ಇರುತ್ತೆ. ಇವಾಗ ಈ 0.5 ಓಮ್ಸ್ಗೆ ನಾನು ಡೈರೆಕ್ಟ್ ಆಗಿ ಇವಾಗ ಡೈರೆಕ್ಟ್ ಆಗಿ ಐನ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಐ ಈಕ್ವಲ್ಸ್ ಏನು, V/R, ಕರೆಕ್ಟಾ? 230 ವೋಲ್ಟ್ಸ್ ಪವರ್ ಸಪ್ಲೈನ ಕೊಟ್ಟು 0.5 ಓಮ್ಸ್ಗೆ ನಾನು ಡಿವೈಡ್ ಮಾಡಿದೆ 600 ಅಂಡ್ ಸಮಥಿಂಗ್ ಏನೋ ಬರುತ್ತೆ. ಓಕೆ, 0.5 ಆಫ್ ಇದಂತ ಎಷ್ಟು, 5 into 10 ಅಂತಂದ್ರೆ becomes like 5 1 ja 5 4 ja 20 5 4 ja 20 and 5 6 ja 30 460 ಆಂಪಿಯರ್ಸ್ ಬರುತ್ತೆ. 460 ಆಂಪಿಯರ್ಸ್ ಅಷ್ಟು ಕರೆಂಟ್ ಹೋಗ್ಬಿಟ್ರೆ ಮೋಟರ್ ಅಲ್ಲಿ ಏನ್ ಕತೆ. 460 ಆಂಪಿಯರ್ಸ್ ಅಂದ್ರೆ ಎಷ್ಟು ಗೊತ್ತಾ, ಒಂದು ನಾರ್ಮಲ್ ಮನೆಗೆ ಪವರ್ ಸಪ್ಲೈ ಮ್ಯಾಕ್ಸಿಮಮ್ ತಿರುಗಿಸಿ ಹೊಡೆದ್ರೆ ಕೂಡ ಒಂದು 5 ಆಂಪ್ಸ್ ಇಂದ 6 ಆಂಪ್ಸ್ ಇರಲ್ಲ ಒಂದು ಮನೆಗೆ. ಅದಕ್ಕೆ ನಿಮ್ MCB ರೇಟಿಂಗ್ ಎಷ್ಟಿರುತ್ತೆ, 16 ಆಂಪ್ಸ್ MCB ಹಾಕ್ತಿವಿ. ಇಲ್ಲ ಮ್ಯಾಕ್ಸಿಮಮ್ ಏನಾದ್ರು ಗೀಸರ್ ಅಂತ 3-4 ಇದಾವೆ, ಇವಾಗ UPS ಇದೆ, ಮತ್ತೆ ಟಿವಿ ಇದಾವೆ, ಹೀಟಿಂಗ್ ಲೋಡ್ಸ್ ಜಾಸ್ತಿ ಇದಾವೆ ಅಂತ ಅಂದ್ರೆ ಅವಾಗ ಮಾತ್ರ ಒಂದು 16 ಆಂಪ್ಸ್ ಇಂದ 32 ಆಂಪ್ಸ್ ಹೋಗ್ತೀವಿ. ಬಿಟ್ರೆ ಅದು ಏನು ಮ್ಯಾಕ್ಸಿಮಮ್ ಶಾರ್ಟ್ ಸರ್ಕ್ಯೂಟ್ ಆದಾಗ ಟ್ರಿಪ್ ಆಗೋದಕ್ಕೆ ಅಷ್ಟೇ. ಬಿಟ್ರೆ ಆಕ್ಚುಯಲ್ ಲೋಡ್ ಆಫ್ ದಿ ಒಂದು ಹೋಮ್ ಯುಟಿಲಿಟಿ ನಿಮಗೆ 5 ಆಂಪ್ಸ್ ಇಂದ 6 ಆಂಪ್ಸ್ ತನಕ ಇರುತ್ತೆ ಅಷ್ಟೇ. ಅಷ್ಟೇ ಆಂಪ್ಸ್ ಕೇಸಲ್ಲಿ ನಾವು ಒಂದು ಮೋಟರ್ನ ರನ್ ಮಾಡ್ಬೇಕಾದಾಗ ಡೈರೆಕ್ಟ್ ಆಗಿ ಎಷ್ಟು 230 ವೋಲ್ಟ್ಸ್ ಪವರ್ ಸಪ್ಲೈ ಈ ಪರ್ಟಿಕ್ಯುಲರ್ ಈ ಸ್ಮಾಲ್ ರೆಸಿಸ್ಟೆನ್ಸ್ ಆಫ್ ವೈಂಡಿಂಗ್ ಗೆ ಕೊಟ್ಟು ಬಿಟ್ರೆ ಏನಾಗುತ್ತೆ, ಮೋಟರ್ ಸುಟ್ಟೋಗ್ಬಿಡುತ್ತೆ. ಆ ರಶ್ ಕರೆಂಟ್ ನ ನಾವು ಕಡಿಮೆ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಸ್ಟಾರ್ಟರ್ ಬೇಕು. ಓಕೆ, ಇವಾಗ ಈ ಕೇಸಲ್ಲಿ ಸ್ಟಾರ್ಟರ್ ಏನ್ ಮಾಡುತ್ತೆ, ಈ ಇನ್ರಶ್ ಕರೆಂಟ್ ನ ಕಡಿಮೆ ಮಾಡುತ್ತೆ. ಹೇಗೆ ಕಡಿಮೆ ಮಾಡ್ಬೇಕು, ಐದರ್ ಇವೆರಡೇ ಪ್ಯಾರಾಮೀಟರ್ ಇರೋದು ನಮ್ಗೆ. ಒಂದು ರೆಸಿಸ್ಟೆನ್ಸ್ ಜಾಸ್ತಿ ಮಾಡ್ಬೇಕು, ಅವಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಕಡಿಮೆ ಆಗುತ್ತೆ. ಅಥವಾ ಇನ್ನೊಂದ್ ಏನ್ ಮಾಡ್ಬೇಕು, ವೋಲ್ಟೇಜ್ ನ ಕಡಿಮೆ ಮಾಡ್ಬೇಕು, ಅವಾಗ ಕಡಿಮೆ ಆಗುತ್ತೆ.
ಕರೆಕ್ಟಾ? ಇವೆರಡೇ ಇರೋದು, ಇನ್ನು ಬೇರೆ ಏನಿಲ್ಲ ನಮ್ಮ ಹತ್ರ ವೇರಿ ಮಾಡೋದಕ್ಕೆ. ಸೊ ಹಾಗಾಗಿ ನಾವು ಈ ಕೇಸಲ್ಲಿ ಏನ್ ಮಾಡ್ತೀವಿ, ಒಂದು 3 ಫೇಸ್ ವೈಂಡಿಂಗ್ ನ, ಅಂದ್ರೆ ಈ ಸ್ಲಿಪ್ರಿಂಗ್ ಇಂಡಕ್ಷನ್ ಮೋಟರ್ ಅಲ್ಲಿ ಮಾತಾಡ್ಬೇಕಾದಾಗ ಒಳಗಡೆ ರೋಟರ್ ಸಹ ವೈಂಡಿಂಗ್ ಇರುತ್ತೆ. ಹಾಗಾಗಿ ನಾವು ಒಂದು ರೆಸಿಸ್ಟೆನ್ಸ್ ನ ಆಡ್ ಮಾಡ್ಬಿಟ್ರೆ ಸಾಕು, ಆಟೋಮೆಟಿಕ್ ಆಗಿ ಆ ರೆಸಿಸ್ಟೆನ್ಸ್ ನಮಗೆ ಸ್ಟಾರ್ಟರ್ ಸಹ ವರ್ಕ್ ಆಗುತ್ತೆ. ಅದಕ್ಕೆ ಅದನ್ನ ರಿಯೋ ಸ್ಟಾರ್ಟ್ ಅಂತ ಕರೀತಾರೆ. 3 ಫೇಸ್ ವೈಂಡಿಂಗ್ ಮೋಟರ್ ಯೂಸ್ ಮಾಡ್ತಾ ಇದೆ ಅಂತ 3 ಫೇಸ್ ರಿಯೋ ಸ್ಟಾರ್ಟ್ ಆರ್ ಅಂದ್ರೆ ಸ್ಟಾರ್ ಕನೆಕ್ಟೆಡ್ ರಿಯೋ ಸ್ಟಾರ್ಟ್ ಅಂತ ಕರಿ, ಅಥವಾ ವೆನ್ ಯು ಗೈಸ್ ಆರ್ ಯೂಸಿಂಗ್ ಎ ಸಿಂಗಲ್ ಫೇಸ್ ಮೋಟಾರ್ ಅವಾಗ ಬರೀ ರೆಸಿಸ್ಟೆನ್ಸ್ ಅಂತಾನು ಕರಿಬಹುದು. ಓಕೆ, ಸ್ಟಾರ್ ಕನೆಕ್ಟೆಡ್ ಅಲ್ಲಿ ಇನ್ನೂ ಒಂದು ರೀಸನ್ ಏನಂತ ಅಂದ್ರೆ, ನಾವು ಲೈನ್ ವೋಲ್ಟೇಜ್ ಏನ್ ಕೊಡ್ತೀವಲ್ವಾ, ಲೈನ್ ವೋಲ್ಟೇಜ್ ಲೈನ್ ಕರೆಂಟ್ ಅಥವಾ ಲೈನ್ ವೋಲ್ಟೇಜ್ ಏನ್ ಕೊಡ್ತೀವಲ್ಲ, ಲೈನ್ ವೋಲ್ಟೇಜ್, ಮೇಜರ್ಲಿ ಲೈನ್ ವೋಲ್ಟೇಜ್ ಅಂಡ್ ಫೇಸ್ ವೋಲ್ಟೇಜ್ ಅಂತ ಕರಿತೀವಿ ಸ್ಟಾರ್ ಕನೆಕ್ಷನ್ ಅಲ್ಲಿ. ಐ ವಿಲ್ ಶೋ ದಟ್ ಆಕ್ಚುಲಿ ಅದನ್ನ ಟಾಪಿಕ್ ನಾನು ನೆಕ್ಸ್ಟ್ ಅಲ್ಲಿ ಹಾಕಿದ್ದೆ, ಸ್ಟಾರ್ಟರ್ಸ್ ಅಲ್ಲಿ ಹಾಕಿದ್ದೆ. ಓಕೆ, ಐ ವಿಲ್ ಜಸ್ಟ್ ಟೆಲ್ ದ ಬೇಸಿಕ್ಸ್ ಹಿಯರ್. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ, ಸ್ಟಾರ್ ಕನೆಕ್ಟೆಡ್ ಅಲ್ಲಿ ನಮಗೆ ಒಂದು ವೋಲ್ಟೇಜ್ ನ ಕಡಿಮೆ ಮಾಡುತ್ತೆ. ಇನ್ಪುಟ್ ವೋಲ್ಟೇಜ್ ಏನ್ ಕೊಡ್ತೀವಲ್ವಾ, ಎಷ್ಟು 440 ವೋಲ್ಟ್ಸ್, ಆ 440 ವೋಲ್ಟ್ಸ್ ಇಂದ ನಮಗೆ 230 ವೋಲ್ಟ್ಸ್ ಬರುತ್ತೆ. ಸೊ ಅವಾಗ ಏನಾಯ್ತು, ವೋಲ್ಟೇಜ್ ಆಟೋಮೆಟಿಕ್ ಆಗಿ ಕಡಿಮೆ ಆಯ್ತು. ವೋಲ್ಟೇಜ್ ಕಡಿಮೆ ಆಗಿರೋ ವೋಲ್ಟೇಜ್ ನಾನು 3 ಫೇಸ್ ವೈಂಡಿಂಗ್ ಕೊಟ್ರೆ ಏನಾಗುತ್ತೆ, ನನಗೆ ಕರೆಂಟು ಸಹ ಕಡಿಮೆ ಆಗುತ್ತೆ. ಸೊ ದೆನ್ ಮೈ ಮೋಟರ್ ವಿಲ್ ಬಿ ಸೇಫ್ ಅಂಡ್ at the rotor star connected rheostat itself can act as a starter for slip ring induction motor. Okay, that is the advantage of a slip ring. Slip ring ಅಲ್ಲಿ ಒಂದೇ ಅಡ್ವಾಂಟೇಜ್ ಏನಂದ್ರೆ, ಒಂದು ರೆಸಿಸ್ಟೆನ್ಸ್ ನ ಆಡ್ ಮಾಡಬಹುದು ರೋಟರ್ಗೆ, ವೇರ್ ಆಸ್ ಈ ಸ್ಲಿಪ್ ರಿಂಗ್ ಸ್ಕ್ವಿರಲ್ ಗೇಜ್ ಅಲ್ಲಿ ಆಡ್ ಮಾಡಕ್ ಬರಲ್ಲ. ದಟ್ ಈಸ್ ವಾಟ್ ದ ಡಿಮೆರಿಟ್. ಇದಕ್ಕೆ ಸಪರೇಟ್ ಆಗಿ ಸ್ಟಾರ್ಟರ್ ಯೂಸ್ ಮಾಡ್ಬೇಕು ನಾವು. ಇದು ನೋಡಿ, ರೋಟರ್ ಬಾರ್ಸ್ ಆರ್ ಪರ್ಮನೆಂಟ್ಲಿ ಶಾರ್ಟ್ ಸರ್ಕ್ಯೂಟೆಡ್ and hence it is not possible to connect an external resistance in the circuit in series with the rotor conductors. ಇದೆ ಅಲ್ವಾ ನಾವು ಇವಾಗ ಡಿಸ್ಕಸ್ ಮಾಡಿದ್ದು, ಇಲ್ಲಿ ಪಾಯಿಂಟ್ ಕೊಟ್ಟಿದ್ದಾನೆ. And it is possible to insert an additional resistance to the rotor circuit. Therefore it is possible to increase the torque ಸಹ ನಾವು increase ಮಾಡಬಹುದು. And the additional series resistance is used for starting purpose also. ನೋಡಿದ್ರ ಎರಡು ಆನ್ಸರ್ ನಮಗೆ ಗೊತ್ತಾಗ್ಬಿಡುತ್ತೆ, ಕರೆಕ್ಟಾ? ಅಂಡ್ ದ ಚೀಪರ್ ಕಾಸ್ಟ್, ಯಾಕಂದ್ರೆ ಇದಕ್ಕೆ ಡಿಸೈನೇ ಸಿಂಪಲ್, ಅದಕ್ಕೆ ಚೀಪರ್ ಕಾಸ್ಟ್. ಇದು ನೋಡಿ, ಕಾಸ್ಟ್ ಈಸ್ ಬಿಟ್ ಸ್ಲೈಟ್ಲಿ ಹೈಯರ್. ಏನಕ್ಕಂದ್ರೆ ಇದಕ್ಕೆ ಯಾಕೆ ಕಾಸ್ಟ್ಲಿ ಅಂತಂದ್ರೆ, ಇದ್ರಲ್ಲಿ ನೋಡಿ ಸ್ಲಿಪ್ ರಿಂಗ್ಸ್ ಬೇಕು, ಬ್ರಷಸ್ ಬೇಕು, ಆದ್ಮೇಲೆ ವೈಂಡಿಂಗ್ ರೋಟ್ರೆ ಮತ್ತೆ ಇನ್ನೊಂದು ವೈಂಡಿಂಗ್ ಹಾಕ್ಬೇಕು ಅಂತಂದ್ಮೇಲೆ ಆಬ್ವಿಯಸ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ. ಇನ್ನೊಂದು ನೋಡಿ, ಇದರಲ್ಲಿ ನೋ ಮೂವಿಂಗ್ ಕಾಂಟ್ಯಾಕ್ಟ್ಸ್ ಇನ್ ದ ರೋಟರ್ ಅಲ್ಲಿ ಮೂವಿಂಗ್ ಕಾಂಟ್ಯಾಕ್ಟ್ಸ್ ಇಲ್ಲ. ಬಟ್ ಇದರಲ್ಲಿ ನೋಡಿ, ಕಾರ್ಬನ್ ಬ್ರಷ್ ಇದೆ, ಸ್ಲಿಪ್ ರಿಂಗ್ಸ್ ಇದೆ, ಎಕ್ಸೆಟ್ರಾ ಆರ್ ಪ್ರೊವೈಡೆಡ್ ಇನ್ ದ ರೋಟರ್ ಸರ್ಕ್ಯೂಟ್. ಇವೆಲ್ಲಾನು ರೊಟೇಟ್ ಆಗುತ್ತೆ. ಇದು ಹೈಯರ್ ಎಫಿಷಿಯನ್ಸಿ, ವೇರ್ ಆಸ್ ಕಂಪ್ಯಾರೇಟಿವ್ಲಿ ಲೆಸರ್ ಎಫಿಷಿಯನ್ಸಿ ಕಡಿಮೆ. ಯಾಕಂತಂದ್ರೆ ವೈಂಡಿಂಗ್ಸ್ ಎಲ್ಲ ಕಡೆ ವೈಂಡಿಂಗ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಲಾಸಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ವೈಂಡಿಂಗ್ಸ್ ಅಂದ್ಮೇಲೆ ಏನು, ಕಾಪರ್ ಏನಾಗುತ್ತೆ, ತಿಂದಾಕುತ್ತೆ ಸ್ವಲ್ಪ ಕರೆಂಟ್ ನ. ಕಾಪರ್ ತಿಂದಾಕ್ತು ಅಂತಂದ್ಮೇಲೆ ಲಾಸ್ ಆಬ್ವಿಯಸ್ಲಿ ಕಡಿಮೆ ಇರುತ್ತೆ. ಓಕೆ, ಲಾಸ್ ಜಾಸ್ತಿ ಇರುತ್ತೆ. ಲಾಸ್ ಜಾಸ್ತಿ ಇದ್ರೆ ಏನಾಗುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಲೋ ಸ್ಟಾರ್ಟಿಂಗ್ ಟಾರ್ಕ್, it is 1.5 times the full load torque. ಬಟ್ ಇದ್ರಲ್ಲಿ ನೋಡಿ, ನಾವು ರೋಟರ್ ರೆಸಿಸ್ಟೆನ್ಸ್ ಆಡ್ ಮಾಡಬಹುದು, ಹಾಗಾಗಿ ಇದನ್ನ ನಾವು ಹೈ ಸ್ಟಾರ್ಟಿಂಗ್ ಟಾರ್ಕ್ ಗೆ ಯೂಸ್ ಮಾಡಬಹುದು. ಇಟ್ ಕ್ಯಾನ್ ಬಿ ಒಬ್ಟೈನ್ಡ್ ಬೈ ಅಡಿಷನಲ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇನ್ ದ ರೋಟರ್ ಸರ್ಕ್ಯೂಟ್. ಓಕೆ, ಅಂಡ್ ಸ್ಪೀಡ್ ಕಂಟ್ರೋಲ್ ಈಸ್ ಡನ್ ಬೈ ರೋಟರ್ ರೆಸಿಸ್ಟೆನ್ಸ್ ಈಸ್ ನಾಟ್ ಪಾಸಿಬಲ್. ನೋಡಿ, ವೆರಿ ಡಿಮೆರಿಟ್ ಇದು. ಸ್ಪೀಡ್ ಕಂಟ್ರೋಲ್ ಬೈ ರೋಟರ್ ರೆಸಿಸ್ಟೆನ್ಸ್ ಮಾಡಕ್ಕಾಗಲ್ಲ. ಇದು ವೆರಿ ಇಂಪಾರ್ಟೆಂಟ್. ಇಂಡಕ್ಷನ್ ಮೋಟರ್ ಅಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ. ಅಂಡ್ ಸ್ಪೀಡ್ ಕಂಟ್ರೋಲ್ ಬೈ ರೋಟರ್ ರೆಸಿಸ್ಟೆನ್ಸ್ ಈಸ್ ಪಾಸಿಬಲ್. ಈಸಿಯಾಗಿ ನಾವು ರೆಸಿಸ್ಟೆನ್ಸ್ ನ ಕಂಟ್ರೋಲ್ ಮಾಡಬಹುದು, ರೆಸಿಸ್ಟೆನ್ಸ್ ಇಂದ ಸ್ಪೀಡ್ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ರೋಟರ್ ರೆಸಿಸ್ಟೆನ್ಸ್ ಆಡ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಇದೆ. ಅಂಡ್ ಸ್ಟಾರ್ಟಿಂಗ್ ಕರೆಂಟ್ ಈಸ್ 5 to 7 times ದ ಫುಲ್ ಲೋಡ್ ಕರೆಂಟ್, ವೇರ್ ಆಸ್ ಸ್ಟಾರ್ಟಿಂಗ್ ಕರೆಂಟ್ ಈಸ್ ಲೆಸ್. ಯಾಕೆ ಅಂತಂದ್ರೆ, ನಾವು ಸ್ಟಾರ್ ಕನೆಕ್ಟೆಡ್ ಅಲ್ಲಿ ರೆಸಿಸ್ಟೆನ್ಸ್ ನ ಹಾಕಿದೀವಿ ಅಂತಂದ್ರೆ ಆಟೋಮೆಟಿಕ್ ಆಗಿ ವೋಲ್ಟೇಜ್ ಡ್ರಾಪ್ ಡೌನ್ ಆಗ್ಬಿಡುತ್ತೆ. ಇನ್ಪುಟ್ ಅಲ್ಲಿ 440 ವೋಲ್ಟ್ಸ್ ಕೊಟ್ಟಿರೋ ವೋಲ್ಟೇಜ್ ಆಟೋಮೆಟಿಕಲಿ ಇಟ್ ಗೆಟ್ಸ್ ಡೌನ್ ಅಟ್ ದ ಸೆಕೆಂಡರಿ ಸೈಡ್. ಸೆಕೆಂಡರಿ ಅಂತಂದ್ರೆ ಲೈಕ್ ದ ಔಟ್ಪುಟ್ ಆಫ್ ದಿ ಫೇಸ್ ಸೈಡ್. ಈ ಫೇಸ್ ವೋಲ್ಟೇಜ್ ಏನಿದೆಲ್ಲ, ದ ಲೈನ್ ವೋಲ್ಟೇಜ್ ಈಸ್ √3 times ಆಫ್ ಫೇಸ್ ವೋಲ್ಟೇಜ್ ಅಂತ ಕರಿತೀವಿ. ಯಾವ್ದ್ರಲ್ಲಿ, ಸ್ಟಾರ್ ಅಲ್ಲಿ. ಅದೇ ಫೇಸ್ ವೋಲ್ಟೇಜ್ ಅಂತಂದ್ರೆ ಲೈನ್ ವೋಲ್ಟೇಜ್ ಬೈ √3 times. ಲೈನ್ ವೋಲ್ಟೇಜ್ ಅಂದ್ರೆ ಎಷ್ಟು, 440 ವೋಲ್ಟ್ಸ್. 40 ವೋಲ್ಟ್ಸ್ ಬೈ √3 ಮಾಡಿದ್ರೆ ಯು ವಿಲ್ ಗೆಟ್ ಸಮ್ವೇರ್ ಲೈಕ್ 229 ಸಮಥಿಂಗ್ ಅಂತ ಬರುತ್ತೆ. ಓಕೆ, ಇದೇ ನಮಗೆ ಬರೋ ಫೇಸ್ ವೋಲ್ಟೇಜ್. ನೆನ್ಪಿಟ್ಕೊಳ್ಳಿ, ನಮ್ಮ ಮನೆಗೆ ಬರ್ತಿರೋ ಪವರ್ ಸಪ್ಲೈ 230 ಹೇಗಾಗುತ್ತೆ ಅಂತ ಯಾರನ್ನ ಕೇಳಿದ್ರೆ ಹೇಳ್ಬೇಕು 3 ಫೇಸ್ ಇಂದ ಹೇಗಾಗುತ್ತೆ ಅಂತಂದ್ರೆ, 3 ಫೇಸ್ ಅಲ್ಲಿ ನಮಗೆ 440 ವೋಲ್ಟ್ಸ್ ಇರುತ್ತೆ.
ಆದ್ಮೇಲೆ ನಾವು ಸ್ಟಾರ್ ಕನೆಕ್ಷನ್ ಇಂದ ಔಟ್ಪುಟ್ ತಗೊಂತೀವಿ. ಹಾಗಾಗಿ ಸ್ಟಾರ್ ಅಲ್ಲಿ